ಸರ್ ವಾಯ್ಸ್ ಆಡಿಬಲ್ ಇದೆಯಾ ಸರ್? ಓ ಸೂಪರ್ ಇದೆ ಮೇಡಮ್. ಥ್ಯಾಂಕ್ ಕಂಟಿನ್ಯೂ. ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮ್ಮ ನಮಸ್ಕಾರ. ನನ್ನ ಹೆಸರು ಗೌರಮ್ಮ ಅಂತ ಹೇಳಿ. ಧ್ಯಾನಕ್ಕೆ ನಾನು ಬಂದು ಈಗ 5 ತಿಂಗಳು. ನನಗೆ ಗುಡಕೇಶ ಸಿಕ್ಕಿದ್ದು 2 ತಿಂಗಳಾಗಿದೆ. 2 ತಿಂಗಳಿಂದನೂ ನಾನು ಗುಡಕೇಶದಲ್ಲಿ ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಯಾಕೆ ಧ್ಯಾನಕ್ಕೆ ಬಂದೆ ಅಂತ ಕ್ಯಾಮ್ರಾ ಹೇಳೋದಾದ್ರೆ ಸ್ವಲ್ಪ ಕೆಳಗಡೆ ಮಾಡಿ, ಡೌನ್ ಮಾಡಿ. ಸರ್, ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡಿ. ನೀವು ಪೂರ್ತಿ ಸರಿ ಕಾಣ್ತಾ ಇಲ್ಲ. ಸರ್ ಇವಾಗ ಕರೆಕ್ಟ್ ಆಯ್ತು. ಥ್ಯಾಂಕ್ ಯು. ನಾನು ಧ್ಯಾನಕ್ಕೆ ಯಾಕೆ ಬಂದೆ ಅಂತಂದ್ರೆ ಆ ನನ್ನದೇ ಆದಂತ ಪರ್ಸನಲ್ ಪ್ರಾಬ್ಲಮ್ಸ್ ಆಯ್ತು. ಈಗ ನನ್ಗೆ ಮದ್ವೆ ಆಗಿ ಈಗ 14 ವರ್ಷ ಆಯ್ತು. ಈಗ 14 ವರ್ಷ ಆದ್ರೂ ಪ್ರತಿಯೊಂದು ಹೆಣ್ಣಿಗೂ ಸಹ ತಾನು ತಾಯಿ ಆಗ್ಬೇಕು ಅನ್ನೋ ಒಂದು ಹಂಬಲ ಎಲ್ರಿಗೂ ಇರುತ್ತೆ. ಅದು ಸಹ ನನಗೆ ತುಂಬಾ ಜಾಸ್ತಿ ಇತ್ತು, ನಾನು ಕೂಡ ತಾಯಿ ಆಗ್ಬೇಕು ಅಂತ. ಆದ್ರೆ ಆ ದೇವ್ರು ನನಗೆ ಈಗ 14 ವರ್ಷ ಆದ್ರೂ ನನಗಿನ್ನೂ ಕರುಣಿಸ್ಲೇ ಇಲ್ಲ. ನಾವು ಸುಮಾರು ಆಸ್ಪತ್ರೆಗಳಿಗೆಲ್ಲ ನಾವು ಹೋದ್ವಿ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಇಬ್ರು ಮಧ್ಯೆನೂ ಯಾವುದೇ ರೀತಿ ಇಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು. ಆದ್ರೂ ಸಹ ಯಾಕೆ ಆಗ್ತಿಲ್ಲ ಅಂತ ನಮಗೆ ಗೊತ್ತಾಗ್ಲೇ ಇಲ್ಲ. ನಾವು ಶಾಸ್ತ್ರನು ಕೂಡ ಕೇಳಿಸಿದ್ವಿ, ಆಗುತ್ತೆ ಅಂತ ಹೇಳ್ತಿದಾರೆ ಹೊರತು ದೇವ್ರು ಕೂಡ ಹೂ ಕೇಳ್ತಾರೆ, ಹೂ ಪ್ರಸಾದವನ್ನ ಕೇಳ್ತಾರೆ. ಅದನ್ನು ಸಹ ನಾವು ಮಾಡಿದ್ವಿ, ಅದು ಸಹ ಸಕ್ಸಸ್ ಆಯ್ತು. ಆದ್ರೂ ಸಹ ಯಾಕೆ, ಕಾರಣ ಏನು, ಇನ್ನು ಯಾಕೆ ಆಗ್ತಾ ಇಲ್ಲ ಅನ್ನೋದೊಂದು ನಮ್ಗೆ ಕೊರಗಿತ್ತು. ನನಗೆ ಆಮೇಲೆ ಮೊಬೈಲ್ ನನ್ನ ಕೈಗೆ ಬಂತು, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಬಂದೆ, ಧ್ಯಾನ ಸಿಕ್ತು. 1 3 ತಿಂಗಳು ನಮಗೆ ಟೈಮ್ ಸಿಕ್ಕಾಗ ಧ್ಯಾನವನ್ನ ಮಾಡ್ತಾ ಬಂದೆ. ಆದ್ರೆ ನಮ್ಗೆ ಅಷ್ಟೊಂದು ಎಫೆಕ್ಟಿವ್ ಅಂತ ಅನಿಸ್ಲಿಲ್ಲ. ಆದ್ರೆ ನಮಗೂ ಒಬ್ಬ ಗುರುಗಳು ಬೇಕು, ಅವರ ಒಂದು ಮಾರ್ಗದರ್ಶನ ನಮಗೆ ಬೇಕು ಅಂತ ನಮ್ಗೆ ಅನಿಸ್ತು. ಅವಾಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇರುವಾಗ ನಮ್ಮ ಸರ್ ಸಿಕ್ರು, ಅರುಣ್ ಕುಮಾರ್ ಸರ್ ಅವ್ರದ್ದು ಒಂದು ವಿಡಿಯೋ ಸಿಕ್ತು ನಮ್ಗೆ. ಅದರಲ್ಲಿ ಫೋನ್ ನಂಬರ್ ಇತ್ತು. ಅದ್ರಲ್ಲಿ ನನಗೆ ಫೋನ್ ನಂಬರ್ ಸಿಕ್ಕ ತಕ್ಷಣಕ್ಕೆ ನಾನು ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೊಂಡೆ. ಮತ್ತೆ ನೆಕ್ಸ್ಟ್ ಡೇನೆ ಅವ್ರಿಗೆ ಕಾಲ್ ಮಾಡಿದೆ. ಸರ್ ಕಾಲ್ ಮಾಡಿದಾಗ ಅವರು ಹೇಳಿದ್ರು, ಇಲ್ಲ ಮೇಡಮ್, ನಿಮ್ಗೆ ಜಾಯಿನ್ ಆಗಿ ನೈಟ್ ಫುಲ್ ಇರುತ್ತೆ ಕ್ಲಾಸು, ಕೇಳಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಅವತ್ತು ಮಾಡಿದೆ ನಾನು. ಫುಲ್ ನೈಟ್ ಎಲ್ಲ ಕುತ್ಕೊಂಡು ಕೇಳಿದೆ. ತುಂಬಾ ಖುಷಿ ಆಯ್ತು, ಮನ್ಸಿಗೆ ಏನೋ ಒಂಥರ ಉತ್ಸಾಹ, ಉಲ್ಲಾಸ, ಆತ್ಮಾನಂದ ಅಂತಾರಲ್ಲ, ಆ ತರ ನನಗೆ ಆಯ್ತು. ಅವತ್ತು ಫುಲ್ ಡೇ ಖುಷಿ ಆಗಿದ್ದೀನಿ, ನಿದ್ದೆನೆ ಬರ್ಲಿಲ್ಲ. ಆಮೇಲೆ ನನಗೆ ಮಂಡಲ ಹಾಕ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅವತ್ತು ಆ, ಬೇರೆ ಯಾರ್ದಾರ ಜೊತೆ ಮಾತಾಡ್ದೆ. ಅವತ್ ನನಗೆ ಗೊತ್ತಾಯ್ತು, ಯೂಟ್ಯೂಬ್ ಅಲ್ಲಿ ನೋಡ್ದೆ ಅನ್ಸುತ್ತೆ. ಅವಾಗ ನನಗೆ ಗೊತ್ತಾಯ್ತು ಮಂಡಲ ಹಾಕ್ಬೇಕು ಅಂತ. ಮಂಡಲ ಹಾಕಿ ಕುತ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ, ನೀವ್ ಅಂದ್ಕೊಂಡಿರೋದು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು ಮಂಡಲ 41 ದಿವಸ ಮಂಡಲ ಹಾಕಿ ಕುತ್ಕೊಂಡೆ. ಆಮೇಲೆ ಒಂದಿನ ಕುತ್ಕೊಂಡೆ, ತುಂಬಾ ಖುಷಿ ಆಯ್ತು. 2ನೇ ದಿವಸ ಕುತ್ಕೊಂಡೆ, ಖುಷಿ ಆಯ್ತು. ಆಗ್ಲೇ 3 ದಿವಸ 4ನೇ ದಿವಸದಲ್ಲಿ ಫುಲ್ ನಿದ್ದೆ ಬಂದ್ಬಿಡ್ತು. ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ನಿದ್ದೆ. ಮುಖ ತೊಳ್ಕೊಂಬಂದ್ ಕೂತ್ಕೊಂಡ್ರು ಸಹ ನನಗೆ ನಿದ್ದೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಸರ್ ಫೋನ್ ಮಾಡಿ ಕೇಳಿದಾಗ, ಮೇಡಮ್ ಇಲ್ಲ, ಅಷ್ಟೊಂದು ನಿದ್ರೆ ಕಟ್ಟ ಹಾಕೋದ್ ಬೇಡ, ಆ ನಾವು ಯೋಗ ನಿದ್ರೆ ಅಂತ ಮಾಡ್ತಾರೆ, ಅದನ್ನ ಮಾಡಿ, ನಿಮಗೆ ಆತರ ಬಂದಾಗ ಒಂದು ½ ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ಮಾಡ್ದೆ ನಾನು. ಆಮೇಲೆ 41 ದಿವಸ ಮಾಡ್ದೆ. 38ನೇ ದಿವಸದಲ್ಲಿ ನನಗೆ ಒಂದು ಅದ್ಭುತ ನಡೀತು. ತುಂಬಾ ಖುಷಿ ಆಗುತ್ತೆ ನಮ್ಗೆ ಅದನ್ನ ಹೇಳ್ಕೊಳ್ಳೋದಕ್ಕೆ. ಯಾಕೆ ಅಂತಂದ್ರೆ, ಸರ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಮೇಡಮ್, ಕಂಟಿನ್ಯೂ. ಓಕೆ ಸರ್. 38ನೇ ದಿವಸದಲ್ಲಿ ನನ್ಗೆ ನೈಟ್ ಪೂರ್ತಿ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಮಹಾ ಅವತಾರ ಬಾಬಾಜಿ ಅವ್ರದ್ದು ಒಂದು ಆ ಹೇಳ್ತಾ ಇರ್ತಾರೆ ಸರ್. ಅವಾಗ ನಾನು ಅದನ್ನ ಮನಸ್ಸೊಳಗಡೆ ಕೇಳ್ತಾ ಕೇಳ್ತಾ ಧ್ಯಾನವನ್ನ ಮಾಡ್ತಾ ಇರುವಾಗ ಸಾಕ್ಷಾತ್ ಬಾಬಾಜಿನೇ ನನ್ ಕಣ್ ಮುಂದೆ ಬಂದ ಹಾಗೆ ಅನಿಸ್ತು. ಅಷ್ಟು ಬೆಳಕಿತ್ತು. ನನ್ಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಆ ಬೆಳಕನ್ನ, ಅಷ್ಟು ಬೆಳಕು ಇತ್ತು. ಆ ಬಾಬಾಜಿಯವ್ರು ನನ್ನ ಪೂರ್ತಿಯಾಗಿ ನೋಡೋದಕ್ಕ ಆಗ್ಲಿಲ್ಲ, ಆದ್ರೂ ನಾನು ನೋಡ್ದೆ ಅಂತ ಒಂದು ಖುಷಿ ಸಿಕ್ತು. ಅದು ಆದ್ಮೇಲೆ 39ನೇ ದಿವಸದಲ್ಲಿ ನನಗೆ ಸರ್ಜರಿ ಆಯ್ತು.
ನನ್ಗೆ ನನ್ಗೆ ಎಚ್ಚರ ಇದೆ, ನಾನ್ ಪೂರ್ತಿ ಎಚ್ಚರದಪ್ಪಿಲ್ಲ, ನನ್ಗೆ ಎಚ್ಚರ ಇದೆ. ಸರ್ಜರಿ ಆಗ್ತಿದೆ ಸರ್, ಸರ್ ಸರ್ ಸರ್ಜರಿ ಆಗ್ತಿದೆ ಸರ್, ಯಾರಿಗೆ ಆಗ್ತಿದೆ ಸರ್ಜರಿ? ನನಗೆ ನಾನೇ ಬಾಯ್ ಬಿಟ್ಟು ಸರ್ನ ಕೇಳಿದೀನಿ. ನಾನು ಮ್ಯೂಟ್ ಆಗಿದೆ ಪಾಪ, ನನಗೆ ನನ್ ವಾಯ್ಸು ಸರ್ ಕೇಳ್ಸಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ಅಯ್ಯೋ ನನ್ ಮಾತು ಅವ್ರಿಗೆ ಕೇಳ್ಸಲ್ಲ, ನಾನ್ ಮಾತಾಡ್ತಿದ್ದೀನಲ್ಲ, ಕಣ್ ಮುಚ್ಕೊಂಡಿದೀನಿ, ಮಾತಾಡ್ತೀನಿ, ಸರ್ ಸರ್ಜರಿ ಯಾರಿಗ ಆಗ್ತಾ ಇದೆ ಅಂತ. ಆಮೇಲೆ ಬೆಳಿಗ್ಗೆ ನಾನು ಸರಿ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಮೇಡಮ್, ಗರ್ಭಚೀಲದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಸರ್ಜರಿ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಅವ್ರು ಹೆಂಗ್ ಬಂದ್ರು ಅಂದ್ರೆ, ತುಂಬಾ ಜನ ಬಂದ್ರು, ಬಿಳಿ ಬಟ್ಟೆಗಳೆಲ್ಲ ಹಾಕೊಂಡು ಬಂದ್ರು. ಆಮೇಲೆ ಋಷಿ ಮುನಿಗಳೆಲ್ಲ ಬಂದ್ರು, ಕರ್ಕೊಂಡು ಹೋದ್ರು ನನ್ನ. ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಆ ಸರ್ಜರಿ ಎಲ್ಲ ಮುಗಿದ ಆದ್ಮೇಲೆ 41 ದಿವಸ ಫುಲ್ ಮುಗಿಸಿದೆ. ಆಮೇಲೆ ತೆರೆದ ಕಣ್ಣಿನ ದೀಪ ಅಂತೇಳಿ ಸರ್ ಮಾಡಿಸ್ತಾರಲ್ಲ, ಅದ್ರಲ್ಲಿ ನನಗೆ ತುಂಬಾ ಚೆನ್ನಾಗಿ ಅನುಭವ ಆಯ್ತು. ಅದು ಏನು ಅಂತಂದ್ರೆ, ಸಾಕ್ಷಾತ್ ಕಾಮಧೇನು ಕಾಣಿಸ್ಕೊಳ್ತು. ಅದ್ರ ಕೆಳಗಡೆ ಸಾಕ್ಷಾತ್ ನಮ್ಮ ರಾಯರು, ನಮ್ಮ ಗುರುಗಳು ಕಂಡ್ರು. ತುಂಬಾ ಖುಷಿ ಆಯ್ತು. ರಾಘವೇಂದ್ರ ಸ್ವಾಮಿಗಳು, ಕಾಮಧೇನು ಕಾಣಿಸ್ಕೊಂತು. ಆಮೇಲೆ ನಾಗಪ್ಪ ಸಮೇತ ಕಾಣಿಸ್ಕೊಳ್ತು. ಎಡೆ ಬಿಚ್ಚಿ ಹಿಂಗೆ ಬುಸ್ ಅಂತ ಹಿಂಗ್ ಹೊಡೆಯುತ್ತಲ್ವಾ, ಆ ರೀತಿ ನನಗೆ ಆಗ್ತಾ ಇತ್ತು. ಅದೊಂದು ಅನುಭವ ಆಯ್ತು ನಮ್ಗೆ 41 ದಿವಸದಲ್ಲಿ. ಇನ್ನೊಂದು ಅನುಭವ ಅಂತಂದ್ರೆ, ಆ ನಮ್ಮ ಇವರು ಪತ್ರಿಜಿ ಅಮ್ಮನವರು, ಅವರು ಸಹ ನನಗೆ, ಅಮ್ಮನವರು ಸಹ ನನಗೆ ಕಂಡ್ರು. ತುಂಬಾನೇ ಅಮ್ಮ ಹೇಳಿದ್ರು, ಸರ್ ಹೇಳ್ತಾರಲ್ಲ ಕರ್ಮ ಭಿಕ್ಷಾಟನೆ ಮಾಡಿಸ್ತಾರಲ್ಲ, ಅದು ಮುಗಿದ ಆದ್ಮೇಲೆ ನನಗೆ ಅಮ್ಮ ಪಕ್ಕದಾಗೆ ಬಂದು ಕುತ್ಕೊಂಡು, ನಿನ್ ಮುಂದೆ ಈಗ ಸರ್ ಎಲ್ಲ ಕರ್ಮ ಎಲ್ಲ ಬಗೆಹರಿಸಿದ್ರಲ್ವಾ, ಇನ್ ಮುಂದೆ ನಿನ್ಗೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಇನ್ನೊಂದ್ ಮಾತು ಸಹ ಆಡ್ಲಿಲ್ಲ, ಇದೊಂದು ಹೇಳ್ಬಿಟ್ಟು ಅವ್ರು ಹೋಗೇ ಬಿಟ್ರು. ತುಂಬಾನೇ ಖುಷಿ ಆಯ್ತು ನನ್ಗೆ. ಇಷ್ಟೊಂದೆಲ್ಲ ಅನುಭವ ಸಿಕ್ಕಿದೆ ನನ್ಗೆ. ಇನ್ ಮುಂದೆ ಸಹ ಇನ್ನೂ ಅದ್ಭುತವಾದಂತ ಅನುಭವಗಳು ಸಹ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಎಲ್ಲಾ ಮಾಸ್ಟರ್ಗೂನು, ಏನು ಅಂತಂದ್ರೆ, ಆದಷ್ಟು ಬೇಗ ನನಗೂ ಸಹ ಆ ಮಗು ಆಗ್ಲಿ ಅಂತ ಎಲ್ಲರೂ ಸಹ ಬೇಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ 2 ಮಾತುಗಳನ್ನ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ನಿಮಗೆ ಧ್ಯಾನದಲ್ಲಿ ಬಂದು ಎಸ್ ಸರ್, ಆಗಿದೆ ಸರ್, ಆಗಿದೆ ಸರ್. ಪಾಪು ಸಮೇತ ನನ್ಗೆ ಧ್ಯಾನದಲ್ಲಿ ಕಂಡಿದೆ. ನನ್ ಕಣ್ಮುಂದಿನ ಬಂದು ಪಾಪು ಹಾಡ್ತಿದೆ ಒಂದ್ ಟೈಮಲ್ಲಿ, ಇನ್ನೊಂದ್ ಸಮಯದಲ್ಲಿ ಅಮ್ಮ ಅಂತ ನನ್ನ ಹತ್ರ ಓಡಿ ಬಂದಾಗ ಅನ್ನಿಸ್ತು. ಈ 2 ಅನುಭವ ಆಗಿದೆ ಸರ್. ಅದೇ ಸೋಲು ಬಂದಿದ್ದಾರೆ, ನಿಮ್ಮಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇದೆ. ಹಾ ಸರ್. ಅವ್ರು ವೇಟಿಂಗ್ ಮಾಡ್ತಾ ಇದ್ದಾರೆ, ನೀವು ಹಾ ಇನ್ನೂ ಸರ್. ಸಾಧನೆ ಜಾಸ್ತಿ ಮಾಡ್ಬೇಕು ಅಂತ. ಹಾ ಸರ್, ಅದೇ ಸರ್. ಇವತ್ತಲಿದ್ದ 21 ದಿವಸ ನಾನು ಮಂಡಲ ಹಾಕಿದೀವಿ ಸರ್, ನಮ್ಮ ಮನೆಯವರು ನಾವು. ಈಗ 21 ದಿವಸ ಮುಗಿದ್ಮೇಲೆ 41 ದಿವಸ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸರ್. ಅಷ್ಟೇ ರೆಡಿ ಇದಾರ? ರೆಡಿ ರಿಸ್ಕ್ ಕಂಟಿನ್ಯೂ ಮಾಡಬಾರ್ದಿತ್ತು, ಎಸ್ ಸರ್. ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿದ್ರಲ್ಲ. ಹೌದು ಸರ್, ಹೌದು. ಮತ್ತೆ ಹಂಗೆ 20 ಡೇಸ್ ಗ್ಯಾಪ್ ಆಗಿದೆ ಸರ್. ಮತ್ತೆ ಇಷ್ಟೊಳಗನೆ 21 ದಿವಸ ಮುಗಿದು ಬಿಡೋದ? ಹೌದು ಸರ್, ಹೌದು. ಇಲ್ಲ, ಅವರಿಗೆ ನಿಧಾನವೇ ದಾನಂ ಅಲ್ಲ, ನಿಧಾನವೇ ದಾನಂ ಅಂತ. ಓಕೆ ಖಂಡಿತ ಆಗತ್ತೆ ಮೇಡಮ್, ಡೋಂಟ್ ವರಿ. ಎಲ್ಲ ನಮ್ಮ ಅರುಣ್ ಸಾರ್ ಇರ್ಬೇಕಾದ್ರೆ ನಿಮ್ಗೇನು ಇಲ್ಲ ಮೇಡಮ್ ನವರೇ. ನಿಜವಾಗಿ ಅದ್ಭುತ. ಅವ್ರು ಯಾಕೆ ಹೇಳ್ದ ಅವ್ರ ಮಾರ್ಗದಲ್ಲಿ ನಾವು ಹೋಗ್ಬಿಟ್ರೆ ಸಾಕು, ಇನ್ನೇನು ಬೇಡ. ಹೌದು ಸರ್, ನನ್ಗೆ ಆಗ್ತಾ ಇದೆ, ನನಗಿದೆ ಅನ್ಕೊಂಡು ನಾವ್ ಮಾಡ್ಕೊಂಡು ಹೋಗಿ ಮೇಡಮ್, ಏನಿಲ್ಲ. ನಮ್ಮ ಅರುಣ್ ಸಾರ್ ಹೇಗೆ ಹೇಳ್ತಾ ಕೇಳ್ಕೊಂಡೋಗ್ಬಿಟ್ಟು ಸಾರ್ ಮಾರ್ಗದರ್ಶಿ ಆ ತರ. ಇಂಥ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಸರ್. 400 ವರ್ಷಗಳ ಜನ್ಮ ಕಂಡ್ರೆ ನಾವ್ ಈ ತರ ಸಿಕ್ಕಿರೋದಿಲ್ಲ. ನಾವೆಲ್ಲಾರು ಅಷ್ಟೇ. ಸಂಗಮ್ ಸಾರ್ ಸಿಗ್ಬೇಕಾದ್ರೆ, ಸಂಗಮೇಶ್ವರ್ ಸಾರ್ ಅವರು ಅಷ್ಟೇನೆ ಅಲ್ವರ, ಪ್ರತಿಯೊಬ್ರು ಅಷ್ಟೇನೆ. ಅವ್ರ ನಮ್ಗೆ ಅಂತ ದೊಡ್ಡ ಅವರು ಅಷ್ಟೇನೆ ಮೇಡಮ್ ನವರೇ. ಅವ್ರು ನೋಡಾಗ ಎಂತೆಂತ ಕ್ಲಾಸ್ ಯಾವ ತರ ಕೊಡ್ತಾರೆ ಗೊತ್ತಾ ಅವರು, ಅದ್ಭುತ. ನಿಜವಾಗಿ ಅವರು ದೊಡ್ಡ ಜ್ಞಾನಿಗಳೇ ಮೇಡಮ್ ನವ್ರ. ಅವರುನು ನಿಜವಾಗಿ 41 ಡೇಸ್ ಮೇಡಮ್ ಅವ್ರಿಗೆ 41 ಡೇಸ್ ಮುಗಿರೋತ್ಲೇನ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಕೇಳ್ತಾ ಇದೀಯಾ? ಕೇಳ್ತಾ ಇದೀಯಾ? ಕೇಳ್ತಾ ಇದೆ ಸರ್.
ಮೇಡಮ್ ಮೇಡಮ್ ಸರ್ 41 ಡೇಸ್ ಮುಗಿಯೋಕ್ಕಿಂತ ಮೊದಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. 38-39 ಡೇಸ್ ಅಲ್ಲಿ ನಿಮ್ ರಿಸಲ್ಟ್ ಬರುತ್ತೆ. ಖಂಡಿತ ಸೂಪರ್ ಸರ್. ಬರ್ದಿಟ್ಕೊಳ್ಳಿ. ಎಸ್ ಸರ್, ಎಸ್ ಅವರೇ ಸರ್, ಅವರೇ ಮೇಲ್ನವರೇ ನಿಮ್ಗೆ ಮಾಡ್ತಾರೆ, ಮೇಲ್ನವರೇ ನಿಮ್ ಮೆಸೇಜ್ ಕೊಡ್ತಾರೆ. 38 ಎಸ್ 41 ಡೇಸ್ ಅಷ್ಟರಲ್ಲೇ ಇನ್ ಬಿಟ್ವೀನ್ 2 ಡೇಸ್ ಅಷ್ಟರಲ್ಲೇ ನಿಮ್ಗೆ ರಿಸಲ್ಟ್ ಬರುತ್ತೆ ನೋಡಿ ಮೇಡಮ್. ಹೌದು ಸರ್, ಹೌದು ಗುಡಾಕೇಶಕ್ ಬಂದಿದ್ದೀರಲ್ಲ, ಎಲ್ಲವೂ ಆಗುತ್ತೆ. ಹೌದು ಸರ್, ಹೌದು. ಎಲ್ಲದೂ ಯಾಕಂದ್ರೆ ಸಿಗುತ್ತೆ, ಎಲ್ಲರಿಗೆ ಎಲ್ಲದೂ ಸಿಗುತ್ತೆ, ಕೇಳಿದ್ದೇ ಸಿಗುತ್ತೆ. ಹೌದು ಸರ್, ಬೇರೆ ಇನ್ನೆಲ್ಲೂ ಗುಡಾಕೇಶ್ ಸಾಧ್ಯನೇ ಇಲ್ಲ, ಇಲ್ಲಿ ಮಾತ್ರ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಹಾಗೆ ನಂಬಿಕೆ ಸರ್. ಎಸ್ ಮೇಡಮ್, 100%. ಯಾಕೆ ನಾನು ಅದನ್ನ ಅನುಭವಿಸಿದ್ದೇನೆ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಹೌದು ಸರ್, ಹೌದು, ನಿಜ ಪ್ರತಿ ಸರ್. ಒಂದು ಹಂತದಲ್ಲಿ ಕೂಡ ನನಗ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಸ್ ಸರ್. ಆ ಎಕ್ಸ್ಪೀರಿಯನ್ಸ್ ಮುಖಾಂತರವಾಗಿ ನಿಮಗೆ ಹೇಳ್ತಾ ಇರೋದು ಮೇಡಮ್. ಹಾ ಸರ್. ಗಂಗಾವತಿನಲ್ಲಿ ಒಬ್ರು ಮಾಸ್ಟರ್ ಇದ್ದಾರೆ. ಹಾ ಸರ್. ಅವ್ರು ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಾರೆ. ಓಕೆ ಅವ್ರ ಸರ್. ಮುಖ ನಾನು ಇನ್ನೂ ನೋಡಿಲ್ಲ ಮೇಡಮ್, ಅವ್ರ ಮುಖ ನಾನು ಇನ್ನೂ ನೋಡಿಲ್ಲ. ಮೊಬೈಲ್ ಅಲ್ಲೇ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಹಾ ಸರ್. ಅವರು ಕರ್ನಾಟಕ ಬ್ಯಾಂಕ್ ಅಲ್ಲಿ ಅನುಪಮ ಮೇಡಮ್ ಅಂತೇಳಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಅವ್ರ ಮನೆಯವರು ಜಾಬ್ ಮಾಡ್ತಾ ಇದ್ರು. ಹಾ ಸರ್. ಸಮ್ ಎನಿ ರೀಸನ್ಸ್, ಯಾವುದೋ ಒಂದು ರೀಸನ್ಗೋಸ್ಕರ ಅವ್ರ ಮನೆಯವರು ತೀರ್ಕೊಂಡ್ರು, ಅಂದ್ರೆ ಹ್ಯಾಂಗ್ ಮಾಡ್ಕೊಂಡ್ರು, ಸುಸೈಡ್ ಮಾಡ್ಕೊಂಡ್ರು. ಆ ನಂತರ ಅವ್ರ ಅತ್ತೆ ಮನೆಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಮನೆಯಿಂದ ಹೊರಗೆ ಹಾಕಿದ್ರು. ಅವ್ರಿಗೆ ಗಂಡನ್ ಬಂದು ದುಡ್ಡನ್ನು ಕೊಡಲಿಲ್ಲ ಅವರಿಗೆ. ಆಮೇಲೆ ಏನು ಕೊಡ್ಲಿಲ್ಲ. 2 ಮಕ್ಕಳನ್ನ ತಗೊಂಡು ಅವ್ರ ತಾಯಿ ಮನೆಯಲ್ಲೇ ಇದ್ರು. ಅವ್ರಿಗೆ ಅವ್ರ ಗಂಡನ ಜಾಬ್ ಅವ್ರಿಗೆ ಸಿಕ್ತು. ಹಾ, ಅವರು ಯೂಟ್ಯೂಬ್ ನಲ್ಲಿ ನನ್ನ ನಂಬರ್ ಸಿಕ್ಕಿದೆ, ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರು. ಬಂದ ಕ್ಷಣ ಈಗ ಎರಡು ವರ್ಷದಿಂದ ಅವ್ರ ಜೊತೆಗೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರೋದು. ಆಮೇಲೆ ಅವರಿಗೆ ಸರ್ ನನ್ ಹಿಂಗಿದೆ ಅಂತೆಲ್ಲ ಪರಿಸ್ಥಿತಿ ಹೇಳ್ಕೊಂಡಾಗ, ಮೇಡಮ್ ಇನ್ 3 ದಿವಸದಲ್ಲೇ ನಿಮ್ ಮನೆಯವ್ರು ಬಂದ ನಿಮ್ಗೆ ಸಾರಿ ಕೇಳಿ ಹೋಗ್ತಾರ ಅಂತ ಹೇಳಿದ್ವಿ. ಇದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು 3ನೇ ದಿವಸ ರಾತ್ರಿ ಅವ್ರ ಮನೆಯವ್ರು ಬಂದ್ರು. ಆದ್ರೆ ಈ ಇದ್ದ ಮನೆಯಲ್ಲಿ ಬಂದಿರ್ಲಿಲ್ಲ. ಅವ್ರು ಧಾರವಾಡದಲ್ಲಿ ಅವ್ರ ಗಂಡ ಮೊದಲು ಜಾಬ್ ಮಾಡ್ತಾ ಇದ್ರು, ಆ ಮನೆಗ್ ಬಂದಿದ್ರು ಅವರು. ಹಾ ಸರ್. ಇದು ಗುರುಗಳು ಆಡಿಸಿದಂತ ಮಾತುಗಳು. ಸೂಪರ್ ಸೂಪರ್ ಸರ್. ಒಂದು ಸಾರಿ ಕೇಳ್ಕೊಂಡು ಹೋಗಿದಾರೆ ಮೇಡಮ್. ಆಮೇಲೆ ಅವ್ರ ಮಕ್ಕಳ ಮುಂಜುವೆ ಬಂತು. ಹೆಣ್ಮಗಳು ಏನ್ ಮಾಡ್ಬೇಕು, ಯಾರು ಸಪೋರ್ಟ್ ಇಲ್ಲ. ಹೌದು ಸರ್, ಯಾರು ಸಪೋರ್ಟ್ ಇಲ್ಲ. ಮುಂಜುವೆ 2 ಗಂಡ್ ಮಕ್ಕಳು. ನಾನು ಹೆಂಗ್ ಮಾಡ್ಬೇಕು ಸರ್ ಅಂತೇಳಿ ಬಹಳ ಒಂಥರ ಇದು ಮಾಡ್ತಾ ಇದ್ರು. ಏನಾಗಲ್ಲ, ಗುರುಜಿನ ಬಂದ್ ಎಲ್ಲಾನು ಮಾಡತ್ತಾರ, ನೀವ್ ಯಾರನ್ನ ಕರೆಯಲ್ಲ, ಅವ್ರು ಕೂಡ ನಿಮ್ ಮನೆಗ್ ಬರ್ತಾರ. ಆ ಮುಂಜುವೆ ಯಾರು ಏನು ಹೇಳದ್ ಯಾವ್ದೋ ಒಂದು ಕೊರತೆ ಇರ್ಲಾರ್ದಂಗ ಆಗತ್ತೆ ನೋಡಿ ನೀವು ಅಂತ ಹೇಳಿದ್ವಿ. ಅದೇ ರೀತಿನ ಗುರುಜಿ ಬಂದು ಎಲ್ಲಾನು ಯಾವ್ದೋ ಒಂದು ಕೊರತೆ ಇರ್ಲಾರ್ದಂಗ ಅವ್ರ ಮಗನ್ ಮುಂಜುವೆ ಆಗಿದೆ ಮೇಡಮ್, 2 ಮಕ್ಕಳು ಮುಂಜುವೆ. ಹಾ ಸರ್, ನೋಡಿ ಸರ್ ಎಷ್ಟು ಪವಾಡ ಅಲ್ವಾ. ಇದೆ ಅದ್ಭುತ, ಅದ್ಭುತ. ಮಾಡ್ಬೇಕಷ್ಟೇ, ನಾವು ಅದ್ರಲ್ಲಿ ಇಳಿಬೇಕಷ್ಟೇ. ಅದರ ಲಾಭ ಅದ್ರದ್ದು ತಗೊಳ್ಬೇಕಾದ್ರೆ ನಾವು ಪೂರ್ತಿ ಪ್ರಾಂಪ್ಟ್ ಅದರಲ್ಲಿ ಇಳಿಬೇಕು. ಅದರಲ್ಲಿ ಇಳಿದಾಗನೇ ನಮಗ ಅದು ಸಿಗೋದು, ಪ್ರತಿಫಲ ಸಿಗೋದು ಪೂರ್ತಿ ಅದರಲ್ಲಿ ಇಳಿದಾಗನೇ ಮಾತ್ರ. ಹೌದು ಸರ್. ನಾವು ಒಬ್ಬ ಗುರುವಿನ ಗುಲಾಮರಾಗ್ಬೇಕು. ಗುರುವಿನ ಗುಲಾಮನ ಆಗೋ ತನಕ ನಮಗ ಮುಕ್ತಿ ಇಲ್ಲ. ಮುಕ್ತಿ ಬೇಕು, ಗುರುವಿನ ಗುಲಾಮರಾಗ್ಬೇಕು. ಹಾ ಸರ್, ಗುರುವಿನ ಪಾದ ಹಿಡ್ಕೊಂಡ್ಬಿಡ್ಬೇಕು ಸರ್, ಬಿಡಬಾರ್ದು. ಎಸ್ 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 ಅದೇ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿ, ಅದೇ ರೀತಿ. ಓಕೆ ಮೇಡಮ್, ಥ್ಯಾಂಕ್ ಯು. ಖುಷಿಯಿಂದ ಇರಿ. ಎಲ್ಲೋ ನಿಮ್ಗೆ ಸಿಗ್ಬೇಕಾದದ್ದು ಎಲ್ಲಿ ಹೋಗಲ್ಲ. ನಿಮ್ ಪಾಲಿಗೆ ಏನ್ ಬರ್ಬೇಕು ಆ ಗುರುಜಿ ಕೊಟ್ಟಾಗ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ. ನಂಬಿಕೆ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್, ನಮಸ್ತೆ. ಖುಷಿಯಿಂದ ಇರಿ. ನಮಸ್ತೆ. ಇಲ್ಲ, ಅವರಿಗೆ ಸೋಲು ರೆಡಿ ಇದಾರೆ, ಬಂದಿದ್ದಾರೆ ಆಲ್ರೆಡಿ, ರೆಡಿ ಇದಾರೆ. ಬಟ್ ಇವ್ರದ್ದು ಇನ್ನೂ ಸ್ವಲ್ಪ ಸಾಧನೆ ಜಾಸ್ತಿ ಆಗ್ಬೇಕು. ಅದೇ ಸಾಧನೆ ಮೇನ್. ಅದರಲ್ಲಿ ಇಳಿಬೇಕು ಸರ್. ಈಗ ಅದ್ರಲ್ಲಿ ಇಳಿದಾಗ 100% ಅವ್ರು ಸಿಕ್ಕೇ ಸಿಗ್ತೇವೆ. ಅವ್ರ ಫ್ರೀಕ್ವೆನ್ಸಿನ ನೀವು ತಡ್ಕೊಳ್ಬೇಕಲ್ಲ ಮೇಡಮ್. ತಡ್ಕೊಳ್ತೀರಿ. ಅದ್ ತಡ್ಕೊಳ್ಬೇಕಂದ್ರೆ ನೀವು ಸಾಧನೆ ಜಾಸ್ತಿ ಮಾಡ್ಬೇಕು. ಅವರು ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದಾರೆ. ನೀವು ಅದಕ್ಕೆ ಅವತ್ತಿಂದ ಹೇಳಿದೆ ನಿಮ್ಗೆ, ನೀವು ಬೇರೆ ಏನೇನೋ ಕತೆ ಹೇಳಿದ್ರಿ. ಟೈಮ್ ಬರ್ಬೇಕು, ಟೈಮ್ ಬರ್ಬೇಕು. ಅದಕ್ಕೆ ಕರ್ಮ ಕಳಿಬೇಕು, ಟೈಮ್ ಬರ್ಬೇಕು. ಅದು ಬಂದಾಗ ಎಲ್ಲ ಹೋಗ್ಬೇಕು. ಅದೇ ಸರ್. ಸಾರಿ ನೀವ್ ಹೇಳಿದ್ರಿ, ಬಟ್ ಮದ್ವೆ ಇರೋದಕ್ಕೆ ನನಗೆ ಸ್ವಲ್ಪ ಕೆಲಸ ಹೆವಿ ಆಯ್ತು ಅನ್ನೋದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿದೆ 20 ಡೇಸ್. ಇಲ್ಲ ಸರ್, ಇನ್ ಮುಂದೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬಟ್ ಮಾಡ್ತೇನೆ ಸರ್ ನಾನು.
ಯಜಮಾನ್ರು ನೀವು ಇಬ್ರು ಸೇರಿ ಕುತ್ಕೊಂಡು ಮಾಡಿ. ಎಸ್ ಸರ್, ಇಲ್ಲೇ ಕೂತಿದ್ದಾರೆ ಸರ್, ಕೂರ್ಸ್ಕೊಂಡಿದೀನಿ ಇವತ್ತು. ವೆರಿ ಗುಡ್. ಇವತ್ತು ಸ್ಟಾರ್ಟ್ ಮಾಡೋಣ ಅಂತ. ಆದರ್ಶ ದಂಪತಿಗಳು. ಹಾ ಸರ್. ಸೂಪರ್ ಐಡಿಯಾ ಕೊಟ್ರಿ ಸರ್. ಹೌದು ಸರ್, ಆದರ್ಶ ದಂಪತಿಗಳು. ರೈತ ಎಲ್ಲಾ ಮಾಸ್ಟರ್ಸ್ ಕೂಡ ನನ್ಗೆ ಧನ್ಯವಾದಗಳು. ನನ್ಗ ಇದಕ್ಕೋಸ್ಕರ ನೀವೆಲ್ಲರೂ ಕೂಡ ಹೇಳ್ಕೊಂಡ್ರಿ, ವಿಶಸ್ ಕೂಡ ಮಾಡಿದ್ರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮಾಡ್ತಾರೆ ಮೇಡಮ್, ಎಲ್ಲರೂ ವಿಶ್ ಮಾಡ್ತಾರೆ. ವಿಶ್ ಮಾಡ್ತೇವೆ ಎಲ್ಲಾರು, ಹಾಗೆ ಆಗತ್ತೆ. ಹಲೋ ಹಲೋ ಮ್ಯಾಮ್. ಮೇಡಮ್ ನಮಸ್ತೆ. ಹಲೋ ಮ್ಯಾಮ್, ನಾ ಒಂದೆರಡ ಮಾತು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಮೇಡಮ್ ನೀವ್ ಏನಂದ್ರ ಮ್ಯಾಮ್, ಇವಾಗ ಆಲ್ರೆಡಿ ನೀವ್ ಏನ್ ಮಾಡ್ಬೇಕಂದ್ರ ಹೊಟ್ಟಿ ಹಿಡ್ಕೊಂಡ್ ಒಂದ್ ಸ್ವಲ್ಪ ಸಾರಿ ಕೇಳ್ಕೋಬೇಕಂತ ಅನಿಸ್ತೈತ್ರಿ. ಹಾ. ಯಾಕಂದ್ರ ನಮ್ದು ಹೋದ ಜನ್ಮ ಏನೋ ಒಂದ್ ತಿಳಿಲಾರ್ದೋ ಯಾವಾಗೋ ಒಂದ್ ಮಗುವಿಗಾಗ್ಲಿ ಏನೋ ತಪ್ಪು ಮಾಡಿರ್ತೀವಂತ ಮ್ಯಾಮ್. ಹಾ ಹಾ ಹಾ. ಅದ್ರಿಂದ ಒಂದ್ ಸ್ವಲ್ಪ ಏನೋ ಸಮಸ್ಯೆ ಇರ್ತಿರ್ತಾವತ್ತ ಮ್ಯಾಮ್. ಹಾ. ನೀವ್ ಇವಾಗ ಏನಂತ, ಇವಾಗ ಪ್ರೆಗ್ನೆಂಟ್ ಇದ್ದವ್ರ ಹೆಂಗ್ ಖುಷಿಯಾಗಿರ್ತಾರಲ್ಲ ಮ್ಯಾಮ್, ಆ ರೀತಿ ನೀವು 41 days ರೀ ನಿಮ್ಮ ಹೊಟ್ಟಿ ನಿಮ್ ಕೈ ಒಳಗ್ ಹಿಡ್ಕೊಂಡ್ ಆ ಫೀಲಿಂಗ್ ನಿಮ್ ಒಳಗ್ ತಗೋರಿ ಮ್ಯಾಮ್. ಅದ್ Okay, ನಮ್ madam. ಮಾಸ್ಟ್ರು ಒಬ್ರು ಹೇಳಾತಿರೋದನ್ನ ನಿಮಗ್ ಹೇಳಾಕತ್ತೇನ್ರ. ಓಕೆ. ನಾವ್ ಇವಾಗ ಅದನ್ನ ಆನಂದ ಪಡ್ತಿರ್ತೀವೋ ಅಲ್ಲಿ ಅದ್ ಸೃಷ್ಟಿ ಆಗ್ತಿರ್ತೈತ. ಹಾ 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 ಹಾ. ಈ ಧ್ಯಾನಿಗಳಿಗೆ ಅದು ನಿಜವಾಗಿಯೂ ಅದು ಆಗ್ತೈತೆ ಅಂತ ಹೇಳ್ತಿರ್ತಾರ. ಹಾ ಮೇಡಮ್. ನೀವ್ ಇವಾಗ ಆನಂದ ಪಡ್ರಿ ಅಷ್ಟ ಆಗ್ತೈತಿ, ಹಾಗೆ ಆಗ್ತೈತಿ ಅಂತ ನೀವು ಒಂದ್ ಭರವಸೆ ರೀ. ಈಗ Yes, ಸರ್ ma'am. ಎಲ್ಲಾ ಹೇಳಿರಲ್ಲ ನಮ್ ಸಾಧನೆ ಆಗ್ಬೇಕಂತ. ನಮ್ಗ್ ಏನಂದ್ರ ನಮಗ್ ಒಂದ್ ಕೊರತೆ ಯಾಕೆ ಕೊಡ್ತಾರಂದ್ರ ಎಲ್ಲಾ ಕೊಟ್ಟು ಬಿಟ್ರಂದ್ರ ನಾವ್ ಸಾಧನೆ ಮಾಡಂಗಿಲ್ಲ ಮ್ಯಾಮ್. ಏನೋ ಒಂದ್ ಕೊರತೆ ಇಟ್ರಂದ್ರ ನಾವ್ ಸಾಧನೆ ಮಾಡಕ್ ಮುಂದ್ ಹೋಗ್ತೀವಿ ಮ್ಯಾಮ್. ಹೌದು. ನಂದ್ ಸಣ್ಣ ಕಾಣಿಕೆ. ಯಾಕಂದ್ರ ಸಾಧನೆ ನಾವ್ ಎಷ್ಟ್ ಮಾಡ್ತೀವೋ ಇಲ್ಲೋ ನಮ್ಗ್ ಗುರುಗಳ ನೋಡು ಸಂಬಂಧ ಒಂದ್ ಸಣ್ಣ ಕೊರತೆ ಇಟ್ಟಿರ್ತಾರ ಅಷ್ಟರಿ. ಹೌದು ಮೇಡಮ್, ಹೌದು. ನಾವ್ ಸಾಧನೆ ಮಾಡುದು, ನಮಗ್ ಏನ್ ಬೇಕು ಬಿಡುದು ಕೊಡುದು ಅವ್ರ ಕಡೆ ಬಿಟ್ಟು ಬಿಡುದ್ರಿ. ಧ್ಯಾನ ಸಿಕ್ಕತಿ ಅಲ್ಲ, ಅದ ಒಂದ್ ನಮಗ್ ಅಮೃತ ಅರ್ಥ ತಿಳ್ಕೊಂಡ್ವಿ ಅಂದ್ರ ನಮ್ಗೆಲ್ಲಾ ಬರ್ತೈತಿ ಮ್ಯಾಮ್. ಮೇಡಮ್ ಇದನ್ನ ಒಂದ್ ಖುಷಿ ಪಡ್ರಿ. ನಾವೆಲ್ಲಾ ನೀವ್ ಕೇಳ್ಕೊಳ್ಳೋದಷ್ಟ ಯಾಕ, ಆಲ್ರೆಡಿ ಎಲ್ಲಾ ಮಾಸ್ಟರ್ಸ್ಗಳು ಒಂದೇ ಆತ್ಮ ಅಲ್ವಾ. ಹೌದು. ಎಲ್ಲರೂ ರೆಡಿ ನಿಮಗ್ ಆಶೀರ್ವಾದ ಮಾಡಾಕ. ಎಲ್ಲಾ ಧ್ಯಾನಿಗಳು ಗುರುಗಳು ಎಂತಿಂತವ್ರ ಅದಾರ ನಮ್ಮಲ್ಲಿ ಎಲ್ಲಾ ಧ್ಯಾನಿಗಳ. ನೀವ್ ಕೇಳ್ಕೊಳ್ಳೋದು ಬೇಡವೇ ಬೇಡ. ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಮೇಡಮ್. ಅದ್ಭುತ ಸಂದೇಶ ಕೊಟ್ರಿ, ಧನ್ಯವಾದಗಳು. ವೆರಿ ಗುಡ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಅದು ಅವರು ಧ್ಯಾನ ಮಾಡೋದು, ಅವರು ಗರ್ಭಕೋಶದಲ್ಲೆಲ್ಲ ಕೈ ಇಟ್ಟೆಲ್ಲ ಮಾಡಿಸ್ತಾ ಇರ್ತಾರಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬನ್ನಿ ಮೇಡಮ್. ನಿಮ್ಗೆ ಬೇಗನೆ ಒಳ್ಳೇದಾಗತ್ತೆ. ಅವ್ರು ಅದನ್ನ ನೀವು ಡಿಲೇ ಮಾಡಿರೋದ್ರಿಂದನೇ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ ನನ್ ಪ್ರಕಾರ. ನೀವು ಅದನ್ನ ಬಿಡ್ಬಾರ್ದಾಗಿತ್ತು, ಕಂಟಿನ್ಯೂ ಮಾಡ್ಬೇಕಿತ್ತು. ಇಷ್ಟರೊಳಗಡೆ ಒಳ್ಳೆ ಒಂದು ಸ್ವೀಟ್ ನ್ಯೂಸ್ ಬರ್ತಿತ್ತು ಅಂತ ಅನ್ಸುತ್ತೆ ನನ್ ಪ್ರಕಾರ. ಅವರು ಸರದು ಅದು ಗರ್ಭಕೋಶದ ಮೇಲೆಲ್ಲ ಕೈ ಇಟ್ಟೆಲ್ಲ ಪ್ರಾಮಿಸ್ ಎಲ್ಲ ಮಾಡಿಸಿ ಎಲ್ಲ ಮಾಡಿಸ್ತಾ ಇರ್ತಾರೆ. ಅದನ್ನ ಮಾಡ್ತಾ ಬನ್ನಿ. ಎಲ್ಲಾ ಅಂಗಾಂಗಗಳಿಗೂನು ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಅಲ್ಲಿ ಕ್ಲಿಯರೆನ್ಸ್ ಆಗುತ್ತೆ. ಅದು ಮಾಡಿದಾಗ ಅದನ್ನ ಮಾಡ್ತಾ ಕಂಟಿನ್ಯೂ ಮಾಡಿದ್ರೆ ಅದು ಕ್ಲಿಯರೆನ್ಸ್ ಆದಾಗ ನಿಮ್ದು ಆಟೋಮೆಟಿಕ್ ಆಗಿ ಸಕ್ಸಸ್ ಆಗುತ್ತೆ. ಹಾಗಾಗಿ ನನ್ಗೆ ತುಂಬಾನೇ ಕಾಲೆಲ್ಲ ಪೈನ್ ಎಲ್ಲ ತುಂಬಾನೇ ಇತ್ತು. ಕೆಲವೆಲ್ಲ ಇದನ್ನ ಮಾಡ್ತಾ ಸ್ವಲ್ಪ ನನ್ಗೆ ರಿಲ್ಯಾಕ್ಸ್ ಆಗಿದೆ. ಓಡಾಡ್ಕೊಂಡಿದೀನಿ ಇವಾಗ. ಎಷ್ಟೊಂದು ಇದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಸ್ವಲ್ಪ ಮಾಡಿ ಮೇಡಮ್, ಅದು ಕ್ಲಿಯರೆನ್ಸ್ ಆಗುತ್ತೆ, ಏನಾಗಲ್ಲ, ಒಳ್ಳೇದೇ ಆಗುತ್ತೆ. ನೀವು ಕಂಟಿನ್ಯೂ ಮಾಡ್ಬೇಕಿತ್ತು, ಅದನ್ನ ಬಿಡಬಾರ್ದಾಗಿತ್ತು ಅನ್ಸುತ್ತೆ ನನ್ ಪ್ರಕಾರ. ಎಲ್ಲಾರ ಆಶೀರ್ವಾದನೂ ಇದೆ, ದೇವ್ರ ಆಶೀರ್ವಾದನ ಸರ್ಜರಿನೇ ಆಗಿದೆ. ಏನಕ್ಕೆ ಎಲ್ಲಾ ಕೇಳ್ತಾ ಇದ್ದೀರಾ? ಒಳ್ಳೇದೇ ಆಗಿದೆಯಲ್ಲ ನಿಮ್ಗೆ? ಹೌದು ಮೇಡಮ್, ಆಗಿದೆ. ಮತ್ತೆ ಮಾಡಿ, ಏನಾಗಲ್ಲ, ಕಂಟಿನ್ಯೂ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಅರುಣ್ ಕುಮಾರ್ ಸರ್. ನಮಸ್ತೆ ಮೇಡಮ್. ಸರ್, ನಾನು ಒಂದ್ಸಲ ಹೇಳಿದ್ದೆ ಅಲ್ಲ ಸರ್,
ಅದು ತಾಯಿ ಹೊಟ್ಟೆಲೆ ಮಗು ಹಿಂಗೆ ತಿರುಗಿ ಧ್ಯಾನ ಮಾಡ್ತಾ ಇದೆ ಅಂತ. ಹ್ಮ್ ಅದು ಸೋಲು ರೆಡಿ ಇದೆ ಅಂತ ಹೇಳಿದ್ರಲ್ಲ, ಅದು ಇವ್ರದೇ ಅದು ಸೋಲು. ಎಷ್ಟು ನನಗೆ ಅನುಭವ ಆಯ್ತು ತಕ್ಷಣ ಅವ್ರು ಹಾಗಂತ ಹೇಳಿದ ತಕ್ಷಣ ನಂಗ್ flash ಆಯ್ತು. ಅದು ನನ್ನನ್ನ ನೋಡಿ ನನ್ ಜೊತೆ ಧ್ಯಾನ ಮಾಡ್ತಾ ಇದೆ. ಇದ್ದಿದ್ ಮಗು ಹಿಂಗೆ ತಿರುಗಿ ಕೂತು ಧ್ಯಾನ ಮಾಡ್ತಾ ಇದೆ. ನನ್ಗೆ ಧ್ಯಾನದಲ್ಲಿ ಬಂದಿದ್ದಂತ ಒಂದ್ ಅನುಭವ. ಅದು ಯಾರು ತಾಯಿ ಯಾರು ತಾಯಿ ಯಾರು ಅಂತ ಇದ್ರೆ ತಾಯಿ ಇವ್ರೇನೆ ಇದ್ದೇ ಇದಾರೆ ಹೊಟ್ಟೆಲಿ. ಅಂತಿಂತ ಸೋಲಲ್ಲ ಸರ್ ಅದು. ನಿಜ ತಾಯಿ ಹೊಟ್ಟೆಯಿಂದಲೇ ಧ್ಯಾನ ಮಾಡ್ತಾ ಬರ್ತಾ ಇದೆ ಅದು. ನಿಜವಾಗ್ಲೂ ತುಂಬಾ ಒಳ್ಳೆ ಗ್ರೇಟ್ ಸೋಲು. ನಿಜವಾಗ್ಲೂ ಪುಣ್ಯವಂತರು ಅವರು ಸರ್. ಅವ್ರನಿಗೆ ಧನ್ಯವಾದ ಹೇಳ್ಲೇಬೇಕು. ನನಗಂತೂ ಅಷ್ಟು ಖುಷಿ ಆಗ್ತಾ ಇದೆ ಇವಾಗ. ಅದ್ ಯಾರು ಮುಖ ಮಾತ್ರ ಕಾಣಿಸ್ತಿರ್ಲಿಲ್ಲ ಸರ್. ಆ ತಾಯಿ ಹೊಟ್ಟೆಲಿ ಆ ಮಗು ಒಳಗಡೆನೆ ತಿರುಗಿ ನಾನು ಅದ್ರ ಜೊತೆ ಮಾತಾಡ್ತಾ ಇದ್ದಿದ್ದು ಎಲ್ಲ ಇವತ್ ಕನೆಕ್ಟ್ ಆಯ್ತು ಸರ್. ನನಗೆ ಉತ್ತರ ಇವತ್ ಸಿಕ್ತು ಮೇಡಮ್. ಅವತ್ತು ಗೌರಮ್ಮ ಮೇಡಮ್ ಹಾ ಅವತ್ ಮೇಡಮ್. ನೀವ್ ಇದಾರಾ? ಹಾ ಇದಾರೆ ಇದಾರೆ. ಹೇಳಿ ಸರ್. ಮೇಡಮ್. ಅವತ್ತು ನೀವ್ ಹೇಳಿದಾಗ ನಾನು ಹೇಳಿದೆ ತಾನೇ, ಒಬ್ರು ಸದ್ಯದಲ್ಲೇ ಇದಾಗ್ತಾರೆ ನೋಡಿ, ಗೊತ್ತಾಗ್ತದೆ ನಿಮಗೆ ಅಂತ ಹೇಳಿ. ಆಮೇಲೆ ಅವ್ರದ್ದು ಆಲ್ರೆಡಿ ನಾನು ಅದಕ್ಕೆ ಹೇಳಿದ್ದು, ಅವ್ರು ಆಲ್ರೆಡಿ ಬಂದು ವೇಟಿಂಗ್ ಮಾಡ್ತಾ ಇದಾರೆ. ಬಟ್ ಅವ್ರದ್ದು ಇನ್ನೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿಲ್ಲ. ಇನ್ನೂ ಅವ್ರು ಜಾಸ್ತಿ ಮಾಡ್ಬೇಕು ಸಾಧನೆ ಸ್ವಲ್ಪ. ಹೌದೌದು ಸರ್. ನಿಮ್ ಸಾಧನೆ ಸ್ವಲ್ಪ ಅದು ಜಾಸ್ತಿ ಬ್ಲಾಕೇಜ್ ಎಲ್ಲ ಸರ್ ಕ್ಲಿಯರ್. ಅದು ಆ ಹೊಟ್ಟೆ ಒಳಗೆ ಮಗು ಮುದ್ದಾಗಿದೆ. ನಾನ್ ಕ್ಲಿಯರ್ ಆಗಿ ನೋಡಿದೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ ಗ್ರೇಟ್ ಮೇಡಮ್. ತುಂಬಾ ಗ್ರೇಟ್ ಮೇಡಮ್. ನೀವು ಒಂದು ಒಳ್ಳೆ ಮಾಸ್ಟರ್ನ ಭೂಮಿಗೆ ತರಕ್ಕೆ ಒಂದು ದಾರಿ ನಿಮ್ಮಿಂದಲೇ ಅದು. ನಿಜವಾಗ್ಲೂ ನಾವು ಅದನ್ನ ನೋಡ್ಲೇಬೇಕು ಸರ್. ಮೇಡಮ್ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ನಿಮ್ ಸಾಧನೆ ಬೇಕು ಅದಕ್ಕೆ. ಮೇಡಮ್ ನೀವಂತೂ ಚಿಂತೆ ಮಾಡ್ಲೇಬೇಡಿ. ಅದು ಮುಂದಿನ ಸೂಚನೆ ನನ್ಗೆ ಧ್ಯಾನದಲ್ಲೇ ಸಿಕ್ಕಿತ್ತು. ಅದು ಧ್ಯಾನದಲ್ಲೇ ಹೊಟ್ಟೆ ಒಳಗೆ ಧ್ಯಾನ ಮಾಡ್ತಾ ಇದಾರೆ ಮಾಸ್ಟರು. ನೀವು ಧ್ಯಾನ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಯೋಚನೆ ಮಾಡ್ಬೇಡಿ, ನಿಮಗೆ ಖಂಡಿತ ಎಲ್ಲರ ಆಶೀರ್ವಾದ ಇದ್ದೇ ಇದೆ. ಅದ್ರಲ್ಲಂತೂ ನಮ್ ಗುರುಗಳ ಸರ್. ಅದನ್ನ ನಾನ್ ನಿಮ್ ಹೊಟ್ಟೆಲೆ ನೋಡಿದೀನಿ, ಮುಖ ನೋಡಿರ್ಲಿಲ್ಲ. ಯಾರ್ದು ಬರೀ ಹೊಟ್ಟೆ ಮಾತ್ರ ಕಾಣಿಸ್ತಾ ಇತ್ತು ನನಗೆ. ಅದ್ರೊಳಗಿದ ಮಗು ಹೊಟ್ಟೆ ಮಾತ್ರ ಕಾಣಿಸ್ತಾ ಇತ್ತು, ಮುಖ ಇವತ್ ನೋಡ್ದೆ. ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಷ್ಟೊಂದು ಅನುಭವ ನನ್ಗೆ ಹೇಳ್ ತಕ್ಷಣ ಹೇಳ್ಲೇಬೇಕು ಅನಿಸ್ತು ಬಂತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಗೆ ಇವಾಗ್ಲೇ ಖುಷಿ ಆಗ್ತದೆ ಅದ್ರ ಅನುಭವ ನೋಡೋದಕ್ಕೆ. ನಮಗ್ ಇವಾಗ್ಲೇ ಖುಷಿ ಆಗ್ತಾ ಇದೆ ತವಕ ಮೇಡಮ್. ಅಷ್ಟು ಖುಷಿ ಅಂತುವೆ. ನಿಮಗಿಂತ ಹೆಚ್ಚಿಗೆ ನನಗಾಗ್ತಾ ಇದೆ. ನೀವ್ ಹೇಳ್ತಿರೋದ್ ನೋಡಿ ನನಗೆ ಖುಷಿ ಆಗ್ತಿದೆ ಮೇಡಮ್. ನಾನ್ ಧ್ಯಾನದಲ್ಲೇ ನೋಡಿದೀನಿ ಮೇಡಮ್. ಆ ಮಗು ಮುದ್ದಾಗಿದೆ, ಹೊಟ್ಟೆಲ್ಲೇ ಧ್ಯಾನ ಮಾಡ್ತಾ ಇದೆ. ಸರಿ. ಕಾಣಿಸ್ತು. ಹೌದು ಮೇಡಮ್. ಹೌದು ಸರ್ ಹೇಳಿದ್ರು ಆಲ್ರೆಡಿ ರೆಡಿ ಇದ್ದಾರೆ. ನೀವು ಸ್ವಲ್ಪ ಇನ್ನೂ ಜಾಸ್ತಿ ಸಾಧನೆ ಮಾಡಿ ಅಂತ ಹೇಳಿದ್ರು ಮೇಡಮ್. ನನಗೆ ಸ್ವಲ್ಪ ತುಂಬಾ ಹೆವಿ ಕೆಲ್ಸ ಬಂದ್ಬಿಡ್ತು ಮೇಡಮ್. ಈ ಕಡೆ ಮದ್ವೆ ಕೆಲ್ಸ, ಈ ಕಡೆ ಹೊಲದ ಕೆಲ್ಸ, ಈ ಕಡೆ ಮನೆ ಕೆಲ್ಸ, ಇದನ್ನೆಲ್ಲ ಮಾಡ್ಕೊಂಡು ಮತ್ತೆ ನೈಟ್ ಪೂರ್ತಿ ನಿದ್ದೆಗೆಟ್ರೆ ಮತ್ತೆ ಆರೋಗ್ಯಕ್ಕೆ ಎಲ್ಪ್ ಇದಾಗುತ್ತೋ ಅಂತ ಹೆದರ್ಬಿಟ್ಟು 20 days ನಾನು ಮಾಡ್ದೆ. ಅದೇ ಅವ್ರ ಪ್ಲಾನ್ ಇರುತ್ತಲ್ಲ ಮೇಡಮ್, ಇಂಥ ಟೈಮಿಗೆ ಬರ್ಬೇಕು ಅಂತ. ಅವ್ರ ಪ್ಲಾನ್ ಬರ್ತಾರೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್. ಯೋಚನೆ ಮಾಡ್ಬೇಡಿ. ಇನ್ಮುಂದೆ ಯೋಚನೆ ಮಾಡಲ್ಲ ಮೇಡಮ್. ನಾನು ಯಾವಾಗ ಧ್ಯಾನಕ್ಕೆ ನಾನು ಬಂದ್ನೋ ಅವತ್ತೇ ನಾನು ಯೋಚನೆ ನಿಮಗಿಂತ ನನಗೆ ಬಾರಿ ಅಷ್ಟೊಂದು ಮನಸ್ಸೊಳಗಿಂದ ಖುಷಿ ಸಂತೋಷ ಅನ್ನೋದು ನನಗೆ ತುಂಬಿ ತುಳುಕ್ತಾ ಇದೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಯಾರಿಗೂ ನನಗೆ ಏನ್ ಕನೆಕ್ಷನ್ ಗೊತ್ತಿಲ್ಲ, ತುಂಬಿ ತುಳುಕ್ತಾ ಇದೆ ನನಗೆ ಆ ಮನಸ್ಸಲ್ಲಿ. ಅಷ್ಟು ಒಂದು ಇದಾಯ್ತು ನನಗೆ. ಆಗಿದ್ದದ್ದು ಇದಾಗಿ 1 ತಿಂಗಳು ಅನ್ನೋ ಆಗಿಲ್ಲ. ಆ ತರದೊಂದು ಒಂದ್ ಸೂಚನೆ ನನಗೆ ಸಿಕ್ಕಿತ್ತು ಮುಂಚೆನೆ. ಆಗ್ತಾ ಇದೆ ಮೇಡಮ್. ನನಗೆ ಖುಷಿ ಆಗ್ತಾ ಇದೆ. ಬೇಗ ಬರ್ಲಿ, ನಾವು ನೋಡ್ಬೇಕು ಅದನ್ನ. ಅವ್ರ ಜೊತೆ ಮಾಸ್ಟರ್ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಅಂತ ಖುಷಿ ಆಗ್ತಾ ಇದೆ. ಖಂಡಿತ ಮೇಡಮ್. ನಾವೆಲ್ಲರೂ ಒಂದೇ ಅಲ್ವಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಆತ್ಮಬಂಧುಗಳು ಮೇಡಮ್. ರಾಯರ ಆಶೀರ್ವಾದ. ರಾಯರ್ ಬರ್ತಾರ್ರಿ. ರಾಯರ್ ಬಂದೇ ಬರ್ತಾರ. ರಾಯರ್ ಕಾಯ್ಕೊಂಡು ಬಂದೇ ಬರ್ತಾರ. ರಾಯರ್ ತುಂಬಾ ಇದೆ ಸರ್ ನನ್ಗೆ. ಬರ್ತಾರ. ಮೇಡಮ್ ಹೇಳ್ದಂಗೆ ಒಬ್ರಿಗೊಬ್ರು ಕನೆಕ್ಟಿವಿಟಿ ಇರುತ್ತಲ್ಲ, ಅದೇ ಕನೆಕ್ಷನ್ ಇರುತ್ತೆ ಅದು. ಖಂಡಿತ ಮೇಡಮ್, ಖಂಡಿತ ಸತ್ಯ. ಎಲ್ಲರ ಆಶೀರ್ವಾದ ಸದಾ ಹೀಗೆ ಇರ್ಲಿ ನನ್ ಮೇಲೆ.
ಖಂಡಿತ ತಥಾಸ್ತು ತಥಾಸ್ತು. ನಮಸ್ತೆ ಮಾಸ್ಟರ್. ನೀವು ಮೇಡಮ್ ಹೀಗೆ ನಮಸ್ಕಾರ. ಮುಂದುವರಿಸಿ ಧ್ಯಾನ ಮಾಡಿ ಮೇಡಮ್, ಏನು ಆಗಲ್ಲ, ಒಳ್ಳೇದಾಗುತ್ತೆ. ಎಸ್ ಖಂಡಿತ ಮೇಡಮ್, ಖಂಡಿತ ತುಂಬಾ ಮಾಡ್ತೀನಿ ಮೇಡಮ್. ಚೆನ್ನಾಗಿ ಮುಂದುವರಿಸ್ತೀನಿ ಮೇಡಮ್, ಮುಂದುವರಿಸ್ತೀನಿ. ದಿಲೀಪ್ ಮಾಸ್ಟರ್ ಮಾತಾಡಿ. ಮುಖ ತೋರಿಸಿ ಮೇಡಮ್ ವಿಡಿಯೋದಲ್ಲಿ ಮೇಡಮ್ ನಿಮ್ಮ ಹಸ್ಬೆಂಡ್ ಮುಖ ತೋರ್ಸಿ ಎಲ್ರಿಗೂ ವಿಡಿಯೋದಲ್ಲಿ ಕಾಣಿಸ್ಲಿ. ಜೈ ಬನ್ನಿ ಹೋ ಸರ್ ನೋಡೋಣ. ಪತ್ರಿಜಿ ಸರ್. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ಇಲ್ಲ, ಅವರು ದೊಡ್ಡ ಸಾಧಕರೇ. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆನೂ ಕೂಡ ಅವರು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ, ಅವರು ನಿರಂತರವಾಗಿ ಅದೇ ಕಾಯಕದಲ್ಲಿ ತೊಡಗಿಕೊಂಡವರು. ಶಿವಯೋಗಿಗಳವರು, ಸಾಮಾನ್ಯದವರಲ್ಲ. ನಾನ್ ಧ್ಯಾನಕ್ಕೆ ಬರೋದಕ್ಕೆ ಕಾರಣ ನಮ್ಮ ಮನೆಯವರ ಮಾಸ್ಟರ್ಸ್. ಧನ್ಯವಾದಗಳು ಸರ್. ಗೊತ್ತಿರ್ಲಿಲ್ಲ, ಇವರೇ ಯೂಟ್ಯೂಬ್ ಅನ್ನ ಸರ್ಚ್ ಮಾಡಿ ನೋಡ್ಬಿಟ್ಟು ತಿಳ್ಕೊಂಡು ನನಗ್ ಹೇಳಿದ್ರು, ನನಗ್ ಮಾಡೋದಕ್ಕಾಗಲ್ಲ, ನೀನೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನೇ ಮುಂದುವರ್ಸ್ಕೊಂಡ್ ಬಂದೆ. ನಾನು ನನ್ ಕರ್ಮ ಕಳೆಯುತ್ತೆ, ಆದ್ರೆ ಇವ್ರ ಕರ್ಮನು ಕಳಿಬೇಕಲ್ವಾ. ನಾನ್ ಸರ್ ಹೇಳಿದೆ, ಸರ್ ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಒಂದೇ ಅಲ್ವಾ, ಯಾರಾದ್ರೂ ಒಬ್ರು ಮಾಡಿದ್ರೆ ಆಗುತ್ತಲ್ವಾ ಅಂತ ಕೇಳ್ದೆ ನಾನು. ಸರ್ ಒಂದೇ ಮಾತು ಹೇಳಿದ್ರು, ಮೇಡಮ್ ನೀವ್ ಊಟ ಮಾಡಿದ್ರೆ ನಿಮಗ್ ಹೊಟ್ಟೆ ತುಂಬುತ್ತೆ, ಇವ್ರು ಊಟ ಮಾಡ್ಬೇಕಲ್ವಾ ಅಂತ ಹೇಳಿದ್ರು. ಹೌದು ಸರ್ ಅಂದೆ. ನೀವ್ ಮಾಡಿದ್ರೆ ನಿಮ್ ಕರ್ಮ ಕಳೆಯುತ್ತೆ, ಸರ್ದು ಕೂಡ ಕರ್ಮ ಕಳಿಬೇಕಂದ್ರೆ ಅವರು ಕೂಡ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತಿನಿಂದ ಮತ್ತೆ ಶುರು ಮಾಡಿದೀವಿ. 21 days ಇವತ್ತಿನಿಂದ ಶುರು ಮಾಡ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಇಬ್ಬರ ಮೇಲೆ ಸದಾ ಇರ್ಬೇಕಂತ ನಾನು ಕೇಳ್ಕೊಳ್ತೀನಿ. ಶುಭವಾಗಲಿ 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 ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಮ್ಯಾಮ್. ಒಳ್ಳೇದಾಗ್ಲಿ, ಏನು ವರಿ ಮಾಡ್ಕೊಳ್ಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಇವಾಗ ನಿಮ್ ಬಾಯಲ್ಲಿ ಬಂತಲ್ಲ ಮಾತು, ಅದನ್ನೇ ಮಧ್ಯಾಹ್ನ ಕ್ಲಾಸ್ ಅಲ್ಲಿ ತಾನೇ ನಾನು ಹೇಳ್ದೆ. ಒಬ್ರು ಕ್ವಶನ್ ಕೇಳಿದ್ರು ಯಶೋಧ ಮ್ಯಾಮ್ ನನ್ಗೆ. ಮಾಸ್ಟರ್ಸ್ ಕೇಳಿಸ್ತಿದ್ಯಾ ವಾಯ್ಸು? ನಿಖಿತಾ ಮೇಡಮ್ ಕೇಳಿಸ್ತಾ ಇದೆ. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಇವಾಗ ತಾನೇ ಮೇಡಮ್ ಬಾಯಿಂದ ಒಂದ್ ಮಾತು ಬಂತು, ಅವ್ರು ಊಟ ಮಾಡಿದ್ರೆ ನೀವು ಊಟ ಮಾಡ್ದಂಗ ಆಗುತ್ತಾ ಅಂತ. ಖಂಡಿತ ಇದೇ ಮಾತು ಮಧ್ಯಾಹ್ನ ಒಬ್ರು ನನ್ಗೆ ಯಶೋಧ ಮೇಡಮ್ ಒಂದು ಕ್ವಶನ್ ಕೇಳಿದ್ರು. ಬೇರೆ ಕೆಲವ್ರು ಮಾಸ್ಟರ್ಸ್ ನನ್ನನ್ನ ಕೇಳ್ತಾ ಇರ್ತಾರೆ, ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ಆ ತರ ಪ್ರಾಬ್ಲಮ್ ಇದೆ, ಪ್ಲೀಸ್ ನೀವು ಧ್ಯಾನ ಮಾಡ್ತಿರಲ್ಲ, ನೀವು ಕೇಳ್ಕೊಳ್ಳಿ, ನನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಆತರ ಕೇಳ್ತಾ ಇರ್ತಾರೆ ಬೇರೆ ಮಾಸ್ಟರ್ಸ್ ಅಂತ ಅಂದ್ರು. ನಾನು ಅವ್ರಿಗೆ ಇದೇ ಉದಾಹರಣೆ ಕೊಟ್ಟಿದ್ದು, ಮೇಡಮ್ ನೀವ್ ಊಟ ಮಾಡಿದ್ರೆ ಅವ್ರು ಊಟ ಮಾಡ್ದಂಗ ಆಗುತ್ತಾ? ಹಾಗಾಗಿ ಅವರ ಸಾಧನೆ ಅವರೇ ಮಾಡ್ಬೇಕು, ಅವರ ಧ್ಯಾನ ಅವರೇ ಮಾಡ್ಕೊಳ್ಬೇಕು. ಅವ್ರಿಗೋಸ್ಕರ ಇನ್ನೊಬ್ರು ಧ್ಯಾನ ಮಾಡೋಕ್ ಆಗೋದಿಲ್ಲ. ಇಲ್ಲಿ ಅಪ್ಪೋ ದೀಪೋ ಭವ ಅಂತ ಯಾಕೆ ಹೇಳಿದ್ದಾರೆ? ಹಾಗಾಗಿ ಅವರ ಧ್ಯಾನ ಸಾಧನೆ ಅವರೇ ಮಾಡ್ಬೇಕು. ಈಗ ಗಂಡ ಹೆಂಡತಿ ಆದ್ರೂ ಅಷ್ಟೇನೆ, ಹೆಂಡತಿ ಊಟ ಮಾಡಿದ್ರೆ ಗಂಡನ್ಗೆ ಹೊಟ್ಟೆ ತುಂಬಲ್ಲ, ಗಂಡ ಊಟ ಮಾಡಿದ್ರೆ ಹೆಂಡತಿಗೆ ಹೊಟ್ಟೆ ತುಂಬಲ್ಲ. ಅವರ ಊಟ ಅವರೇ ಮಾಡ್ಬೇಕು, ಹಾಗೆ ಧ್ಯಾನ ಸಾಧನೆ ಕೂಡ ಅಂತ. ಹಾಗಾಗಿ ಇದಕ್ಕೂ ಉತ್ತರ ಆಗುತ್ತೆ, ಅದಕ್ಕೂ ಉತ್ತರ ಆಗುತ್ತೆ. ಇದೇ ಸಿಕ್ತು ನಿಮ್ಗೆ. ಅದ್ಭುತವಾದ ಉತ್ತರ ಕೊಟ್ರಿ ಮೇಡಮ್ ನಾರೆ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ಕೊಟ್ರಿ. ಹಾಗಾಗಿ ಪ್ರತಿಯೊಬ್ರು ಅವರ ಧ್ಯಾನ ಸಾಧನೆಯಲ್ಲಿ ಅವರೇ ತೊಡಗಿಕೊಂಡು ಅವರ ಆತ್ಮವನ್ನ ಅವರೇ ಉದ್ಧಾರ ಮಾಡ್ಕೊಳ್ಬೇಕು. ಉದ್ಧರೇದಾತ್ಮನ ಆತ್ಮನಾಮ ಅಂತ ಹೇಳಿದಾರಲ್ಲ ಹಾಗೆ. ಮಧ್ವ ವಿಜಯ ಅಂತ ಬರ್ತದೆ. ಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರು ತಂದೆ ಇದ್ದಾರಲ್ಲ, ಅವರು ಮಕ್ಕಳು ಬೇಕು ಅಂತ ಹೇಳಿ ಬಹಳ, ಅಲ್ಲಿ ಅನಂತೇಶ್ವರ ಅಂತ ಇದೆ ಉಡುಪಿಯಲ್ಲಿ, ಪರಶುರಾಮ ದೇವರಿಂದ ಸ್ಥಾಪಿಸಲ್ಪಟ್ಟ ದೇವರು. ಅಲ್ಲಿ ಬಹಳ ಧ್ಯಾನ ಮಾಡೋದು, ಸೇವೆ ಮಾಡೋದು, ಮಕ್ಕಳು ಬೇಕು ಅಂತ. ಇಬ್ರು ಗಂಡ ಹೆಂಡತಿ ಇಬ್ರು 14 ವರ್ಷ ಕಷ್ಟಪಟ್ಟಿದ್ದಾರೆ. 14 ವರ್ಷ ಆದ್ಮೇಲೆ ವಾಯುದೇವರು ನಾನು ಅವತಾರ ಮಾಡಬೇಕು, ಅಂತಹ ಶ್ರೇಷ್ಠ ಪುರುಷರು ಯಾರಿದ್ದಾರೆ, ಅಂತ ಗರ್ಭ ಯಾರಿದ್ದಾರೆ ಅಂತ ಹುಡುಕಿದಾಗ ಅವರಿಗೆ ಅವತ್ತಿನ ಕಾಲದಲ್ಲಿ ಕಂಡಿದ್ದೆ ಅವರು ಮಧ್ಯಗೇಹ ಭಟ್ಟರು. ಯಾಕೆ ಅಂದ್ರೆ 14 ವರ್ಷ ಕೇವಲ ಮಕ್ಕಳಿಗಾಗಿ ಅಂತ ಸೇವೆ ಮಾಡಿದ್ದಾರೆ, ತಪಸ್ಸು ಧ್ಯಾನ ಮಾಡಿದ್ದಾರೆ. ಅಂದ್ರೆ ಅವರ ಫ್ರೀಕ್ವೆನ್ಸಿನ ತಡಿಬೇಕು ಅಂತಂದ್ರೆ ಇವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ವಾಯುದೇವರು ಅವರಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಬರ್ತಾರೆ. ಹಾಗೆ ಮೇಡಮ್ ನಿಮ್ದು ಅದೇ ಸ್ಥಿತಿಯಲ್ಲಿದೆ. ನೀವು ಸ್ವಲ್ಪ ಸಾಧನೆ ಜಾಸ್ತಿ ಮಾಡಿ, ಖಂಡಿತ ಅವ್ರು ರೆಡಿ ಇದ್ದಾರೆ, ಖಂಡಿತ ಹಾಗೆ ಆಗ್ತದೆ. ಖಂಡಿತ ಒಳ್ಳೇದಾಗುತ್ತೆ ಗೌರವ ಮ್ಯಾಮ್, ಏನು ವರಿ ಮಾಡ್ಕೊಳ್ಬೇಡಿ. ಯಾರು ಧ್ಯಾನಿಗಳಿದ್ದಾರೆ ಅಂತಾನೆ ಹೈಯರ್ ವರ್ಲ್ಡ್ ಅಲ್ಲಿ ಎಷ್ಟೋ ಜನ ಹುಡುಕ್ತಾ ಇದಾರೆ ಅಂತೆ, ಸೌಲ್ಸ್ ತುಂಬಾ ಹುಡುಕ್ತಾ ಇದಾವಂತೆ.
ಯಾರು ಧ್ಯಾನ ಮಾಡ್ತಾ ಇದ್ರೆ ಅವರ ಗರ್ಭದಲ್ಲಿ ನಾನು ಹೋಗಿ ಸೇರ್ಕೊಳ್ಬೇಕು ಅಂತ ತುಂಬಾ ಹುಡುಕ್ತಾ ಇರ್ತಾರೆ. ಖಂಡಿತ ಬರ್ತಾರೆ, ನೀವೇನು ವರಿ ಮಾಡ್ಕೊಳ್ಬೇಡಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಗೌರಮ್ಮ ಮಾಸ್ಟರ್ಗೆ ಎಲ್ಲಾ ದೈವಿಕ ಶಕ್ತಿಗಳ, ಎಲ್ಲ ಸದ್ಗುರುಗಳ, ಎಲ್ಲ ಬ್ರಹ್ಮಜ್ಞಾನಿಗಳ, ಹಾಗೆ ಎಲ್ಲ ಗುಡಾಕೇಶ ಗುಡಾಕೇಶ ಧ್ಯಾನದಿಂದ ಜ್ಞಾನೋದಯವನ್ನು ಪಡೆದಂತಹ ಉನ್ನತ ಲೋಕದಲ್ಲಿರುವ ಮಾಸ್ಟರ್ಗಳ ಎಲ್ಲರ ಆಶೀರ್ವಾದ ಲಭಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಅರುಣ್ ಸರ್ನ ಚೈತನ್ಯ ಶಕ್ತಿ ಕೂಡ ಸದಾ ಇವರ ಮೇಲಿರಲಿ. ಪ್ರಬೋಧ ಚಿತ್ ಸರ್ ಮಾಸ್ಟರ್ನ ಚೈತನ್ಯ ಶಕ್ತಿಯ ಅನುಗ್ರಹ ಇರಲಿ. ಮಹಾವತಾರ ಬಾಬಾಜಿಯೇ ನಿಮಗೆ ಹೆರಿಗೆ ಆಗುವ ಹೊತ್ತಲ್ಲಿ ಎದುರು ನಿಂತು ಏನೋ ಸಂಕಷ್ಟ ಇಲ್ಲದೆ ಆ ಆತ್ಮವನ್ನು ಭೂಮಿಗೆ ಕರೆಸಿಕೊಳ್ಳಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಪತ್ರಿಜಿ ಗುರುಗಳ ಅನುಗ್ರಹ ಇರಲಿ. ಆದರೆ ನಿಮ್ಮ ಒಂದು ಮಾತನ್ನು ನೀವು ಬದಲಿಸಬೇಕು. ಇವತ್ತಿನಿಂದ ಕಷ್ಟಪಟ್ಟು ಮಾಡ್ತೇನೆ ಅಂತ ಹೇಳಿದಿರಿ, ಕಷ್ಟಪಟ್ಟು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪನ್ನು ಹುಡುಕ್ಲಿಲ್ಲ, ನಿಮ್ಮ ಒಳ್ಳೇದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ. ನೀವು ಮತ್ತೆ ಮತ್ತೆ ಕಷ್ಟವನ್ನು ಆಕರ್ಷಿಸ್ತಾ ಇದ್ದೀರಿ, ಅದೊಂದು ದಯವಿಟ್ಟು ಮಾಡಬೇಡಿ. ನೀವು ಬೇಕಾದಷ್ಟು ಕಷ್ಟಪಟ್ಟಿದ್ದೀರಿ, ಇನ್ನು ಕಷ್ಟ ಬೇಡ. ಈಗ ನಿಮಗೆ ಸ್ಪಷ್ಟವಾಗಿದೆ. ಹಾಗಾಗಿ ಅಷ್ಟ ಸಿದ್ಧಿಯನ್ನು ಪಡೆಯುವಂತ ಆತ್ಮವು ಬರ್ಲಿ ಅಂತ ನಮ್ಮೆಲ್ಲರ ಪ್ರೇರಣೆ. ಈ ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಾವು ಹೇಳುವಂತ ಮಾತು. ತ್ರಿಪುಂಡ್ರ ಭಸ್ಮಧಾರಣೆ ಮಾಡಿದ್ದೀರಿ, ಹಾಗಾಗಿ ಅಲ್ಲಿ ಕಷ್ಟಗಳು ಇನ್ನು ಸುಳಿಯೋದು. ಹಾಗಾಗಿ ಆ ಶಬ್ದವನ್ನು ನೀವು ಬದಲಿಸಿಕೊಂಡ್ರೆ ಮೇಡಮ್, ನಿಮಗೂ ಒಳ್ಳೇದಾಗ್ತದೆ, ನಮಿಗೂ ಆತ್ಮತೃಪ್ತಿ ಇರ್ತದೆ. ಜೈ ಹೋ ಪತ್ರಿಜಿ. ಆಗ ನಿಖಿತಾ ಮಾಸ್ಟರ್ ಹೇಳಿದ ಮಾತಿಗೆ ನಿಜವಾದ ದೈವಿಕ ಅಂಕಿತ ಬೀಳ್ತದೆ. ನಮಸ್ತೆ. ನಮಸ್ತೆ ಸರ್. ದಿಲೀಪ್ ಸರ್ ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಗೌರಮ್ಮ ಮೇಡಮ್. ನಮಸ್ತೆ. ನಿಮ್ಮ ಒಂದು ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ಕೇಳಿದಾಗ, ಈ ಒಂದು ಫೇಸ್ ಆಫ್ ಲೈಫ್ ಕಷ್ಟ ಅನುಭವಿಸ್ತಿರಲ್ಲ, ಇದಕ್ ಮುಂದೆ ಯಾವ್ದು ದೊಡ್ಡ ಕಷ್ಟ ಇಲ್ಲ ಅಂತಲೇ ಎಲ್ಲರಿಗೂ ಫೀಲ್ ಆಗುತ್ತೆ. ಈ ಒಂದು ಫೇಸ್ ಆಫ್ ಲೈಫ್ ನಾನು ಕೂಡ ಅನುಭವಿಸೇ ಬಂದಿದ್ದೀನಿ. ನಾನು ಧ್ಯಾನಕ್ಕೆ ಬಂದಾಗೆ ಇದ್ರ ಥ್ರೂನೇ ಬಂದಿದ್ದೆ. ಆಕ್ಚುಲಿ ನಾವು ಎಷ್ಟೋ ದೇವರುಗಳು ಎಲ್ಲಾರನು ನೋಡ್ ಬಂದ್ವಿ. ರಾಯರು ಕೂಡ ನಾವು ಎಷ್ಟೋ ವ್ರತ ನಿಯಮ ಎಲ್ಲ ಪಾಲಿಸಿದ್ವಿ. ಎಲ್ಲಾ ದೇವರು ನಮ್ಗೆ ಯಾರು ಏನು ಫಲ ಕೊಡ್ಲೇ ಇಲ್ಲ. ಎಲ್ರು ಕರ್ಕೊಂಬಂದು ನಮ್ಮ ಧ್ಯಾನಕ್ಕೆ ಅಂತ ಕರ್ಕೊಂಬಂದ್ ಬಿಟ್ರು. ಧ್ಯಾನಕ್ಕೆ ಬಂದ್ ಸ್ವಲ್ಪ ದಿವಸಕ್ಕೆ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಬಂತು. ನಾವು ಫಸ್ಟ್ ಅಪ್ರೋಚ್ ಮಾಡಿದ್ದು ಧ್ಯಾನಕ್ಕೆ ಅಂತ ಬಂದಿದ್ದು ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸಸ್ ನೋಡ್ಕೊಂಡೆ. ಹಿಂಗೆ ಆನ್ಲೈನ್ ಅಲ್ಲಿ ನಿಮ್ಗೆ ನಿಮ್ಮ ಹಸ್ಬೆಂಡ್ ತೋರ್ಸಲ್ಲ, ಹಾಗೆ ನನಗೆ ನನ್ನ ವೈಫು ಅವ್ರದ್ದು ಒಂದು ಮೆಡಿಟೇಷನ್ ಕ್ಲಾಸಸ್ ಆನ್ಲೈನ್ ನೋಡ್ಕೊಂಡ್ವಿ. ಅವ್ರನ್ನ ಹೋಗಿ ಮೀಟ್ ಮಾಡಿ ಬಂದ್ವಿ. ಅವ್ರನ್ನ ಹೋಗಿ ಮೀಟ್ ಮಾಡಿ ಬಂದು ನಮ್ಮನ್ನ ಅವ್ರು ನೋಡಿದ ತಕ್ಷಣನೇ ಹೇಳಿದ್ರು, ನಿಮ್ಗೆ 3 months ಅಲ್ಲಿ ಏನಾದ್ರು ರಿಸಲ್ಟ್ಸ್ ಬರುತ್ತೆ ಅಂತ. ಅವ್ರು ಯೂಶಲಿ ಯಾರಿಗೂ ಆತರ ಹೇಳಲ್ವಂತೆ, ನಮ್ಗೆ ಆತರ ಹೇಳಿದ್ರು. ಅವ್ರಿಗೇನೋ ಪತ್ರಿಜಿ ಏನೋ ಒಂದು ಇಂಟ್ಯೂಷನ್ ಕೊಟ್ರು ಅಂತ ಹೇಳಿ. ಸೊ ನಾವು 3 months ನಾವು ಅವ್ರದ್ದು 21 days ಅಂತ ಹೇಳ್ಬಿಟ್ಟು ITP ವರ್ಕ್ಶಾಪ್ ಮಾಡಿಸ್ತಾ ಇದ್ರು ಆನ್ಲೈನ್ ಅಲ್ಲಿ. ನಾವು ಅದನ್ನ 2 ವರ್ಕ್ಶಾಪ್ ಮಾಡಿದ್ವಿ. ಆಮೇಲೆ ನಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಬಂತು. ಸೊ ನಾವು ಅವ್ರಿಗೆ ಹೋಗಿ ಹೇಳ್ಕೊಂಡ್ವಿ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಾಯ್ತು. ನಮಗೂ ನಿಮ್ಗೆ ಒಂದು ಇಂಟ್ಯೂಷನ್ಸ್ ಅನುಭವ ಬರ್ತದೆ, ಹಂಗೆ ನಮ್ಗೆ ಮಕ್ಳು ಯಾವ ತರ ಇರ್ತವೆ, ಯಾರು ಒಂದು ಮಾಸ್ಟರ್ ಬರ್ತಾರೆ ಅಂತೆಲ್ಲ. ನನಗೆ ಧ್ಯಾನ ಮಾಡಕ್ಕೆ ನಾವು 3 hours ಮಾಡ್ತಾ ಇದ್ದೆ. ನಮಗೂ ಒಂದು ಫಿಗರ್ ಕಾಣಿಸ್ತಾ ಇತ್ತು, ಯಾವ ತರ ಮಗು ಇದೆ, ಎಷ್ಟು ಚೈತನ್ಯವಾಗಿ, ಅಂದ್ರೆ ಎಷ್ಟು ಚೆನ್ನಾಗಿ ನಮ್ಮ ಬರಕ್ ರೆಡಿ ಇದೆ ಒಂದು ಮಾಸ್ಟರ್. ಇಬ್ರು ಮಾಸ್ಟರ್ ಆಕ್ಚುಲಿ, ನನಗೆ ಟ್ವಿನ್ಸ್ ಮಕ್ಳು. ನಮಗೂ ರೀಸೆಂಟ್ 1 year ಕೂಡ ಇನ್ನೂ ಆಗಿಲ್ಲ ನಮ್ಮ ಮಕ್ಳಿಗೆ, ಅರೌಂಡ್ 9 months. ಸೊ ಈ ಒಂದು ಫೇಸ್ ಆಫ್ ಲೈಫ್ ನಾವು ನೋಡಿ ಬಂದಿದೀವಿ. ಒಬ್ರು ಮೇಡಮ್ ಅವ್ರು ಹೇಳಿದ್ರಲ್ಲ, ಲೈಕ್ ನೀವು ಯಾವುದೇ ಒಂದು ನೋವು ಅನುಭವಿಸ್ಬೇಡಿ. ಯಾರನ್ನೇ ನೋಡಿದ್ರು ನೋವು ಆಗೇ ಆಗತ್ತೆ. ಈ ಒಂದ್ ಮಾತುಗಳು ಕೇಳಿದ್ರು ಫೀಲ್ ಆಗತ್ತೆ. ಎಷ್ಟೋ ಹೊತ್ತಿದೀವಿ, ಎಷ್ಟೋ ದಾರಿಗಳು ನೋಡಿದೀವಿ. ಯಾವ ಫಂಕ್ಷನ್ಗೂ ಹೋಗಕ್ ಇಷ್ಟ ಪಡೋದಿಲ್ಲ. ಎಲ್ಲಾ ಫೇಸಸ್ ಆಫ್ ಲೈಫ್, ಪೇನ್ ಎಲ್ಲಾ ಅದಕ್ಕೂ ಆಗೇ ಆಗುತ್ತೆ. ಅದು ನಮ್ಗೂಡ ಆಗಿದೆ, ನಿಮ್ ಕೂಡ ಆಗಿರುತ್ತೆ. ಸೊ ಎಲ್ಲದು ಬಿಟ್ಬಿಡಿ. ಇದು ನಿಮ್ಗೆ ನೋವೇ ಅಲ್ಲ. ಈ ಒಂದು ನೋವು ನಿಮ್ಮಲ್ಲಿ ಇಲ್ಲ. ನಮಗೆ ಆಲ್ರೆಡಿ ಚೆನ್ನಾಗಿದೆ ಲೈಫ್, ಮಕ್ಳು ಇದಾರೆ ನನಗೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಷ್ಟೊಂದು ವ್ರತ ನಿಯಮ ದೇವ್ರನ್ನೆಲ್ಲ ನೋಡಿದ್ರ, ನಿಮ್ಮ ಕರ್ಮ ಕಳೀತಾ ಬರ್ತಾ ಇದೆ. ಸೊ ಕರ್ಮ ಈಗ ಸಿದ್ಧಾಂತದ ಪ್ರಕಾರ ನಮ್ ಕರ್ಮ ಲಾಸ್ಟ್ ಆಗೋವರ್ಗುನು ನಾವ್ ಎಷ್ಟೇ ಪ್ರಯತ್ನ ಪಟ್ರು ಆ ದಿನ ಬರಲ್ಲ. ಸೊ ಧ್ಯಾನದ ಮುಖಾಂತರ ಫಾಸ್ಟ್ ಆಗಿ ಕಳಿಯುತ್ತೆ. ಸೊ ಧ್ಯಾನನ ಕಂಟಿನ್ಯೂ ಮಾಡಿ. ಇಬ್ರು ಸ್ವಂತವಿಕೆಯಿಂದ ಅವರ ಮನಸ್ಸ ಇಚ್ಛೆಯಿಂದನೇ ಮಾಡ್ಬೇಕು. ಯಾರಿಗೂನು ಮಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಮಾಡೋದ್ ಬೇಡ.
ನಿಮ್ಮ ಮನಸ್ಸಿಂದ ನೀವು ಮಾಡಿ, ಅವರ ಮನಸ್ಸಿಂದ ಅವ್ರು ಎಷ್ಟು ಹೊತ್ತಾಗುತ್ತೋ ದಿನದಲ್ಲಿ ಅಷ್ಟು ಅವರ್ ನಮ್ಮ ಒಂದು ರೂಟೀನ್ ಆಗ್ಬೇಕು ಅದು ಜೀವನದಲ್ಲಿ. ಯಾವುದೇ ಒಂದು ಕಾರ್ಯ ಬಂತು ಕೆಲಸ ಬಂತು ಅಂತ ಬಿಡೋದ್ ಬೇಡ. ಮಧ್ಯದಲ್ಲಿ ಬಿಡ್ತೀವಿ, ಅದು ಏನಕ್ಕೆ ಅಂತಂದ್ರೆ ಅದು ಎಕ್ಸ್ಕ್ಯೂಸ್ ಆಗ್ಬಿಡುತ್ತೆ. ಎಕ್ಸ್ಕ್ಯೂಸ್ ಅಂದ್ರೆ ನಮ್ ಕರ್ಮ ಇನ್ನು ಡಿಲೇ ಮಾಡ್ಲಿ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಕ್ಯೂಸಸ್ ನಾವು ಕೊಡೋದು. ಸೊ ಎಕ್ಸ್ಕ್ಯೂಸೇ ಕೊಡೋದ್ ಬೇಡ. ನೀವು ಒಂದು 41 ಡೇಸ್ 21 ಡೇಸ್ ಏನ್ ಮಂಡಲ ಪ್ಲಾನ್ ಮಾಡ್ಕೊಂಡಿದ್ರು ಅದು ಕಂಪ್ಲೀಟ್ ಆಗ್ಬೇಕು. ಸಂಗಮೇಶ್ ಸರ್ ಹೇಳ್ದಂಗೆ ಒಂದು ಫ್ಯೂ ಡೇಸ್ ಇನ್ನು ಇದೇನ ತರಕ್ಕೆ ನಮಗೆ ರಿಸಲ್ಟ್ಸ್ ಬರುತ್ತೆ, ಬಂದಿದೆ ಎಷ್ಟೋ ಜನಕ್ಕೆ. ನಮ್ಗೆ ಮಾಸ್ಟರ್ಸ್ ಕಾಯ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ವಿಷನ್ ಇದೆ, ಮಾಸ್ಟರ್ ಕಾಯ್ತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಅವರೊಂದು ಟೈಮ್ ನೋಡ್ತಾ ಇದ್ದಾರೆ. ನಿಮ್ದೆಲ್ಲ ಈ ಬ್ಯಾಲೆನ್ಸ್ ಕರ್ಮ ಬ್ಯಾಲೆನ್ಸ್ ಕ್ಲಿಯರ್ ಆದ ತಕ್ಷಣ ಬರ್ಲಿಕ್ಕೆ ರೆಡಿ ಇದ್ದಾರೆ. ಸೊ ನೀವು ಮುಂದೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ನಿಮ್ಗೆ ಅನುಭವಗಳು ಬರ್ತವೆ ಅಂತ ಗೊತ್ತಿರುತ್ತಲ್ಲ, ಅದಕ್ಕೆ ಪ್ರಿಪೇರ್ಡ್ ಆಗಿರಿ. ಪ್ರಿಪೇರ್ಡ್ ಅಂದ ಸೆನ್ಸ್, ನಾನು ಆದ ತಕ್ಷಣ ಏನೇನು ನಾನು ಪ್ರಿಕಾಷನರೀಸ್ ಮಾಡ್ಕೋಬೇಕು ಅಂತ ಈಗ್ಲಿಂದಲೇ ನಿಮ್ ಮೈಂಡಿಗೆ ಬರ್ಬೇಕು. ಸೊ ದಟ್ ಆ ಒಂದು ಸಿಚುಯೇಷನ್ಸ್ ನ ಈಗ್ಲೇ ಮನ್ಸಿಗೆ ಕೊಡ್ತಾ ಇರ್ಬೇಕು. ಆಮೇಲೆ ಇನ್ನೊಂದು, ಈ ಒಂದು ಗುಡಕೇಶ ಧ್ಯಾನದಿಂದ ನನ್ಗೆ 100% ಮಕ್ಳಾಗುತ್ತೆ ಅಂತದ್ದು ಒಂದು ಪಾಸಿಟಿವ್ ನಿಮ್ ತಲೆ ಒಳಗೆ ಹೋಗ್ಬಿಡ್ಬೇಕು. ಅದ್ರಿಂದಲೇ ಬರುತ್ತೆ ನಮ್ಗೆ ಅಂತ ನಂಬಿಕೆ ಇದ್ರೆ ಈ ಸಬ್ಕಾನ್ಶಿಯಸ್ ಮೈಂಡ್ ಇದೆ, ಡೆಫಿನೆಟ್ಲಿ ಇದು ವರ್ಕೌಟ್ ಆಗೇ ಆಗುತ್ತೆ. ಈ ಧ್ಯಾನ ಅನ್ನೋದೊಂದು ಶಕ್ತಿ ಎಲ್ಲರಿಗೂ ವರ್ಕೌಟ್ ಆಗಿದೆ ಮೇಡಮ್. ದಯವಿಟ್ಟು ಎಲ್ಲಾರು ನೀವಿಬ್ರು ಕಂಟಿನ್ಯೂ ಮಾಡಿ. ಯಾರು ಮಾಡ್ಲಿ, ಏನೇ ತೊಂದರೆಗಳು ಬರ್ಲಿ ಕಂಟಿನ್ಯೂ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಔಟ್ಪುಟ್ ಬಂದೇ ಬರುತ್ತೆ. ಯಾವ್ದಕ್ಕೂ ಕೊರಗು ನೋವು ಮನ್ಸಲ್ಲಿ ಇಟ್ಕೋಬೇಡಿ. ಅದನ್ನೇ ನಮ್ಮನ್ನ ಹಿಂದೆ ಎಳೆಯುತ್ತೆ ನಮ್ಮನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲದ್ರಲ್ಲೂ ಆಕ್ಟಿವ್ ಆಗಿರಿ, ನಗ್ನಗ್ತಾ ರೆಸ್ಪಾನ್ಸ್ ಮಾಡಿ. ಮಾತಾಡ್ಬೇಕಾದ್ರೆ ಈಗ ಸಾರ್ ಹೇಳಿದ್ರಲ್ಲ, ಕಷ್ಟಪಟ್ಟು ಈ ನೆಗೆಟಿವ್ ವರ್ಡ್ಸ್ನೆಲ್ಲ ಅವಾಯ್ಡ್ ಮಾಡಿ ಬರೀ ಪಾಸಿಟಿವ್ ಆಗಿ ಮಾತಾಡಿ. ಈಗ ಎಷ್ಟೋ ಜನ ಅನ್ಕೊಂತಾರೆ ನಮ್ಮಂಗ್ ಬೆನ್ ನಾವೇ ತಡ್ಕೋಬಾರ್ದು ಅಂತ. ಅದ್ ಮಾಡ್ಕೋಬೇಕು. ಆಕ್ಚುಲಿ ನಮ್ ಬಗ್ಗೆ ನಾವು ಪಾಸಿಟಿವ್ ಆಗಿ ಹೇಳ್ಕೋಬೇಕು. ನಮ್ ಬಾಡಿ ಶೇಮಿಂಗ್ ಮಾಡಬಾರ್ದು. ನಾವು ನಮ್ಮಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ಎಲ್ಲ ನಾವು ಈ ಬಿಟ್ಬಿಟ್ಟು ನಾವು ಪಾಸಿಟಿವ್ ಆಗಿ ಮಾತಾಡ್ಬೇಕು. ಪ್ಲಸ್ ಇನ್ನೊಂದೇನು ಅಂದ್ರೆ, ಈ ನಮ್ದು ಯಾವ್ದು ಪಾರ್ಟ್ಸ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಅಂತ ನಮಗೆ ಅನ್ಸುತ್ತೋ ಅಥವಾ ಗೊತ್ತಾಗ್ತಿರುತ್ತೋ ಆ ಒಂದು ಜಾಗಕ್ಕೆ ನಾವು ಧ್ಯಾನದಲ್ಲಿ ನಿಮ್ಗೆ ಅದಕ್ಕೇನು ಹೀಲ್ ಮಾಡೋಕೆ ನಾವೊಂದು ಅದರಿಂದ ಇದಕ್ಕೆ ಇದ್ ಕೊಡ್ತಾ ಹೋಗ್ಬೇಕು. ಲೈಕ್ ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ಬೇಕು. ಅದರಿಂದ ಡೆಫಿನೆಟ್ ಆಗಿ ಆಗುತ್ತೆ ಮೇಡಮ್. ಇದು ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹೀಗೆ ಅನುಸರಿಸಿ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಮಾಸ್ಟರ್. ಸರ್. ಹೀಗೆ ಅನುಸರಿಸ್ತಾ ಹೋಗಿ. ತೊಳಿತಾ ಬಂದೆ. ಆದ್ರೆ ಸರ್ ನನಗೊಂದು ನಂಬಿಕೆ, ದೃಢವಾದ ನಂಬಿಕೆ ಇತ್ತು. ಮದುವೆ ಆದಾಗಿಂದ ಇಲ್ಲಿವರೆಗೂ ಸಹ ಪ್ರತಿಯೊಬ್ರು ನನ್ನ ಕೇಳೋರು. ಪ್ರತಿಯೊಂದು ಊರಲ್ಲೂ ಹೋದಾಗ ಎಷ್ಟು ಆಸ್ತಿ ಅಂತ ಕೇಳಲ್ಲ ಸರ್, ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಆದ್ರೆ ನಾವು ಅವ್ರಿಗೆ ಹೇಳ್ತಾ ಇದ್ದಿದ್ದು ಒಂದೇ, ನನಗ್ ಒಂದ್ ಹೆಣ್ಣು ಒಂದ್ ಗಂಡು ಅಂತ ಹೇಳ್ತಾ ಇದ್ದೆ. ಈಗ್ಲೂ ಸಹ ನಾನು ಹಂಗೆ ಸರ್ ಹೇಳ್ತಾ ಇರೋದು, ಒಂದ್ ಹೆಣ್ಣು ಒಂದ್ ಗಂಡು ಅಂತ. ಅದೇ ತರನೇ ನನಗೆ ಟ್ವಿನ್ಸ್ ಪಾಪುನೇ ಆಗುತ್ತೆ ಸರ್. ಯಾಕಂದ್ರೆ ಅರುಣ್ ಮಾಸ್ಟರ್ ಹೇಳಿದಾರಲ್ವಾ, ಹೇಳಿದ್ದಾರೆ. ಹಾಗೆ ಲಾಸ್ಟ್ ಮಿನಿಟ್ ವರ್ಗು ವೆಯ್ಟ್ ಮಾಡಿ ಮೇಡಮ್. ಈ ಸೋಲ್ ಪ್ಲಾನ್ ಏನಾಗುತ್ತೆ ಅಂತಂದ್ರೆ, ನನ್ಗೂ ಅಷ್ಟೇನೆ ಒಂದ್ ಗಂಡು ಒಂದ್ ಹೆಣ್ಣು ಆಗುತ್ತೆ ಅಂತಲೇ ಒಂದ್ ಇಂಟ್ಯೂಷನ್ ಬಂದಿತ್ತು. ಆಮೇಲೆ ನನ್ಗೆ 2 ಹೆಣ್ಮಕ್ಳಾಯ್ತು. ನಾನು ಮಾಸ್ಟರ್ನ ಕೇಳಿದಾಗ ಹೇಳಿದ್ರು, ಲಾಸ್ಟ್ ಮಿನಿಟ್ ಅಲ್ಲಿ ನಾವ್ ಯಾವ ರೀತಿ ನಾವು ಲೈಫ್ ಬೇಕು ಅಂತ ಹೇಳ್ಬಿಟ್ಟು ಆ ಸೋಲ್ಸ್ ಡಿಸೈಡ್ ಮಾಡ್ತಾವೋ ಅದೇ ತರ ಅವ್ರ ಲೈಫ್ ತಗೊಳೋದು. ಗಂಡ್ಮಗು ಆಗ್ಬೇಕು ಅಂತ ಅವ್ರದ್ದು ಒಂದ್ ಇತ್ತು ಅಂತಂದ್ರೆ ಅದಾಗೆ ಬರ್ತಾರೆ, ಇಲ್ಲ ಹೆಣ್ಮಗು ಆಗಿ ಬರ್ಬೇಕು ಅಂದ್ರೆ ಅದಾಗೆ ಬರ್ತಾರೆ. ಮೇ ಬಿ ಅವ್ರ ಲಾಸ್ಟ್ ಜನ್ಮದಲ್ಲಿ ಗಂಡಾಗಿದ್ರು ಕೂಡ ಈ ಜನ್ಮದಲ್ಲಿ ಅವ್ರ ಹೆಣ್ಣು ಸೋಲ್ ಆಗಿ ಬರ್ಬೇಕು. ಸೋಲ್ ಅದೇ ಬರುತ್ತೆ. ಅದ್ ಜೆಂಡರ್ ಯಾವ್ದು ಬೇಕಾದ್ರೂ ತಗೋಬಹುದು. ನಾವು ಮಾಸ್ಟರ್ ಬರ್ತಾರೆ ಅಂತ ಕಾಯ್ತಾ ಕೂತಿದ್ವಿ, ಮಾಸ್ಟರ್ಸೇ ಬರ್ತಾರೆ ನಮ್ಮ ಮನೆಗೆ ಅಂತ ಒಂದು ದೃಢ ಸಂಕಲ್ಪದಿಂದ ಇದೆ ಮೇಡಮ್. ಡೆಫಿನೆಟ್ಲಿ ಆಗುತ್ತೆ. ಹಾಗಾಗಿ ಒಂದೇ ಮಾತು, ಎಲ್ರಿಗೆ ಇಂಟ್ಯೂಷನ್ ಬರ್ತದೆ. ಗೌರಮ್ಮ ಮಾಸ್ಟರ್, ಇದೆಲ್ಲ ನಿಮ್ಮ ಭಾವಿ ಜೀವನಕ್ಕೆ ಟ್ಯೂಷನ್ ಆಗಿರುತ್ತದೆ. ನೀವು ದಿಲೀಪ್ ಮಾಸ್ಟರ್ ಮಾತನ್ನು ಅನುಕರಣೆ ಮಾಡಿದ್ರೆ ದಿಲೀಪ ನಿರ್ಲೇಪ ಸಾಂದೀಪ ಅಂತ ಹೇಳಿದ್ರೆ ಯಾರು? ಗುಡಾಕೇಶ ಧ್ಯಾನವನ್ನು ಬೋಧಿಸಿದ ಕೃಷ್ಣ ಪರಮಾತ್ಮನ ಗುರು. ಹಾಗಾಗಿ ಅವರ ಆಶೀರ್ವಾದವು ನಿಮಗೆ ಇರಲಿ ಅಂತ ನಾವು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಎಂದಿಗೂ ನೆಗೆಟಿವ್ ಶಬ್ದವನ್ನು ಬಳಸದಿರಿ. ಅದು ನಾವಾಗೆ ಆಕರ್ಷಣೆ ಮಾಡಿಕೊಳ್ತಾ ಇದ್ದೇವೆ ಅಂತ ನನಗೂ ಒಬ್ಬರಿಂದ ಗೊತ್ತದ್ದು. ಅದನ್ನ ನಾವು ನಿಮಗೆ ಹೇಳ್ತೇವೆ ಅಷ್ಟೇ. ನಮಗೆ ಎಲ್ರೂ ಸಾವಿರಾರು ಪುಸ್ತಕ ಓದಿದ್ದೇವೆ, ಹೇಗೆ ಮಾತಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ಹೇಗೆ ಯೋಚನೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದೀಗ ಎಲ್ಲ ಗುರುಗಳ ಅನುಗ್ರಹದಿಂದ ಹಾಗೆ ವಸುಂಧರಾ ಮಾತೆಯ ಅನುಗ್ರಹದಿಂದ ನಾವು ಅಧ್ಯಾತ್ಮಕ್ಕೆ ಬಂದ ಕಾರಣ ನಮಗೆ ಈಗ ಗೊತ್ತಾಗ್ತಾ ಉಂಟು. ನಮ್ಮಲ್ಲಿ ಜ್ಞಾನ ಸಂಗ್ರಹ ಇದೆ, ಯೋಚನೆ ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ಒಬ್ರು ಜ್ಞಾನಿ ಹೇಳ್ತಾರೆ,
ಹೆಚ್ಚಾಗಿ ನಮ್ಮ ತಪ್ಪಾಗಿ ಮಾತುಗಳನ್ನು ಆಡುವುದರಿಂದ, ತಪ್ಪಾಗಿ ಯೋಚನೆಯನ್ನು ಮಾಡುವುದರಿಂದ ನಾವು ಗೊತ್ತಿಲ್ಲದೆ ಆ ಪರಿಸ್ಥಿತಿಗಳನ್ನು ನಾವು ಆಕರ್ಷಣೆ ಮಾಡ್ತಾ ಇದ್ದೇವೆ ಅಂತ ಅದನ್ನು ಯೋಚನೆ ಮಾಡುವಾಗ ಬಹಳ ಸಂಕಟ ಆಗ್ತದೆ. ನಾವು ಕಲೀಲೇ ಇಲ್ಲ ಏನು ಅಂತ. ಆದ್ರೆ ಇನ್ನು ಬೇಡ, ವೆಂಕಟರಮಣ ನಮ್ಮ ಮುಂದೆ ಇದ್ದಾನೆ, ನಿಮಗೆ ಆ ಸಂಕಟ ಬರಬಾರದು. ಹಾಗಾಗಿ ಸಂಕಟ ನಿಮಗೆ ಬೇಡ, ಆ ಶಂಕರನೇ ಮುಂದೆ ಬರ್ಲಿ, ಆ ಶಂಖವನ್ನು ಊದುವಂತಹ ಆತ್ಮ ನಮ್ಮ ಜಗತ್ತಿಗೆ ಬರ್ಲಿ, ಗುಡಾಕೇಶದ ಜ್ಞಾನವನ್ನು ಉದ್ದೀಪನಗೊಳಿಸಲಿ ಅಂತ ನಿಮಗೆ ಶುಭ ಹಾರೈಕೆಯನ್ನು ಹಾರೈಸ್ತಾ ನಮ್ಮ ಮಾತಿಗೆ ವಿರಾಮವನ್ನು ಇಡ್ತೇವೆ. ನಮಸ್ತೆ. ಜೈ ಗುಡಾಕೇಶ. ನಮಸ್ತೆ. ಗೌರಮ್ಮ ಮ್ಯಾಮ್, ಇನ್ನೊಂದು ನಿಮ್ಗೆ ಒಂದು ಉಪಾಯ ಇನ್ನೊಂದು ಹೇಳ್ತೀನಿ. ಮಿರರ್ ಟೆಕ್ನಿಕ್. ಮಿರರ್ ಮುಂದೆ ನಿಂತ್ಕೊಂಡು, ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ನಿಮ್ಗೆ ಏನ್ ಬೇಕೋ ಅದನ್ನೇ ಪಾಸಿಟಿವ್ ಆಗಿ ಹೇಳ್ಕೊತಾ ಇರ್ರಿ. ಖಂಡಿತ ಅದು ಪ್ರಕಟವಾಗುತ್ತೆ. ಒಂದು ಇದೆ, ಸಮಾನ ವಿಷಯಗಳು ಸಮಾನ ವಿಷಯಗಳನ್ನೇ ಅಟ್ರಾಕ್ಟ್ ಮಾಡುತ್ತೆ ಅನ್ನೋಂಥದ್ದು. ನಾವ್ ಯಾವ ರೀತಿ ಥಾಟ್ಸ್ ನ ಹೊರಗಡೆ ಬಿಡ್ತೀವಿ ಅದನ್ನ ಯೂನಿವರ್ಸ್, ಈಗ ನೋಡಿ ಯೂನಿವರ್ಸ್ಗೆ ಲ್ಯಾಂಗ್ವೇಜ್ ಅನ್ನೋದಿಲ್ಲ, ನಮ್ಮ ಭಾಷೆನ ಅದು ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ಎನರ್ಜಿ ವೈಬ್ರೇಷನ್ಸ್ ನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ನಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇದೆ, ನಾವು ಸಂತೋಷವಾಗಿದೀವಾ ಅಥವಾ ದುಃಖದಲ್ಲಿದೀವಾ. ನಾವೇನಾದ್ರೂ ಸಂತೋಷವಾಗಿದ್ದು ನಾವು ಪಾಸಿಟಿವ್ ಆಗಿ ಮಾತಾಡ್ಕೋತಾ ಇದ್ರೆ ಯಾವಾಗ್ಲೂ ಆ ಯೂನಿವರ್ಸ್ ಅದನ್ನ ಕ್ಯಾಚ್ ಮಾಡುತ್ತೆ. ಓ, ಇವ್ರು ಯಾವಾಗ್ಲೂ ಸಂತೋಷವಾಗಿದಾರಪ್ಪ, ಇವ್ರಿಗೆ ಸಮಾನ ವಿಷಯಗಳನ್ನೇ ನಾವು ಕೊಡೋಣ, ಇವ್ರಿಗೆ ಮತ್ತಷ್ಟು ಇನ್ನಷ್ಟು ಸಂತಸದ ಕ್ಷಣಗಳನ್ನೇ ಕೊಡೋಣ ಅಂತ ಯೂನಿವರ್ಸ್ ಅದು ಪ್ರಿಪೇರ್ ಆಗಿ ಖಂಡಿತ ಕೊಡುತ್ತೆ. ಸಂತೋಷವಾಗಿ ನೀವಿರೋ ಹಾಗೆ ಮತ್ತೆ ಒಂದು ಚೈನ್ ಲಿಂಕ್ ತರ ಅದೇ ರೀತಿ ಸಿಚುವೇಶನ್ಸ್ ಕೊಡ್ತಾ ಹೋಗುತ್ತೆ. ನೀವೇನಾದ್ರೂ ಅಳ್ತಾ ಇದೀರಾ, ದುಃಖದಲ್ಲಿ ಇದ್ದೀರಾ ಅಂತಂದ್ರೆ ಅದು ಆ ಎನರ್ಜಿ ವೈಬ್ರೇಷನ್ಸ್ ನ ಕ್ಯಾಚ್ ಮಾಡ್ಕೊಂಡು, ಓ ಇವ್ರಿಗೆ ದುಃಖ ಬೇಕಂತೆ, ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅವ್ರಿಗೆ ಕೊಡೋಣ ಅಂತ ಆ ರೀತಿ ಅದು ಥಿಂಕ್ ಮಾಡುತ್ತೆ. ಹಾಗಾಗಿ ಯೂನಿವರ್ಸ್ ನಮ್ಮ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳಲ್ಲ. ಯೂನಿವರ್ಸ್ ಲ್ಯಾಂಗ್ವೇಜ್ ಅಂತಂದ್ರೆ ಎನರ್ಜಿ ವೈಬ್ರೇಷನ್ಸ್ ಇಸ್ ದ ಯೂನಿವರ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ನಮ್ಮ ಎನರ್ಜಿ ವೈಬ್ರೇಷನ್ಸ್ ನೇ ಅದು ಅರ್ಥ ಮಾಡ್ಕೊಂಡು ನಮಗೆ ಕೊಡೋವಂಥದ್ದು. ಹಾಗಾಗಿ ನೀವು ಮಿರರ್ ಮುಂದೆ ನಿಂತ್ಕೊಂಡು ನೀವ್ ಹೇಳ್ಕೊಳ್ಳಿ ಮ್ಯಾಮ್ ಪಾಸಿಟಿವ್ ಅಫರ್ಮೇಶನ್ಸ್. ನೀವ್ ಒಂದು ಮಾತು ಯಾವಾಗ್ಲೂ ಹೇಳ್ಕೊತಾರಿ, ಇನ್ ದ ಇನ್ಫಿನಿಟಿ ಆಫ್ ಲೈಫ್ ವೇರ್ ಐ ಆಮ್, ಆಲ್ ಇಸ್ ವೆಲ್ ಇನ್ ಮೈ ವರ್ಲ್ಡ್. In the infinity of life where I am, all is perfect, whole and complete ಅಂತ ನಾವ್ ಹೇಳ್ಕೊತಾ ಇರ್ಬೇಕು. ಲೂಯಿಸ್ ಎಲ್ ಹೈ ಮೇಡಮ್ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದಲ್ಲಿ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ ಎಂತದ್ದೇ ಸಿಚುವೇಶನ್ಸ್ ಅಲ್ಲಿ ಇರ್ಲಿ, ನಿಮ್ಗೆ ಎಂತದ್ದೇ ಕಷ್ಟ ಬರಲ್ಲ ಬಿಡಿ. ಧ್ಯಾನಕ್ ಬಂದ್ಮೇಲೆ ಕಷ್ಟ ಕರ್ಮಗಳೆಲ್ಲ ಕಳೆದೋಗ್ತಾ ಇದ್ರೇನೆ ಧ್ಯಾನಕ್ ಬರೋಕ್ ಸಾಧ್ಯ. ನೀವ್ ಎಂತ ಸಿಚುವೇಶನ್ ಅಲ್ಲಿ ಇದ್ರು, ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನೀವ್ ಈ ರೀತಿ ಹೇಳ್ಕೊತಾ ಇರ್ಬೇಕು. ಇನ್ ದ ಇನ್ಫಿನಿಟಿ ಆಫ್ ಲೈಫ್ ವೇರ್ ಐ ಆಮ್, ಆಲ್ ಇಸ್ ಪರ್ಫೆಕ್ಟ್, ಹೋಲ್ ಅಂಡ್ ಕಂಪ್ಲೀಟ್. ಅನಂತತೆಯ ನನ್ನ ಈ ಜೀವನದಲ್ಲಿ ನಾನೀಗ ಯಾವ ಪರಿಸ್ಥಿತಿಯಲ್ಲಿದ್ದೀನೋ ಅಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಪರಿಪೂರ್ಣವಾಗಿದೆ ಅಂತ ನೀವ್ ಹೇಳ್ಕೊಳ್ತಾ ಬನ್ನಿ. ಆಲ್ ಇಸ್ ವೆಲ್ ಇನ್ ಮೈ ವರ್ಲ್ಡ್ ಅಂತ ಹೇಳ್ಕೊಳ್ಳಿ. ನನ್ನ ಜಗತ್ತಿನಲ್ಲಿ ಎಲ್ಲವೂ ಸರಿಯಾಗಿದೆ. ಇಷ್ಟನ್ನ ಹೇಳ್ಕೊಳ್ತಾ ಬನ್ನಿ ಮ್ಯಾಮ್. ಎಲ್ಲ ಅದೇ ರೀತಿ ಒಳ್ಳೆ ಸಿಚುವೇಶನ್ಸ್ ಖಂಡಿತ ನಿಮ್ಗೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸಜೆಷನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಚೈತ್ರಾ ಮಾಸ್ಟರ್ ಮಾತಾಡಿ. ನಾನು ಸರ್ ನಮಸ್ತೆ ಅಲ್ಲ ಮಾಸ್ಟರ್ಸ್, ನಮಸ್ತೆ ಗೌರಮ್ಮ ಮಾಸ್ಟರ್. ನಮಸ್ತೆ. ನಮಸ್ತೆ ಮೇಡಮ್. ಖಂಡಿತ ನಿಮಗ ಈ 41 days ಮುಗಿರೋ ಖಂಡಿತ ಆಗೇ ಆಗ್ತೈತಿ. ಅಂದ್ರ ಅದ್ರ ನೋವು ಯಾವ ತರ ಏನು ಅನ್ನೋದು ನನಗೂ ಗೊತ್ತು. ಆಸ್ತಿಗಿಂತ ಮಗುನೇ ಮೇನ್. ಯಾರಾದ್ರೂ ಎಲ್ಲಾರ ಹೋಗಿ ನನಗೂ ಅದೇ ಹೇಳ್ತಿದ್ರು, ಆಸ್ತಿ ಕೇಳಲ್ಲ, ನಮ್ಮ ನಿಜವಾಗ್ಲೂ ಮಗುನ ಕೇಳ್ತಾರ. ಅದಕ್ಕ ಈಗ ನನ್ನಲ್ಲಿ ಯಾವ ತರ ಭಾವನೆ ಬರತೈತಿಪ್ಪ ಅಂದ್ರ, ನಾವ್ ಯಾವಾಗ್ಲೂ ಮಕ್ಕಳಿಗೆ ಯಾವತ್ತು ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ನಾವು ಆಸ್ತಿಯನ್ನಾಗಿ ಮಾಡ್ಬೇಕು. ಅದಕ್ಕೆ ನನಗೆ ಯಾವಾಗ್ಲೂ ಹೊರಗಡೆ ಹೋದಾಗ ಮಂದಿ ಹೇಳ್ತಿದ್ದೆ ನಾನು, ಹೌದಪ್ಪ ಆಗಿಲ್ಲ ಅಂತ. ನಾನ್ ಮೇನ್ ಧ್ಯಾನಕ್ಕ ಮಗುವಿಗೋಸ್ಕರನೇ ನಾ ಧ್ಯಾನಕ್ ಬಂದಿದ್ದು. ಆಮೇಲೆ ಸಡನ್ ಆಗಿ ಒಮ್ಮೆ ಬುಡಾಕೇಶ ಸಮೀಪ ಬಂದ ತಕ್ಷಣ ನನ್ನಲ್ಲಿ ಯಾವ ತರ ಭಾವನೆಗಳ ಬರಾಕತ್ತವಪ್ಪ ಅಂದ್ರ, ಕೇಳ್ತಿದ್ರು ಜನ ಯಾವಾಗ ಆಗ್ತಾವ ನಿನಗಂತ ಹೇಳಿ. ನಾನ್ ಮಕ್ಕಳಿದ್ರ ಏನ್ ಚೆನ್ನಾಗಿ ನೋಡ್ತಾರ, ಒಳಗ್ ಇರ್ತಿತ್ತು, ಹೊರಗಡೆ ನನಗ್ ಆ ತರ ಭಾವನೆಗಳ ಹೇಳ್ಕೊತಿದ್ದೆ ಅವ್ರಿಗೆ. ಅವ್ರ ನಮ್ ಸರಿ ನೋಡ್ಕೊಂತಾರ. ಎಷ್ಟೋ ಜನ ಎಲ್ಲೆಲ್ಲೋ ತಾಯಿ ತಂದಿನೋ ಆಶ್ರಮದಾಗಿರ್ತಾರ. ಅವು ನಮ್ಗ್ ಒಂದಿಲ್ಲ ಒಂದಿನ ಆಗ್ತೈತೆ ಅನ್ನೋದು ಒಳಗಡೆ ಇರುತ್ತೆ. ಹೊರಗಡೆ ಮಂದಿ ನನ್ನ ಸಮಾಧಾನಗೋಸ್ಕರ ಹೊರಗಡೆ ಈ ತರ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಬುಡಾಕೇಶಕ್ಕೆ ಬಂದಿದ ತಕ್ಷಣ ನನಗೆ ರಿಸಲ್ಟ್ ಬಂತು. ಅದಕ್ಕೆ ದಯವಿಟ್ಟು ನೀವು ಬುಡಾಕೇಶ ನಿಮ್ಗೆ ನಡ್ಬಾರ್ಕ ಹೇಳಿದ್ದೆ ನಾನು, ಬುಡಾಕೇಶ ಎದಕ್ ಬಿಟ್ರಿ ನೀವು, ಗ್ಯಾಪ್ ಮಾಡಿಲ್ಲ ಅಂತ ಹೇಳಿದ್ರಿ. ಆಲ್ರೆಡಿ ಇಷ್ಟ ತಾಳೆ ಆಗ್ತಿತ್ತು ನಿಮ್ಗ, ಅದು ಅಲ್ಲಿ ಕಟ್ ಮಾಡಿರಲ್ಲ ನೀವು. ಅದಕ್ ದಯವಿಟ್ಟು ಬುಡಾಕೇಶಗ ಬಂದ್ಮೇಲೆ ನನಗ 35 days ಒಳಗನೆ ಆಲ್ರೆಡಿ 1 ವಾರ ಲೇಟ್ ಆಗಿ ನಾ ಜಾಯಿನ್ ಆಗಿದ್ದು.
ನಾನು ಜುಲೈ 25ಕ್ಕೆ ನಾವು ಬುಡಾಕೇಶಿಗೆ ಜಾಯ್ನ್ ಆಗಿನಿ. ನನಗೆ ಫೀಡ್ಸ್ ಅವತ್ತೇ ಬರ್ಬೇಕಾಗಿತ್ತು. ಅವತ್ತಿಂದನೇ ನನಗೆ ಬುಡಾಕೇಶ್ 35 ಒಳಗೆ ರಿಸಲ್ಟ್ ಬಂತು. ಅಂದ್ರೆ ನೀವು ಬುಡಾಕೇಶ ಬಿಡಾಕ್ ಹೋಗ್ಬೇಡಿ. ಬುಡಾಕೇಶಕ್ಕೆ ಬಂದ್ಮೇಲೆ ನನಗೆ 2 ಗುಡ್ ನ್ಯೂಸ್. ಈಗ ನಮ್ಮ ಮನೆಯವ್ರಿಗೆ ತುಂಬಾ ಹುಷಾರಿದ್ದಿದ್ದಿಲ್ಲ, ಅದರಿಂದ ಗೆದ್ದು ಬಂದಿನಿ. ಆಮೇಲೆ ನನ್ ಪಾಪು ಬೇಕಾಗಿತ್ತು, ಪಾಪಗೋಸ್ಕರ ಬಂದಿನಿ. ಇನ್ನುಳಿದ ಎಲ್ಲಾ ಸಮಸ್ಯೆಗಳನ್ನು ಸರಿಯಾಗಿದೆ. ಅದು ದಯವಿಟ್ಟು ನೀವು ಬುಡಾಕೇಶ ಬಿಡಾಕ್ ಹೋಗ್ಬೇಡಿ. ಆದಷ್ಟು ಬೇಗ ನಿಮ್ಗೆ ಆಗ್ತೈತಿ. 41 ಡೇಸ್ ಮುಗಿಯುವಾಗ ಖಂಡಿತ ಆಗೇ ಆಗ್ತೈತಿ. ನೀವು ನಾ ಯಾವ ತರ ನೋವು ಪಟ್ಟಿನಿ ಅನ್ನೋದು ನೀವು ಆ ತರ ಪಟ್ಟಿರಿ. ಆದ್ರೆ ಇನ್ನು ಮುಂದೆ ಆ ತರ ನೋವುಗಳು ಬರಲ್ಲ. ನೀವ್ ಯಾವಾಗ್ಲೂ ಪಾಸಿಟಿವ್ ಇಟ್ಕೊಂಡೇ ಮಾಡಿ, ಖಂಡಿತ ನಿಮಗ್ ಆಗೇ ಆಗ್ತೈತಿ. ದಯವಿಟ್ಟು ನೀವು 41 ಡೇಸ್ ಬುಡಾಕೇಶ್ ಬಿಡಾಕ್ ಹೋಗ್ಬೇಡಿ. ಖಂಡಿತ ಆಗೇ ಆಗ್ತೈತಿ ಅಂತ ನಮ್ಮಲ್ಲಿ ಇರ್ತದ. ನಾವ್ ಮಾಡಕತ್ತೀವಿ ಅಂದ್ಮೇಲೆ ನಮ್ಮಲ್ಲಿ ಅದು ಬರ್ತಿರ್ತೈತಿ. ಈ ತರ ಆಟ ಆಡ್ತಿರ್ತಾವು, ತೂಗ್ತಿರ್ತಾವು. ಆ ತರ ನಮ್ಮ ಮೈಂಡ್ ಒಳಗ್ ಫಿಕ್ಸ್ ಆಗ್ಬಿಟ್ಟಿರ್ತೈತಿ. ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್. ಯಾರಾದ್ರೂ ಇದ್ದೀರಾ ಮಾತಾಡೋರು? ಮೇಡಮ್ ಲಾಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅನ್ನಿಸ್ತಾ ಇದೆ. ಈ ವಿಜುವಲ್ಸ್ ಇಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿ, ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಅಂತಾರೆ. ನಿಮ್ಗೆ ಇಷ್ಟವಾದ ಒಂದು ಚಿಕ್ಕ ಒಂದು ಮಗು ಫೋಟೋನ ನೀವು ಡೈಲಿ ನೋಡೋ ತರ ಒಂದು ವಿಜುವಲ್ ಫೋಟೋ ಇಟ್ಕೊಳ್ಳಿ, ಡಿಸ್ಪ್ಲೇ ಇಟ್ಕೊಳ್ಳಿ. ಸೊ ದಟ್ ಅದ್ ನೋಡ್ತಾ ಇದ್ರೆ ಬೇಗ ಆಕರ್ಷಣೆ ಆಗುತ್ತೆ. ನಮ್ಗೆ ಏನ್ ಬೇಕು ಅಂತ ಅಂದ್ಕೊಂತೀವೋ ಅದನ್ನ ನಾವು ವಿಜುವಲ್ಸ್ ನೋಡ್ಬೇಕು ಡೈಲಿ. ಸೊ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಬೇಕಾದ್ರೂ ನೀವು ಹಾಕೋಬಹುದು. ನೀವೊಂದು ಮಗು ಇಟ್ಕೊಳ್ತೀರಾ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಒಂದ್ ಕಾರ್ ತಗೋಬೇಕಾದ್ರೆ ಒಂದ್ ಕಾರ್ ನೋಡ್ತಾ ಇರೋ ಡೈಲಿ ಬರುತ್ತೆ. ಈ ತರ ನಾನು ವಿಷನ್ ಬೋರ್ಡ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ವಿಷನ್ ಬೋರ್ಡ್ ಇಟ್ಕೊಳ್ಳಿ ಮೇಡಮ್. ನಿಮ್ಗೆ ಏನೇನು ಬೇಕೋ ಅದೆಲ್ಲ ವಿಷನ್ಸ್ ಅಲ್ಲಿ ಹಾಕಿ. ನೀವು ಇನ್ನೂ ಕೆಲವೊಂದು ಒಂದು ಸ್ಟೆಪ್ ಮುಂದೆ ಹೋಗೋದು. ಅದು ಮುಂದೆ ಲೈಕ್ ನಾವು ಪ್ರೆಗ್ನೆನ್ಸಿ ಟೈಮ್ ಏನಾಯ್ತು ಅಂದ್ರೆ ಮಗುಗೆ ಏನೇನು ಆಟ ಸಾಮಾನು ಬೇಕು ಅದನ್ನೆಲ್ಲ ತಗೊಂಬಂದು ಇಟ್ಕೊಂಡಿದ್ವಿ. ಲೈಕ್ ವಿ ವರ್ ರೆಡಿ, ನಾವು ರೆಡಿ ಆಗಿದ್ವಿ ಆಲ್ರೆಡಿ. ಅದನ್ನ ಅಕ್ಸೆಪ್ಟ್ ಮಾಡ್ಲಿ ಇಲ್ಲಿ ಕರ್ಸ್ಲಿಕ್ಕೆ. ಮಗು ಆಟ ಆಡ್ಲಿಕ್ಕೆ ಆಟ ಸಾಮಾನು ಬೇಕಾ, ಅಥವಾ ಅದಕ್ಕೆ ಸ್ವೆಟರ್ ಬೇಕಾ, ಅದಕ್ಕೊಂದು ಕ್ಯಾಪ್ ಬೇಕಾ, ಇದೆಲ್ಲ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ. ಇನ್ನು ನಮ್ಗೆ ಏನು ಕನ್ಫರ್ಮೇಶನ್ ಆಗಿಲ್ಲ. ಲೈಕ್ ಆ ಫೀಲಿಂಗ್ ಬರ್ಬೇಕಷ್ಟೇ ಮೈಂಡ್ಗೆ, ಎಲ್ಲ ಬಂದಿದೆ ನಮ್ಗೆ ಆಲ್ರೆಡಿ ಅಂತ. ಸೊ ಅದರಿಂದ ಬರೋ ಚಾನ್ಸಸ್ ತುಂಬಾನೇ ಇದೆ. ವಿಜುವಲ್ ಬೋರ್ಡ್ ಹಾಕೊಳ್ಳಿ. ಆಮೇಲೆ ಇದನ್ನೆಲ್ಲ ನಿಮ್ಗೆ ಏನೇನ್ ಆಸೆ ಬರುತ್ತೋ ಅದನ್ನೆಲ್ಲ ತಂದು ಇಟ್ಕೊಳ್ಳಿ. ಅದನ್ನ ನೋಡ್ತಾ ಇದ್ರೆ ಪಾಸಿಟಿವ್ ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು ಮೇಡಮ್. ಸರ್ ಆಲ್ರೆಡಿ ಆಗ್ಲೇ ತಂದು ಇಟ್ಕೊಂಡಿದೀನಿ ಸರ್, ನನ್ನ ಎದುರುಗಡೆಗೆ ಇದೆ. ಗ್ರೇಟ್ ಮೇಡಮ್. ಹೇಳಿದ್ರಲ್ಲ ನೀವು ಆಟ ಸಾಮಾನು ಬೇಕಂತ, ಅವನೊಂದ್ ತಗೊಂಬರ್ಬೇಕು ನೋಡ್ರಿ. ಅದೇ ಮೇಡಮ್ ಎಲ್ಲಾ ರೆಡಿ ಇದೆ. ನೀವು ಬುಡಾಕೇಶ ಮಾಡೋದ್ ಬಿಟ್ಟಿರಲ್ಲ, ಅದಕ್ಕ ವೇಟ್ ಆಗ್ಬಿಟ್ಟಿದೆ ಅದು ಅಲ್ವಾ? Wait and see. ಈಗ Wait and see. ಈಗ ಚೈತ್ರಾ ಮಾಸ್ಟರು ಫಸ್ಟ್ ಮಂಡಲದಲ್ಲಿ ಫಸ್ಟ್ ಆಗಿ ಅವರಿಗೆ ಪಾಸಿಟಿವ್ ಅಂತ, ಆದ್ರೆ ಇವತ್ತಿಗೆ ಅವ್ರು ಗುಡಾಕೇಶ ಬಿಟ್ಟಿಲ್ಲ. ಫಸ್ಟ್ ಡೇ ಜಾಯಿನ್ ಆದಾಗ ನನಗೆ ರಿಸಲ್ಟ್ ಪಾಸಿಟಿವ್, ಬಟ್ ನನಗ್ ಗೊತ್ತಿದ್ದಿದ್ದಿಲ್ಲ ಅದಷ್ಟೇ. ಆಮೇಲೆ ಅದೇ ನಿಮ್ಗೆ ಆಲ್ರೆಡಿ ಎಲ್ಲಾ ಬಂದಿದೆ, ನೀವು ಏನ್ ಮಾಡ್ಬಿಟ್ಟಿರಿ, ಬುಡಾಕೇಶ ಬಿಟ್ಬಿಟ್ಟಿರಿ. ಅದಕ್ಕೆ ನೀವು ಗ್ಯಾಪ್ ಮಾಡಕ್ ಹೋಗ್ಬೇಡಿ. ನಾನು ಎಷ್ಟು ಲಾಸ್ ಮಾಡ್ಕೊಂಡೆ ಅಂತ ನನಗೆ ತುಂಬಾ ಫೀಲ್ ಆಗ್ತಿದೆ ಮೇಡಮ್. ತುಂಬಾ ಫೀಲ್ ಬೇಜಾರು. ಮಾಡ್ಕೋಬೇಡಿ, ಇನ್ನೂ ಟೈಮ್ ಇದೆ, ಫೀಲ್ ಮಾಡ್ಕೋಬೇಡಿ. ಒಂದಲ್ಲ ಎರಡು No ಸೋಲು, negative. No negative. No negative. ಎರಡು ಸೋಲು ವೇಟಿಂಗ್ ಮಾಡ್ತಾ ಇದಾರೆ. ಗಂಡಾಗಿ ಬರ್ತಾರ ಹೆಣ್ಣಾಗಿ ಬರ್ತಾರ ಗೊತ್ತಿಲ್ಲ, ಆಮೇಲೆ ಎಟ್ ಎ ಟೈಮ್ ಬರ್ತಾರ ಗೊತ್ತಿಲ್ಲ, ಆದ್ರೆ 2 ಸೋಲು ಅಲ್ವಾ ಮೇಡಮ್? ಗೌರಮ್ಮ ಸರ್ ಟ್ವಿನ್ಸೇ ಆಗೋದ್ರಿ ಅವ್ರಿಗೆ. ನನಗೂ ಅದೇ ತರ ಬಂದಿರ್ತೈತಿ. ಜಾಕ್ಪಾಟ್, ಲಾಡು ಬಂದು ವಾಯು ಬಿತ್ತ ಅಂತಾರಲ್ಲ ಹಂಗೆ. ಡಬಲ್ ಧಮಾಕ, ಡಬಲ್ ಜಾಮೂನ್. ಆಮೇಲೆ ಅದೇ ಎಲ್ಲರೂ ರಿಯಾಲಿಟಿ ಮುಂದೆ ಆಗುವ ರಿಯಾಲಿಟಿಯನ್ನ ಒಪ್ಕೊಳ್ಬೇಕು. ಒಂದು ಎರಡನೇದೇನು ಅಂದ್ರೆ ಈ ಅಫರ್ಮೇಶನ್ ಇದನ್ನೆಲ್ಲ ನೀವು ಬೇಕಾದ್ರೆ ನಾವು ಈಗ ಅದೇ ವಾಟರ್ ಅವಾಯ್ಡ್ ಮಾಡ್ತೀವಲ್ಲ ಅದನ್ನ ಬರ್ದಿಟ್ಕೊಳ್ಳಿ. ಯೂಟ್ಯೂಬಲ್ಲಿ ಮತ್ತೆ ಸಿಗ್ತದೆ, ಬರೆದು ಅದನ್ನ ಬೇಕಾದ್ರೆ ನೀವು ಬೇರೆ ಟೈಮಲ್ಲೂ ಜಾಸ್ತಿ ಹೇಳ್ಕೊಂತ ಇರಿ. ಎರಡನೇದು ಈ ವಿಜುವಲೈಸೇಷನ್ ಇದೆಲ್ಲ ಯಾವಾಗ ಇದು 100% ಎಲ್ಲರಿಗೂ ವರ್ಕ್ ಆಗ್ತದೆ. ಆದ್ರೆ ಯಾವಾಗ ಅದು ವರ್ಕ್ ಆಗ್ತದೆ ಅಂದ್ರೆ ನಮ್ಮಲ್ಲಿ ಎನರ್ಜಿ ಇರಬೇಕು. ನಮ್ಮಲ್ಲಿ ಎನರ್ಜಿ ಇದ್ರೆ ಅದು ವರ್ಕ್ ಆಗ್ತದೆ. ಇಲ್ಲಾಂದ್ರೆ
ನೀವು ಸುಮ್ಮನೆ ಎನರ್ಜಿ ಇಲ್ಲದೆ ಸುಮ್ಮನೆ ಏನೋ ಅಫರ್ಮೇಶನ್ ಮಾಡ್ತಾ ಇದ್ರೆ, ವಿಜುವಲೈಸೇಷನ್ ಮಾಡ್ತಾ ಇದ್ರೆ ಅದು ಆಗ್ತದೆ, ಇಲ್ಲ ಅಂತಲ್ಲ, ಬಟ್ ಸಮಯ ತಗೊಳ್ತದೆ. ಅದಕ್ಕೆ ನೀವು ಜಾಸ್ತಿ ಎನರ್ಜಿ ಇದ್ರೆ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ ಎಸ್ ಸರ್. ಓಕೆ ಸರ್. ಓಕೆ ಸರ್. ಆಮೇಲೆ ಇವು ದಿಲೀಪ್ ಮಾಸ್ಟರ್ ನಿಮ್ಮ ನಗುಮುಖವನ್ನು ಹಾಗೆ ಮುಂದುವರಿಸಿ, ಬಹಳ ಮುಗ್ಧತೆ ಕಾಣ್ತಾ ಉಂಟು, ಬಹಳ ಚೆನ್ನಾಗಿದೆ. ದಿಲೀಪ್ ಮಾಸ್ಟರಿಗೆ ಒಂದು ನಗುಮುಖವನ್ನು ಹಾಗೆ ಇಟ್ಟುಕೊಳ್ಳಿ, ಬಹಳ ಚೆನ್ನಾಗಿದೆ. ಸರ್ ಅವ್ರು ರಿಯಲ್ ಆಗಿ ನೋಡ್ಬೇಕು ಸರ್ ನೀವು ಅವ್ರನ್ನ. ನಾನ್ ನೋಡಿರ್ಲಿಲ್ಲ, ಬಳ್ಳಾರಿನ ನೋಡಿದ್ರೆ ನನ್ಗೆ ಖುಷಿ ಆಯ್ತು. ವಾಟ್ ಎ ಸ್ವೀಟ್ ಬಾಯ್. ಅಬ್ಬಾ, ಬಹಳ 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 ಚೆನ್ನಾಗಿದೆ. ಬಹಳ ಸ್ವೀಟ್ ಬಾಯ್ ಸರ್. ನನ್ ತುಂಬಾ ಇದೆ ಸರ್ ಅವರಲ್ಲಿ. ತುಂಬಾ ಚೆನ್ನಾಗಿದೆ. ನನ್ ಖುಷಿ ಆಯ್ತು ಸರ್ ನನ್ಗೆ ಬಳ್ಳಾರಿನ. ಹೌದು ಹೌದು ಹೌದು. ಹಾಗೆ ಮತ್ತೆ ಅಲ್ಲಿ ಒಬ್ಬರು ಹೊಸ ಮಾಸ್ಟರ್ ಬಂದಿದ್ದಾರೆ, ಅರುಣ್ ಸರ್. ಅವರನ್ನು ಸ್ವಲ್ಪ ಮಾತಾಡಿಸಿ. ರೀಟಾ ಪತ್ತರ್ ಅಂತ, ಅವರು ಇವತ್ತು ನಮ್ಮ ಗುಡಾಕೇಶಕ್ಕೆ ಜಾಯಿನ್ ಆಗಿದ್ದಾರೆ. ದಯವಿಟ್ಟು ಮಾತಾಡಿಸಿ. ಹಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ. ಹಾ ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್, ಮಾತಾಡಿ. ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರಲ್ಲಿ ಇರೋದು. ನಾನೀಗ 10 ವರ್ಷದಿಂದ ವಿಪಸನ ಧ್ಯಾನದಲ್ಲಿ ಇದ್ದೀನಿ. ವಿಪಸನ ಧ್ಯಾನ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಕ್ರಿಶ್ಚಿಯನ್ ಅಲ್ಲಿ ಹುಟ್ಟಿದ್ದು, ಆದ್ರೆ ಸನಾತನ ಧರ್ಮದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ತುಂಬಾ, ನಾನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು ಪ್ರಾಬ್ಲಮ್ಗಳು, ತೊಂದರೆಗಳು ಇತ್ತು. ಅದೆಲ್ಲ ಧ್ಯಾನದ ಮುಖಾಂತರ ನನಗೆ ತುಂಬಾನೇ ಒಳ್ಳೊಳ್ಳೆ ಮಾರ್ಗಗಳು ಸಿಕ್ತು. ಈಗ ಮುಖ್ಯವಾಗಿ ನಾನು ಒಂದು ವಿಷಯ ಏನಂದ್ರೆ, ನನ್ನ ಮಗಳ ಮದ್ವೆ, ಅದಕ್ಕೋಸ್ಕರನೇ ನಾನು ಪರ್ಮಿಷನ್ ಮಾಡ್ತಾ ಇರೋದು. ಅದೊಂದು ಬೇಕಾಗಿದೆ. ಒಳ್ಳೆ ಕೆಲ್ಸದಲ್ಲಿ ಇದ್ದಾಳೆ ಮಗಳು, ಆದರೆ ಮದ್ವೆದೇ ಯಾಕೋ ತೊಂದರೆ ಗೊತ್ತಾಗ್ತಾ ಇಲ್ಲ. ಅವರು ಗಂಡು ಮಕ್ಕಳನ್ನ ಹೇಟ್ ಮಾಡ್ತಾರಾ? ಇಲ್ಲ ಇಲ್ಲ, ಅವಳದು ಸ್ವಲ್ಪ ಹೇಟ್ ಮಾಡೋದಿಲ್ಲ, ಅದು ಸ್ವಲ್ಪ ಈಗೋ ಇದೆ. ಅದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರೆ ಅವಳು ಧ್ಯಾನದಲ್ಲಿದ್ದಾಳೆ, ಆದ್ರೂನುವೆ ಯಾತಕ್ಕೆ ಆತರ ಅಂತ. ಇವಾಗ ಒಂದು ವರ್ಕಲ್ಲಾಗ್ಲಿ ಎಲ್ಲದರಲ್ಲೂ ಆಗ್ಲಿ ಸೊ ನಂದೇ ಅನ್ನೋದು ಒಂದಿದೆ ಅವಳ ಹತ್ರ. ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ, ಅದನ್ನ ಸ್ಟಾಪ್ ಮಾಡಮ್ಮ, ಸ್ಟಾಪ್ ಮಾಡತ್ತೆ. ಈಗ ಸ್ವಲ್ಪ ತಿದ್ದುಕೊಳ್ತಾ ಬರ್ತಾ ಇದ್ದಾಳೆ. ಬಟ್ ಅವಳು ಒಂದು ಕಂಡೀಷನ್ ಎಂದ್ರೆ, ನನಗೆ ಇಲ್ಲಿ ಬೇಡ, ದುಬೈಯಲ್ಲಿ ನೋಡಿ ಗಂಡು. ಅವಳು ಅಲ್ಲೇ ವರ್ಕ್ ಮಾಡೋದು. ಗಂಡು ಮಕ್ಕಳ ಬಗ್ಗೆ, ಸಂಸಾರದ ಬಗ್ಗೆ, ದಂಪತಿಗಳ ಬಗ್ಗೆ ಈ ತರ ಏನಾದ್ರೂ ಅಸಮಾಧಾನಗಳು ಅಥವಾ ಏನಂತೀವಿ ಅತೃಪ್ತಿ, ದ್ವೇಷ ಮಾಡೋದು, ಈ ತರದ ಏನಾದ್ರು ಮನಸ್ಥಿತಿಗಳಿದಾವ? ಆ ರೀತಿ ಏನು ನನಗೆ ಕಂಡು ಬಂದಿಲ್ಲ ಮಾಸ್ಟರ್ ಇಲ್ಲಿವರೆಗೂ. ಅಂದ್ರೆ ಮದುವೆ ಆದ್ಮೇಲೆ ಅವ್ರು ಹಿಂಗೆ ಇರ್ಬೇಕು, ನಮ್ ಕಂಟ್ರೋಲ್ ಇರ್ಬೇಕು ಅಂತ ಅಲ್ಲ, ಬಟ್ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಇದ್ರಲ್ಲಿ ಇರ್ಬೇಕು, ಫ್ಯಾಮಿಲಿ ಅಂದ್ಮೇಲೆ ಚೆನ್ನಾಗಿರ್ಬೇಕು, ಆ ಒಂದು ಮೈಂಡ್ ಸೆಟ್ ಇದೆ ಅವಳಿಗೆ. ಅದು ಬಿಟ್ರೆ ದ್ವೇಷ ಮಾಡೋದಾಗ್ಲಿ, ತುಂಬಾ ಚೆನ್ನಾಗಿ ಯಾರ್ದೇ ಮನೆಗೆ ಹೋಗ್ಲಿ ಒಂದು ಕಲ್ಲನ್ ಬೇಕಾದ್ರೂ ಅಲ್ಲಾಡಿಸಿ ಮಾತಾಡಿಸ್ತಾಳೆ, ಅಷ್ಟು ಒಳ್ಳೆ ಗುಣ ಇದೆ ಅವಳಲ್ಲಿ. ಅಷ್ಟು ಎಲ್ಲ ಸಿರಿತನ ಅಂತಿಲ್ಲ, ಬಡತನ ಅಂತ, ಯಾವ ಪ್ಲೇಸ್ ಹೆಂಗ್ ಹೋದ್ರೆ ಹೇಗ್ ಹೊಂದ್ಕೊಂಡಿರ್ಬೇಕು, ಆ ಒಂದು ಇದೆಲ್ಲ ಇದೆ ಅವಳಲ್ಲಿ. ಗುಡಾಕೇಶ ಮಾಡ್ಸ್ರಿ, ಗುಡಾಕೇಶಕ್ಕೆ ಜಾಯಿನ್ ಮಾಡ್ಸಿ. ಓಕೆನಾ ಮೇಡಮ್? ಆಗ್ತಾರೆ, ಮದುವೆ ಆಗ್ತಾರೆ. ದುಬೈಯಲ್ಲಿದ್ದಾರ? ಹೌದು, ದುಬೈಯಲ್ಲಿದ್ದಾರೆ. ದುಬೈ ಹುಡುಗನ ಹುಡುಕ್ಬೇಕು ನಾವೀಗ. ಅವಳದ ಅದೇ ನಾವು ಎಷ್ಟು ಹೇಳ್ತಾ ಇದೀವಿ, ಈ ಕಡೆನೆ ನೋಡೋಣ, ಈ ಕಡೆ ಒಂದ್ 2-3 ಬಂದಿತ್ತು, ಬಟ್ ಅವಳೇ ರೆಫ್ಯೂಸ್ ಮಾಡಿದ್ಲು, ಬೇಡ ಅಂತ ಈಗ ರೀಸೆಂಟ್ ಆಗಿ. ಸೊ ಹಂಗಾಗಿ ನನಗೆ ಅದೊಂದು ಸ್ವಲ್ಪ ತುಂಬಾ ಬೇಜಾರಲ್ಲಿರೋದು, ಯಾಕೆ ಈಗ ಆಗ್ತಿದೆ ಇದೊಂದು ವಿಷಯದಲ್ಲಿ ಅಂತ. ಇಲ್ಲ, ನೀವು ಮಾಡಿ, ಗುಡಾಕೇಶ ಮಾಡ್ತಾ ಹೋಗಿ, ಅವರಿಗೂ ಹೇಳಿ ಮಾಡ್ತಾ ಹೋಗಿ, ಆಗ್ತದೆ. ಆಗುತ್ತೆ ಮಾಡಿ. ಅರುಣ್ ಸರ್, ಅವ್ರಿಗೊಂದು ಸಜೆಷನ್ ಕೊಡ್ಬೋದಾ? ಮೇಡಮ್ ಅರುಣ್ ಸರ್ ಹೇಳಿ. ಹೇಳಿ ಮೇಡಮ್.
ಮೇಡಮ್, ರೀಟಾ ಮೇಡಮ್, ಹೇಳಿ. ನಿಮ್ಮ ಮಗಳಿಗೆ ಅವರು ಧ್ಯಾನಕ್ಕೆ ಕೂತ್ಕೊಳ್ಬೇಕಾದ್ರೆ ಒಂದು ಕೇಳಿ, ಒಂದೇನಂದ್ರೆ ಸೌಲ್ಮೇಟ್ ಸಿಗ್ಲಿ, ಅವರ ಸೌಲ್ಮೇಟ್ ಅವರು ಖಂಡಿತ ಅದನ್ನ ಕೇಳ್ಕೊಂಡ್ ಕೂತ್ಕೊಂಡ್ರೆ ಅದು ಸಿಕ್ಕಿರೋ ಚಾನ್ಸಸ್ ತುಂಬಾ ಕೇಳಿದೀನಿ ಮ್ಯಾಮ್ ನಾನು. ಸೌಲ್ಮೇಟ್ ಸಿಗ್ಲಿ ನನ್ಗೆ, ಅವ್ರು ಯಾವ್ದೇ ಊರಲ್ಲಿ ಇರ್ಲಿ, ಕನೆಕ್ಟ್ ಆಗ್ಲಿ, ಅವರ ಜೊತೆನೆ ನನ್ಗೆ ಮದ್ವೆ ಆಗ್ಲಿ, ನನ್ನ ಸೌಲ್ಮೇಟ್ ಜೊತೆಗೆ ನನ್ಗೆ ಮದ್ವೆ ಆಗ್ಲಿ ಅಂತ ಅವರು ಹೇಳ್ಕೊಂಡ್ಲಿ. ಆತರ ಹೇಳ್ಕೊಂಡು ಪತ್ರಿ ಸರ್ ಕಾನ್ಶಿಯಸ್ನೆಸ್ ಅಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳಕ್ಕೆ ಹೇಳಿ ಮ್ಯಾಮ್. ಆಯ್ತು. ಎಲ್ಲಾ ಹೈಯರ್ ವರ್ಲ್ಡ್ ಮಾಸ್ಟರ್ಸ್, ಪ್ರಬೋಧ್ ಅಚ್ಯುತ ಮಾಸ್ಟರ್ ಆಗಿರ್ಬೋದು, ಮಹಾವತಾರ್ ಬಾಬಾಜಿ ಆಗಿರ್ಬೋದು, ಎಲ್ಲಾ ಸಪ್ತ ಋಷಿಯರು, ಋಷಿಪತ್ನಿಯರು, ಎಲ್ಲಾ ಗುರು ಪರಂಪರೆ, ಋಷಿ ಪರಂಪರೆ, ಮತ್ತೆ ಯೂನಿವರ್ಸ್ಗೆ ಕೇಳ್ಕೊಂಡು ಸೌಲ್ಮೇಟೆ ಸಿಗ್ಲಿ ಅಂತ ಅವರು ಧ್ಯಾನವನ್ನ ಮಾಡ್ತಾ ಬಂದ್ರೆ 41 days ಒಳಗೇನೆ ಅವ್ರಿಗೆ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ ಮ್ಯಾಮ್. ಅದನ್ನ ಮಾಡಿ ನೋಡಕ್ಕೆ ಹೇಳಿ ಪ್ರಯತ್ನ. ಅವರ ಸೌಲ್ಮೇಟ್ ನ ಅವರಿಗೆ ಕನೆಕ್ಟ್ ಮಾಡಿಸುತ್ತೆ ಧ್ಯಾನ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆನಾ ಮಾಸ್ಟರ್, ರೀತಾ ಮಾಸ್ಟರ್? ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹಾ ಅರುಣಾ ಮಾಸ್ಟರ್. ಸರ್ ನಮಸ್ತೆ. ಹಾ ವಿಶಾಲ ಮಾಸ್ಟರ್. ಸರ್ ಅದೇ ಇದು ಮದ್ವೆ ವಿಷಯದ್ ಬಂತಲ್ಲ, ಹಂಗಾಗಿ ಓರ್ಗಿತ್ತಿ ಮಗಳಿಗೂ ಸಹ ಮದ್ವೆ ಆಗಿಲ್ಲ. ಅವಳದು ಏನ್ ಪ್ರಾಬ್ಲಮ್ ಅಂದ್ರೆ ಅದೇ ನೋಡಿದವರೆಲ್ಲ ನನಗಿನ್ನೂ ತುಂಬಾ ಚೆನ್ನಾಗಿರ್ಬೇಕು ಅಂತಾನೆ ತುಂಬಾ ಎಷ್ಟೋ ಬಂದಿರೋ ಹುಡುಗರ್ನೆಲ್ಲ ಇವ್ರ್ ಬೇಡ ಅವ್ರ್ ಬೇಡ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಮತ್ತೆ ಏನೋ ಅಸ್ಟ್ರಾಲಜರ್ ಕೇಳಿದಕ್ಕೆ ಹಿಂಗೆ ಯಾರೋ ಏನೋ ಮಾಡ್ಸಿಯಾರೆ ಅಂತಂದ್ ಹೇಳಿದ್ರು. ಅವ್ರು 2-3 ಪೂಜೆ ಸಹ ಮಾಡಿದ್ದಾರೆ. ತಮಿಳ್ನಾಡಿಗೆಲ್ಲ ದೇವಸ್ಥಾನಗಳಿಗೆಲ್ಲ ಹೋದ್ರು, ಆದ್ರೂ ಏನೂ ಆಗ್ತಾ ಇಲ್ಲ. ನಾನು ಅವಳಿಗೆ ಮೆಡಿಟೇಷನ್ ಮಾಡು ಅಂದ್ರು ಮೆಡಿಟೇಷನ್ ಏನ್ ಮಾಡ್ತಿಲ್ಲ. ಅವಳದು ಒಂದು ಪ್ರಾಬ್ಲಮ್. ಮತ್ತೆ ಇನ್ನೊಂದು ನನ್ನ ತಮ್ಮ, ಅವನಿಗೂ ಸಹ ಮದ್ವೆ ಆಗಿಲ್ಲ. ಅವನು ಅದೇ ಈ 2 ಪ್ರಾಬ್ಲಮ್. ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಅದೇ ಮ್ಯಾಮ್, ಅವ್ರ ಸೌಲ್ಮೇಟ್ ಮ್ಯಾಮ್ ನೀವು ಅದೇ ಇವಾಗ ನಾನು ಹೇಳದ್ನಲ್ಲ, ಅವ್ರ ಧ್ಯಾನ ಕೂತ್ಕೊಳ್ಬೇಕಾದ್ರೆ ಅವ್ರ ಸೌಲ್ಮೇಟೆ ಅವ್ರಿಗೆ ಸಿಗ್ಲಿ, ಮದ್ವೆಗೆ ನನ್ನ ಸೌಲ್ಮೇಟೆ ನನಗ್ ಸಿಗ್ಲಿ ಅಂತ ಅವ್ರು ಕೇಳ್ಕೊಂಡ್ ಕೂತ್ಕೊಳ್ಳೋಂಥದ್ದು. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ನನ್ನ ಸೌಲ್ಮೇಟ್ ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಇರ್ಲಿ, ಯಾವ್ದೇ ಮೂಲೆ ಎಲ್ಲಾದ್ರೂ ಇರ್ಲಿ, ಅವರ ಆಸ್ಟ್ರಲ್ ಬಾಡಿನ ನಾನು ಕರೆದು ನನ್ ಜೊತೆ ಧ್ಯಾನ ಕೂರಿಸ್ಕೋತಾ ಇದ್ದೀನಿ ಅಂತ ಹೇಳ್ಕೊಂಡು ಅವ್ರ ಧ್ಯಾನಕ್ಕೆ ಕೂತ್ಕೊಂಡ್ರೆ ಆದಷ್ಟು ಅವರ ಸೌಲ್ಮೇಟ್ ಅವ್ರಿಗೆ ಕನೆಕ್ಟ್ ಆಗಿ ಫಿಸಿಕಲಿ ಕೂಡ ಅವ್ರ ಎದುರುಗಡೆ ಹೆಂಗೋ ಸಿಗ್ತಾರೆ, ಯಾವ್ದೋ ರೀತಿ ಕನೆಕ್ಷನ್ ಆಗುತ್ತೆ ಮ್ಯಾಮ್. ಅದು ಆಗುತ್ತೆ ಮ್ಯಾಮ್ ಆ ರೀತಿ. ಅವ್ರ ಸೌಲ್ಮೇಟ್ ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಇರ್ಲಿ, ಯಾವ್ದೇ ಮೂಲೆಯಲ್ಲಿ ಇದ್ರು ಆಗ್ಲಿ, ದುಬೈ ಎಲ್ಲಾದ್ರೂ ಇರ್ಲಿ, ಯಾವ ಊರಲ್ಲಾದ್ರೂ ಇರ್ಲಿ, ಒಟ್ನಲ್ಲಿ ಆ ಸೌಲ್ಮೇಟ್ ಜೊತೆ ಕನೆಕ್ಷನ್ ಆಗುತ್ತೆ. ಅವ್ರ ಆಸ್ಟ್ರಲ್ ಬಾಡಿಯನ್ನ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅವ್ರ ಆಸ್ಟ್ರಲ್ ಬಾಡಿಯನ್ನ ಕರೆದು ಧ್ಯಾನಕ್ಕೆ ಜೊತೆ ಕೂರಿಸ್ಕೊಳ್ಬೇಕು ಮ್ಯಾಮ್. ಅವರು ಈಗ ಸಮಸ್ಯೆ ಆಗಿರೋದು ಅವ್ರು ಧ್ಯಾನನೇ ಮಾಡಲ್ಲ. ಅಲ್ಲ, ಧ್ಯಾನ ಮಾಡ್ಲೇಬೇಕು, ಧ್ಯಾನ ಮಸ್ಟ್ ಅಂಡ್ ಶುಡ್. ನೀವ್ ಹೇಳಿ ಮ್ಯಾಮ್ ಅವ್ರಿಗೆ, ಧ್ಯಾನ ಮಾಡಿ ನಿನ್ನ ಸೌಲ್ಮೇಟ್ ನೀನೇ ಹುಡುಕೊಳ್ಬೇಕು, ಖಂಡಿತ ಒಳ್ಳೆಯವರೇ ಸಿಗ್ತಾರೆ ಅಂತ ಹೇಳಿ ಮ್ಯಾಮ್. ಈಗ ಅವ್ರು ಹೇಳ್ತಾ ಇರೋದು ತುಂಬಾ ಡಿಸ್ಟರ್ಬೆನ್ಸ್, ವಾಯ್ಸ್ ಕೇಳಿಸ್ತಿಲ್ಲ. ಚೆನ್ನಾಗಿದೆ, ಹೀಗೆ ಆ ಹುಡುಗ ಬೇಡ ಈ ಹುಡುಗ ಬೇಡ ಅಂತ ಹೇಳಿ ಜರಿಗೆ ಜಾಸ್ತಿ ಅವಸ್ ಬರ್ತಾ ಇದೆಯಾ ಮೇಡಮ್? ಅವ್ರ ಸೋಲ್ಮೇಟ್ ಹೆಂಗಿರ್ತಾರೆ ಹಂಗ್ ಸಿಗ್ತಾರೆ ಮೇಡಮ್. ಹೇಳಿ ಅರುಣ್ ಸರ್. ಅಲ್ಲ, ಅವ್ರ ಸೋಲ್ಮೇಟ್ ಹೇಗಿರ್ತಾರೆ ಹಾಗೆ ಸಿಗ್ತಾರೆ, ಅದನ್ನ ಅಸೆಪ್ಟ್ ಮಾಡ್ಬೇಕಪ್ಪ ಅವರು. ಅಲ್ಲಿ ಅಲ್ವಾ? ಅಲ್ಲ, ಸೆಟ್ ಮಾಡಿದ್ರೆ ಅಂತ ಅಲ್ಲ ಸರ್, ಅವ್ರ ಮುಂಚೆನೆ ಅವ್ರು ಸಿಗ್ತಾರೆ. ಅವ್ರ ಜೊತೆಗೆ ನಾನು ಕುಳಿತು ಧ್ಯಾನವನ್ನ ಮಾಡ್ತಾ ಇದೀನಿ ಅಂತ ಅನ್ಕೊಂಡು ಅವ್ರು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಸೌಲ್ಮೇಟ್ ಕನೆಕ್ಷನ್ ಆಗುತ್ತೆ ಸರ್, ಖಂಡಿತ. ಅವರು ಭೌತಿಕವಾಗಿ ಫಿಸಿಕಲ್ ಆಗಿ ಅವ್ರ ಎದುರುಗಡೆ ಕಾಣಿಸೋದು ಹೇಗೋ ಆಗೇ ಆಗುತ್ತೆ. ಈಗ ಅವ್ರದ್ದು ಸಮಸ್ಯೆ ಏನಂದ್ರೆ ಬರ್ತಾ ಇದಾರೆ, ಆದ್ರೆ ಇವರು ಅವ್ರಿಗೆ ಇಷ್ಟ, ಫಿಸಿಕಲಿ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಮತ್ತೆ ಆತರ ಅವಳು ಎಲ್ಲ ಚೆನ್ನಾಗಿರ್ತದೆ ಸರ್, ಏನ ರೂಮಿಗೆ ಕಳಿಸ್ತಾ ಇರುತ್ತೆ ಮಾತಾಡ್ಲಿಕ್ಕೆ.
ಮಾತಾಡ್ ಬಂದ್ ಹಾಕತ್ನ ಏನಾಗುತ್ತೆ ಏನೋ ಗೊತ್ತಿಲ್ಲ, ಹುಡುಗ ಬೇಡ ಅಂತ ಹೇಳ್ಬಿಡ್ತಾನಂತೆ. ಆಮೇಲೆ ಇದು ಬಹಳ ಆದ ನಂತರ ಅವ್ರು ಏನ್ ಮಾಡ್ಯಾರ, ಕೇಳಿಸಿದ ನಂತರ ಇಲ್ಲ ಅವಳಿಗೆ ಯಾರೋ ಮಾಡ್ಸಿರ ಮದ್ವೆ ಆಗದೆ ಇರೋ ರೀತಿಯಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ತಮಿಳ್ನಾಡಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾರೆ ಈಗ ರೀಸೆಂಟ್ ಆಗಿ. ಅದು ಲಕ್ಷ ಗಟ್ಲೆ ಖರ್ಚು ಮಾಡಿ ಅದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಆಯ್ತು ಅವ್ರು ಮ್ಯಾಮ್ ಈಗ ಅವ್ರಿಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿದಾರೆ ಅನ್ನೋದಂತೂ ಸತ್ಯ ಕನ್ಫರ್ಮ್ ಆಗಿದೆ ತಾನೇ. ಧ್ಯಾನಕ್ಕೆ ಅದಕ್ಕೋಸ್ಕರ ಆದ್ರೂ ಧ್ಯಾನಕ್ ಬಾರಮ್ಮ, ನೀನ್ ಧ್ಯಾನ ಮಾಡು, ಎಂತದ್ದೇ ಬ್ಲಾಕ್ ಮ್ಯಾಜಿಕ್ ಆಗಿದ್ರು ಅದನ್ನ ಅದ್ ತೊಡೆದೋಟೋಗುತ್ತೆ ಅಂತ ನೀವ್ ಹೇಳಿ ಮ್ಯಾಮ್ ಅವ್ರಿಗೆ. ನೀನ್ ಧ್ಯಾನಕ್ಕೆ ಇದಕ್ಕೋಸ್ಕರ ಆದ್ರೂ ಬರ್ಬೇಕು, ಆ ಬ್ಲಾಕ್ ಮ್ಯಾಜಿಕ್ ಹೋಗ್ಲಾಡ್ಸ್ಕೊಳಕ್ಕಾದ್ರೂ ನೀನ್ ಧ್ಯಾನಕ್ ಬರ್ಬೇಕು ಅಂತ ಅವ್ರಿಗೆ ಹೇಳಿ ಮ್ಯಾಮ್ ನೀವು. ಗೂಢಕೀರ್ತನೆ ಖಂಡಿತ ಮಾಡ್ಬೇಕಾ ಅಥವಾ ಹೋಗುತ್ತೆ ಬೇರೆ ಮ್ಯಾಮ್. ಮೆಡಿಟೇಷನ್ ಮಾಡ್ಬೋದಾ? ಬೇರೆ ಗುಂಡುಕೇಶನೇ ಮಾಡ್ಬೇಕು. ಗುಂಡುಕೇಶ ಆನಾಪಾನಸತಿ ಒಳ್ಳೇದು. ಧ್ಯಾನನೇ ಮಾಡ್ಬೇಕು ಮ್ಯಾಮ್. ಗುಡಕೇಶಗೆ ಸರ್, ಗುಡಕೇಶಗೆ ಅವ್ರು ನೈಟ್ ಎಲ್ಲ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಲ್ಲ ಸರ್, ಸ್ಟಾರ್ಟಿಂಗ್ ಅಲ್ವಾ. ಸೊ ಆನಾಪಾನಸತಿ ಧ್ಯಾನ ಎಷ್ಟು ಅವರ ವಯಸ್ಸಿಗೆ ತಕ್ಕಷ್ಟು ನಿಮಿಷಗಳಾದ್ರೂ ಒಂದ್ ಸಿಟ್ಟಿಂಗ್ ಆದ್ರೂ ಡೈಲಿ ಕೂತ್ಕೊಂಡ್ ಮಾಡ್ ನೋಡಮ್ಮ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ. ನೈಟ್ ಎಲ್ಲ ಕೂತ್ಕೊ ಅಂದ್ರೆ ಅವ್ರು ಫಸ್ಟೇ ಬೇಡ ಇಲ್ಲ ಅನ್ಬಿಡ್ತಾರೆ ಸರ್, ಹಂಗ ಹೇಳ್ಬಾರ್ದು. ಹಾಗಾಗಿ ಖಂಡಿತ ಮ್ಯಾಮ್, ನಾನೇ ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾನು ಒಂದು ಉದಾಹರಣೆ ಹೇಳಲಾ? ನನ್ನ ಜೀವನದಲ್ಲೇನೆ ನನ್ಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ದು ನನಗ್ ಗೊತ್ತಾಗಿತ್ತು. ನಾನು ಧ್ಯಾನಕ್ಕೆ ಬಂದಿದ್ದೆ. ಸೊ ಧ್ಯಾನದಲ್ಲಿ ನನ್ಗೆ ಪತ್ರಿಜಿ ಸರೇ ಬಂದು ನನಗೆ ಒಂದು 10 feet ದೂರ ನನ್ಗೆ ಒಂದ್ ಮರ ಕಾಣಿಸ್ತು. ಫಸ್ಟ್ ನಾನು ನನ್ನ ಮನೇಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಜಸ್ಟ್ 1 month ಅಂದ್ರೆ ನನಗೆ ಮದ್ವೆನೂ ಆಗಿತ್ತು, ಮಕ್ಳುನೂ ಆಗಿದ್ದಾರೆ. ಅದಾದ್ಮೇಲೆನೆ ನಾನು ಹೇಳ್ತಾ ಇರೋದು. ಆಕ್ಚುಲಿ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಎಂತದ್ದೇ ಬ್ಲಾಕ್ ಮ್ಯಾಜಿಕ್ ಆಗಿದ್ರು ಈ ಆನಾಪಾನಸತಿ ಧ್ಯಾನದಲ್ಲಿ ಹೋಗುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಕೇಳಿ. ನಾನು ಈ ಧ್ಯಾನಕ್ಕೆ ಬಂದು ಜಸ್ಟ್ 1 month ಆಗಿತ್ತು ಮ್ಯಾಮ್. ನನ್ಗೆ ಕ್ಲಾರಿಟಿ ಬೇಕಿತ್ತು. ಪತ್ರಿ ಸರ್ನ ನಾನು ಒಂದು ಥಾಟ್ ಹಾಕಿ ಕೇಳ್ದೆ. ಧ್ಯಾನ ಕೂತ್ಕೊಳ್ಳೋಕ್ ಮುಂಚೆ ಒಂದು ಕ್ವಶನ್ ಕೇಳ್ಕೊಂಡೆ ನಾನು ಪತ್ರಿ ಸರ್ಗೆ. ಪತ್ರಿ ಸರ್, ಇದುವರೆಗೂ ಬೇರೆ ಬೇರೆ ತರ ಎಲ್ಲಾ ತರ ಧ್ಯಾನಗಳನ್ನ ಮಾಡಿದೀನಿ, ಅದೆಷ್ಟೋ ಪೂಜೆಗಳು ವ್ರತಗಳು ಎಲ್ಲಾ ಮಾಡಿದೀನಿ, ನನ್ಗೆಲ್ಲೂ ನೆಮ್ಮದಿ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಆ ಕ್ಷಣದಲ್ಲಿ ನೆಮ್ಮದಿ ಸಿಕ್ತಿತ್ತು, ಮತ್ತೆ ನನ್ಗೆ ಏನೋ ಒಂಥರ ಮನ್ಸಿಗೆ ಬೇಜಾರಾಗೋದು, ಆತರ ಎಲ್ಲ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಕೂಡ ನನಗೆ ಗೊತ್ತಾಗಿತ್ತು. ನಾನ್ ಏನಕ್ಕೆ ಈ ತರ ಆಗ್ತಾ ಇದೆ, ನಾನ್ ಮಾಡ್ತಿರೋ ಧ್ಯಾನ ಕರೆಕ್ಟ್ ಆಗಿದ್ಯೋ ಇಲ್ವಾ, ನನಗೆ ಅದ್ ಕ್ಲಾರಿಟಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಪಿರಮಿಡ್ ಹೆಡ್ ಕ್ಯಾಪ್, ಪಿರಮಿಡ್ ಎನರ್ಜಿ ಬಗ್ಗೆ ವಿತಿನ್ 1 week ಅಲ್ಲೆಲ್ಲ ತಿಳ್ಕೊಂಡಿದ್ದೆ ನಾನು, ಯೂಟ್ಯೂಬ್ ನೋಡಿ. ಆ ಪಿರಮಿಡ್ ಹೆಡ್ ಕ್ಯಾಪ್ ನ ತರಿಸಿ ಹಾಕೊಂಡು ಮನೆಯಲ್ಲೇ ಕೂತ್ಕೊಂಡು, ಕಾಪರ್ ಪಿರಮಿಡ್ ಹೆಡ್ ಕ್ಯಾಪ್ ಹಾಕೊಂಡು ಮನೇಲಿ ಕೂತ್ಕೊಂಡೆ ಮ್ಯಾಮ್. ಜಸ್ಟ್ ಒಂದ್ 10 minutes ಅಷ್ಟೇ. ನಾನು ಆಕ್ಚುಲಿ 1 hour ಮೆಡಿಟೇಷನ್ ಮ್ಯೂಸಿಕ್ ಹಾಕೊಂಡು ಕೂತಿದ್ದು ಮನೇಲಿ. 1 hour ಅಲ್ಲಿ ನಾನು ಧ್ಯಾನ ಮಾಡ್ಬೇಕು, ಧ್ಯಾನ ಕೂತ್ಕೋತಾ ಇದೀನಿ, ನಾನು ಕರೆಕ್ಟ್ ಆಗಿ ಧ್ಯಾನ ಮಾಡ್ತಾ ಇದೀನಾ ಇಲ್ವಾ, ನನಗೆ ಕ್ಲಾರಿಟಿ ಬೇಕಿದೆ ಅಷ್ಟೇ ನಾನು ಕೇಳ್ಕೊಂಡಿದ್ದು. ಬಟ್ ನಂಬಿಕೆನೇ ಇತ್ತು, ನಾನು ಮಾಡೋ ಧ್ಯಾನದ ಮೇಲೆ ನಂಗೆ ನಂಬಿಕೆ ಇರ್ಬೇಕು, ಅದಿತ್ತು. ನನ್ ಕ್ಲಾರಿಟಿ ಬೇಕಾಗಿದೆ, ನಾನು ಸರಿಯಾದ ಕರೆಕ್ಟ್ ಮೆಥಡ್ ಅಲ್ಲಿ ನಾನು ಮಾಡ್ತಾ ಇದೀನಾ ಇಲ್ವಾ ಅಂತ ಕೇಳ್ಬಿಟ್ಟು ಕೂತ್ಕೊಂಡೆ ಮ್ಯಾಮ್. ಒಂದ್ 10 minutes ಅಷ್ಟೇ. ನಾನು 1 hour ಮ್ಯೂಸಿಕ್ ಹಾಕೊಂಡಿದ್ರು ಕೂಡ 10 minutes ಅಷ್ಟೇ ನನ್ಗೆ ಆ ಮ್ಯೂಸಿಕ್ ಕೇಳಿಸ್ತು. ಆಮೇಲೆ ನೋಡಿದ್ರೆ ನಾನು ಬಯಲಲ್ಲಿ ನಿಂತ್ಕೊಂಡಿದ್ದೆ, ಒಂದ್ ಫೀಲ್ಡ್ ಅಲ್ಲಿ ನಿಂತಿದ್ದೆ. ಒಂದ್ 10 feet ದೂರ ಒಂದ್ ಮರ, ಆ ಮರದಲ್ಲಿ ಒಂದ್ ವೈಟ್ ಕ್ಲಾತ್, ಬಟ್ಟೆ ಗಂಟು, ಅರ್ಶನ ಕುಂಕುಮ ಎಲ್ಲ ಹಚ್ಚಿದ್ರು. ಒಂದ್ ಬಟ್ಟೆ ಗಂಟು ಅದ್ ಕಾಣಿಸ್ತಾ ಇದೆ, ನೋಡ್ತಾ ನಿಂತಿದೀನಿ. ನಾನ್ ಸುತ್ತ ಏನು ಇಲ್ಲ, ದೊಡ್ಡ ಒಂದ್ ಫೀಲ್ಡ್ ಅಷ್ಟೇನೆ, ಯಾವ ಮನೆಗಳು ಇಲ್ಲ ಏನಿಲ್ಲ. ಆ ಮರ ನೋಡ್ತಾ ನಿಂತಿದೀನಿ. ವಿತಿನ್ ಫ್ಯೂ ಸೆಕೆಂಡ್ಸ್ ಪತ್ರಿಜಿ ಗುರುಗಳೇ ನಂಗೆ ಲೆಫ್ಟ್ ಸೈಡ್ ಇಂದ ಬಂದು ನನ್ ಪಕ್ಕ ನಿಂತ್ಕೊಂಡು, ನೋಡಲ್ಲಿ ಆ ಮರ ಕಾಣಿಸ್ತಿದ್ಯಲ್ಲ, ಅದ್ರಲ್ಲಿ ವೈಟ್ ಬಟ್ಟೆ ಗಂಟು ಕಾಣಿಸ್ತಿದ್ಯಲ್ಲ, ಅದೇ ಮಾಟ ಮಂತ್ರಗಳು, ನೀನ್ ಅದನ್ನ ಹೊಡಿ 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 ಅಂತ ನನ್ಗೆ 3 ಸಲ ಹೇಳಿದ್ರು. ಪತ್ರಿಜಿ ಸರೇನೆ ಫಸ್ಟ್ ಟೈಮ್ ನನಗ್ ಧ್ಯಾನದಲ್ಲಿ ಕಾಣಿಸ್ಕೊಂಡಾಗ ಅದನ್ನ ನೋಡ್ತಾ ಇದೀನಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ತಕ್ಷಣ ಅದಷ್ಟು ಬ್ಲಾಸ್ಟ್ ಆಗೋಯ್ತು. ಆ ಮಾಟ ಮಂತ್ರಗಳು ಏನಿತ್ತು ನೋಡಿ, ಎಲ್ಲಾ ಬ್ಲಾಸ್ಟ್ ಆಗೋಯ್ತು ಮ್ಯಾಮ್ ನನ್ ಕಣ್ಣೆದ್ರುಗಡೆನೆ. ಆಮೇಲೆ ನೋಡಿದ್ರೆ ಆ ಮರನೂ ಇಲ್ಲ, ಏನೂ ಇಲ್ಲ, ಫೀಲ್ಡು ಇಲ್ಲ. ನಾನ್ ನನ್ನ ಮನೆಯಲ್ಲೇ ಕೂತ್ಕೊಂಡಿದೀನಿ, ಧ್ಯಾನ ಸ್ಥಿತಿಯಲ್ಲೇ ಕೂತ್ಕೊಂಡಿದೀನಿ. ನನ್ಗೆ ಮತ್ತೆ ಮ್ಯೂಸಿಕ್ ಕೇಳ್ಸೋಕ್ ಸ್ಟಾರ್ಟ್ ಆಯ್ತು. ನನ್ ಮುಂದೆ ಪ್ಲೇ ಮಾಡ್ಕೊಂಡು ಜೋರಾಗಿ ಸ್ಪೀಕರ್ ಅಲ್ಲಿ ಪ್ಲೇ ಮಾಡ್ಕೊಂಡು ಕೂತಿದ್ದೆ ನಾನು ಮೆಡಿಟೇಷನ್ ಮ್ಯೂಸಿಕ್ ನ. ಅದು ಕೇಳಿಸೋಕೆ ನಂಗೆ ಸ್ಟಾರ್ಟ್ ಆಯ್ತು. ಬಟ್ ಆದ್ರೂ ನನ್ ಕಣ್ ತೆರಿಲಿಲ್ಲ. ಮತ್ತೆ ಏನಾದ್ರು ಪತ್ರಿ ಸರ್ ಕಾಣಿಸ್ಕೊಳ್ತಾರಾ ನೋಡಿ. ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಪತ್ರಿ ಸರ್ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಅದ್ ಯಾರ್ಯಾರು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಅದನ್ನ ಹೊಡಿಸಿ, ಅದನ್ನ ತೊಡೆದ್ ಹಾಕಿ ವಾಪಸ್ ಮತ್ತೆ ನನ್ ಮನೇಲೆ ಕಳಿಸಿದಾರೆ. ನನ್ ಮನೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದೀನಿ. ಅವತ್ತು ಮ್ಯಾಮ್ ನನಗ್ ಕ್ಲಾರಿಟಿ ಸಿಕ್ತು. ಯಾರ್ಯಾರು ಏನೇನ್ ಮಾಡ್ಸಿದ್ರು ಅದು ಅವ್ರಿಗೆ ರಿವರ್ಸ್ ಹೊಡೆದಿದ್ದು ನಾನು ನೋಡಿದೀನಿ ಕಣ್ಣಲ್ಲಿ. ಅವರ ಮುಖ ಎಲ್ಲ ಬ್ಲಾಕಿಶ್ ಆಗಿ ಹೋಗ್ಬಿಡ್ತು, ಯಾರು ನನಗ್ ಮಾಡ್ಸಿದ್ರು ಅವರು. ಜನಗಳ ಎದುರುಗಡೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ರು. ಸೊ ಇದು ಉದಾಹರಣೆ ಹೇಳ್ತಾ ಇದೀನಿ ಮ್ಯಾಮ್. ಈ ಆನಾಪಾನಸತಿ ಧ್ಯಾನಕ್ಕೆ ಬಂದ್ಮೇಲೆ ಯಾರ್ ಎಂತದ್ದೇ ಮಾಡ್ಸಿರ್ಲಿ ಅದು ತೊಡ್ದೋಗುತ್ತೆ ಮ್ಯಾಮ್. ಖಂಡಿತ ಒಳ್ಳೇದಾಗುತ್ತೆ. ನೀವು ಆ ಹುಡ್ಗಿಗೆ ಹೇಳಿ ಮ್ಯಾಮ್, ಧ್ಯಾನಕ್ಕೆ ಅದಕ್ಕೋಸ್ಕರ ಆದ್ರೂ ಬಂದು ಧ್ಯಾನ ಮಾಡಮ್ಮ ಅಂತ.
ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹೇಳಿ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟೊತ್ತು ಕುತ್ಕೊಂಡು ಮಾಡಕ್ ಹೇಳಿ. ಆ ಸುನೀತಾ ಮಾಸ್ಟರ್ ಯಾರು, ಲಕ್ಕಿ ಅರುಣ ಮಾತಾಡಿ ಮಾಸ್ಟರ್. ಯಾರು? ನಾನ ಸರ್? ಲಕ್ಕಿ ಅರುಣ ಅಂತ ಒಬ್ರು ಇದ್ದಾರೆ. ಅಯ್ಯೋ, ಲಕ್ಕಿ ಅಂತ ಒಬ್ರು ಇದ್ರು. ಮಾತಾಡಿ ಮಾಸ್ಟರ್. ಸರ್, ಈಗ ಮೇಡಮ್ ಸೋಲ್ಮೇಟ್ ಅಂತ ಹೇಳಿದ್ರಲ್ವಾ? ಎಲ್ಲರಿಗೂ ಅದೇ. ಆಕ್ಚುಲಿ ಸೋಲ್ಮೇಟ್ ಅಂದ್ರೆ ಬರೀ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಲ್ಲ, ಬೇರೆಯವರು ಕೂಡ ಸಿಸ್ಟರ್ಸ್, ಫ್ರೆಂಡ್ಸ್, ಎಲ್ಲರೂ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಈಗ ನಮ್ದು ಲೈಫ್ ಪಾರ್ಟ್ನರ್ಗೆ ಹೇಗೆ ಸೋಲ್ಮೇಟ್ ಅಂದ್ರೆ ಚೇಂಜ್ ಆಗ್ತಾರಲ್ವಾ ಅವಾಗ? ಸೋಲ್ಮೇಟ್ ಅಂದ್ರೆ ಅದ್ ಪಾರ್ಟ್ನರ್ ಮಾತ್ರ ಅದೇ ಜೆಂಡರ್ ಕೂಡ ಸೌಲ್ಮೇಟ್. ಚೇಂಜ್ ಆಗತ್ತೆ. ಗ್ರೂಪ್ ಆಫ್ ಸೌಲ್ಮೇಟ್ ಅಂದ್ರೆ ಅದೇ ಅಪ್ಪ ಮಗಳು ಕೂಡ ಆಗ್ಬೋದು, ಅಥವಾ ತಾಯಿ ಮಗಳು ಆಗ್ಬೋದು, ಈ ತರ ಎಲ್ಲ ಹೇಳ್ತಾರೆ ಮ್ಯಾಮ್. ಈಗ ಗೌತಮ ಬುದ್ಧ ಅವ್ರಿಗೆ ಆನಂದ, ಅವರ ಶಿಷ್ಯ ಆನಂದನೇ ಸೌಲ್ಮೇಟ್ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದೇನಂದ್ರೆ, ಇವ್ರಿಗೆ ಸೌಲ್ಮೇಟ್ ಅವ್ರ ಅಂದ್ರೆ, ಈಗ ಇವರು ಹುಡುಗನ್ನ ಹುಡುಕ್ತಾ ಇದಾರೆ ಅಲ್ವಾ, ಇವ್ರು ಕೂತ್ಕೊಳ್ತಿರೋ ಉದ್ದೇಶ ಧ್ಯಾನಕ್ಕೆ ಕೂತ್ಕೊಳ್ತಾ ಇದಾರೆ, ಅವ್ರ ಮದ್ವೆಗೋಸ್ಕರ ಹುಡುಗನ ಹುಡುಕ್ತಾ ಇದಾರಲ್ವಾ. ಸೌಲ್ಮೇಟೇ ಹುಡುಗ ಆಗಿ ಸಿಕ್ಬಿಟ್ರೆ ಅವ್ರಿಗೆ ಎಷ್ಟು ಅದ್ಭುತ ಇರುತ್ತೆ ಹೇಳಿ ಲೈಫ್ ಅವ್ರಿಗೆ. ಬೇರೆ ಈಗ ಜೀವನದಲ್ಲಿ ಗಂಡ ಹೆಂಡತಿ ಬಿಟ್ಟು ಬೇರೆ ಯಾವುದೇ ಸಂಬಂಧದಲ್ಲಿ ಅವರು ಅಪ್ಪ ಮಗಳೇ ಆಗಿರ್ಬೋದು, ಏನು ಅಥವಾ ಸಿಸ್ಟರ್ಸೇ ಆಗಿರ್ಬೋದು, ಅವ್ರು ಸೌಲ್ಮೇಟ್ ಆಗಿ ಸಿಕ್ಕಿದ್ರೆ ಏನಾಗುತ್ತೆ, ಅವರು ಚೆನ್ನಾಗೇ ಇರ್ತಾರೆ. ಬಟ್ ಮೇನ್ ನಮಗ್ ಬೇಕಾಗಿರೋದು ಗಂಡ ಹೆಂಡತಿ ಚೆನ್ನಾಗಿರೋದೇ ಅಲ್ವಾ. ಸೊ ಆಕೆ ಅಂದ್ರೆ ಈಗ ಹುಡುಕ್ತಾ ಇರೋದು ಗಂಡನ್ನ ಹುಡುಕ್ತಾ ಇದಾರೆ, ಒಂದ್ ಗಂಡನ್ನ ಹುಡುಕ್ತಿದ್ದಾರೆ ಅಂದಾಗ ಸೌಲ್ಮೇಟ್ ಗಂಡಾಗಿ ಸಿಕ್ಬಿಟ್ರೆ ಅವ್ರಿಗೆ ಅವ್ರ ಲೈಫ್ ಫುಲ್ಲು ಅದ್ಭುತವಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಹೇಳ್ದೆ ಮ್ಯಾಮ್. ನೀವ್ ಹೇಳಿದ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಬಟ್ ನನಗ್ ಕ್ವಶನ್ ಏನ್ ಬರ್ತಿರೋದು ಅಂದ್ರೆ, ಈಗ ನಾವು ಸೋಲ್ಮೇಟ್ ಯಾರೋ ಸಿಗ್ಲಿ ಅಂದ್ರೆ, ಸಪೋಸ್ ಈಗ ಬುದ್ಧಂಗೆ ಅವರ ಶಿಷ್ಯನೇ ಸೋಲ್ಮೇಟ್ ಆಗಿದ್ರಲ್ವಾ, ಆತರ ಬೇರೆ ಇನ್ಯಾರೋ ನನ್ ಸೋಲ್ಮೇಟ್ ಆಗಿದ್ರೆ, ಸೊ ನಾನೀಗ ನನ್ ಲೈಫ್ ಪಾರ್ಟ್ನರ್ ಬೇಕು. ಸೊ ನನ್ ಲೈಫ್ ಪಾರ್ಟ್ನರ್ ಅಂತ ತಗೊಳ್ಳ, ಸೋಲ್ಮೇಟ್ ಅಂತ ತಗೊಳ್ಳ ಅಂತ ನನಗೆ. ನೀವು ಏನ್ ಮಾಡಿ ಗೊತ್ತು, ಯಾರು ನನ್ನ ಸೋಲ್ ಪ್ರಕಾರ ಯಾರು ಪ್ಲಾನ್ ಇದೆಯೋ ನಂದು ಪಾರ್ಟ್ನರ್ ಆಗ್ಬೇಕು ಅಂತ ಅವರು, ನೀವು ಸೋಲ್ಮೇಟ್ ಕಾನ್ಸೆಪ್ಟ್ ಬಿಡಿ. ಸೋಲ್ಮೇಟ್ ಅನ್ನೋ ಕಾನ್ಸೆಪ್ಟ್ ಅದು ಬರೀ ಒಬ್ರಿಗೆ ಇಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಗ್ರೂಪ್ ಆಫ್ ಸೋಲ್ಸ್ ಅಂತ ಇರ್ತದೆ. ಅವ್ರೆಲ್ಲರಿಗೂ ಸೋಲ್ಮೇಟ್ ಅಂತಾನೆ ಕರೆಯೋದು. ನಮ್ಮ ಸಂಬಂಧಿಗಳು, ಕರ್ಮ ಸಂಬಂಧಿಗಳು ಅಂತ ಹೇಳಿ ಬರ್ತಾರೆ ಅಲ್ವಾ. ಅವರೆಲ್ಲರನ್ನೂ ಅಂದ್ರೆ ತಂದೆ ತಾಯಿ ಇವ್ರು ಯಾರೋ ಒಬ್ಬರಿಗೊಬ್ರು ಸುಮ್ಮನೆ ಬರೋರಲ್ಲ, ಆಯ್ತಾ. ಒಬ್ರಿಗೊಂದು ನಮಗೆ ಹಿಂದೆ ಲಿಂಕ್ ಇರ್ತದೆ, ಕನೆಕ್ಷನ್ ಇರ್ತದೆ. ನೀವು ಸೋಲ್ಮೇಟ್ ಅಂದ್ರೆ ಅವರೆಲ್ಲರೂ ಬರ್ತಾರೆ. ಅದ್ರಲ್ಲೂ ನೀವು ಪರ್ಟಿಕ್ಯುಲರ್ ಆಗಿ ಹೇಳುವಾಗ ನಮ್ಗೆ ಗಂಡು ಹುಡುಕ್ತಿರೋದ್ರಿಂದ ಗಂಡನ್ ಬಗ್ಗೆನೇ ಕೇಳ್ಕೊಂಡೇ ಅವ್ರು ಕೂತ್ಕೊಂಡ್ಲಿ ಮ್ಯಾಮ್. ನಮ್ಮ ಸೋಲ್ ಪ್ರಕಾರ ಯಾವ ಪಾರ್ಟ್ನರ್ ಆಗ್ಬೇಕು ಅಂತ ಇದ್ದಾರೋ ಆಲ್ರೆಡಿ ಅವ್ರೆಲ್ಲೋ ಒಂದ್ ಕಡೆ ಜನ್ಮ ತಗೊಂಡಿದ್ದಾರೆ. ಅದು ಏನೇನೋ ಕಾರಣಾಂತರಗಳಿಂದ ನಾವು ಇನ್ನೂ ಕನೆಕ್ಟ್ ಆಗಿಲ್ಲ. ಅದು ಎಲ್ಲ ಕ್ಲಿಯರ್ ಆಗಿ ಬೇಗ ಅವ್ರು ನಮ್ಗೆ ಕನೆಕ್ಟ್ ಆಗ್ಬೇಕು. ಅಥವಾ ಏನಾದ್ರೂ ನಮ್ಮ ಆಲ್ರೆಡಿ ಕನೆಕ್ಟ್ ಆಗಿ ನಮ್ಮ ಅವರ ನಡುವೆ ಏನಾದ್ರೂ ವೈಮನಸ್ಸು ಇದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗಿ ಪುನಃ ನಾವು ಚೆನ್ನಾಗಿರ್ಬೇಕು. ಈ ತರದ ಒಂದು ಇದ್ರಲ್ಲಿ ಮಾಡ್ಬೇಕು ಅಂತ ನಿಖಿತಾ ಮೇಡಮ್ ಹೇಳ್ತಾ ಇರೋದು. ಹೌದು, ಕರೆಕ್ಟ್ ಆಗಿ ಹೇಳಿದ್ರು ಅರುಣ್ ಸರ್. ಇವಾಗ ಅರ್ಥ ಆಯ್ತಲ್ವಾ ಮ್ಯಾಮ್? ಹಾ ಮ್ಯಾಮ್. ಮತ್ತೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ನಮ್ಗೆ ತುಂಬಾ ವರ್ಷದಿಂದ ಯಾರೋ ಮಾಡ್ಸಿದಾರೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದೀವಿ. ಬಟ್ ಅದು ಎಷ್ಟು ಮಟ್ಟ ಕ್ಲಿಯರ್ ಆಗಿದೆ ಏನು ಗೊತ್ತಾಗ್ತಾ ಇಲ್ಲ ಅಂದಾಗ, ಸಪೋಸ್ ಅದಿದ್ರು ಕೂಡ ಇವಾಗ ಧ್ಯಾನದಲ್ಲಿ ಅದು ಕ್ಲಿಯರ್ ಆಗ್ತಾ ಹೋಗುತ್ತಾ ಮ್ಯಾಮ್? ಖಂಡಿತ ಕ್ಲಿಯರ್ ಆಗುತ್ತೆ ಮ್ಯಾಮ್. ನಿಮ್ಗೆ ಸಂಶಯನೇ ಬೇಡ, ಡೌಟ್ ಇಟ್ಕೊಳ್ಳೇಬೇಡಿ. ನೀವು ಸರಿಯಾದ ಧ್ಯಾನಕ್ಕೆ ಬಂದಿದ್ದೀರಾ. ನಾನು ಅವತ್ತು ಏನಾದ್ರು ಡೌಟ್ ಇಟ್ಕೊಂಡು ನಾನು ಧ್ಯಾನ ಮಾಡ್ಲೋ ಬೇಡವೋ ಅಂತ ನಾನು ಏನಾದ್ರು ಕೇಳ್ಕೊಂಡಿದ್ರೆ ಅದು ಡೌಟ್ ಅಲ್ಲೇ ಹೊರಟೋಗ್ಬಿಡೋದು. ಸೊ ನನ್ಗೆ ಡೌಟ್ ಇರ್ಲಿಲ್ಲ ಅವತ್ತು, ನನ್ಗೆ ಕ್ಲಾರಿಟಿ ಬೇಕಿತ್ತು ಅಷ್ಟೇ. ನಾನು ಕರೆಕ್ಟ್ ಆಗಿ ಅಂದ್ರೆ ಈ ಧ್ಯಾನಕ್ಕೆ ಬಂದಿದ್ದೀನಿ, ಆನಾಪಾನಸತಿ ಧ್ಯಾನಕ್ಕೆ ಬಂದಿದ್ದೀನಿ. ಆದ್ರೆ ನಾನು ಸರಿಯಾಗಿ ಮಾಡ್ತಾ ಇದ್ದೀನ ಇಲ್ವಾ ನನಗೆ ಹೇಗ್ ಗೊತ್ತಾಗ್ಬೇಕು, ನನ್ಗೊಂದು ಕ್ಲಾರಿಟಿ ಬೇಕು ಸರ್ ಅಂತ ನಾನು ಪತ್ರಿ ಸರ್ನ ಕೇಳ್ಕೊಂಡು ಕೂತಿದ್ದಷ್ಟೇ ಮೇಡಮ್. ಅವತ್ತು ಅವ್ರು ಕ್ಲಾರಿಟಿ ಕೊಟ್ರು. ಅವತ್ತು ಅವ್ರೇನಾದ್ರು ಅವತ್ತು ನನ್ಗೆ ಧ್ಯಾನದಲ್ಲಿ ಕಾಣಿಸಿರ್ಲಿಲ್ಲ ಸರ್, ಪತ್ರಿ ಸರ್ ಅಂದಿದ್ರೆ ನಾನು ನಿಜವಾಗ್ಲೂ ಈ ಧ್ಯಾನದಲ್ಲಿ ಇರ್ತಾನೆ ಇರ್ಲಿಲ್ಲ. ಇನ್ನು ಹುಡುಕೊಂಡು ಸರ್ಚ್ ಮಾಡ್ಕೊಂಡು ಬೇರೆ ಧ್ಯಾನ ಹುಡುಕೋತಾ ಹೊಟ್ಟೋಗ್ಬಿಡ್ತಾ ಇದ್ದೆ. ಅವ್ರು ಖಂಡಿತ ಅವತ್ತು ಬಂದು ಕ್ಲಾರಿಟಿ ಕೊಟ್ರು ಮ್ಯಾಮ್. ಹಾಗಾಗಿ ನಿಮ್ಗೆ ಸಂಶಯನೇ ಬೇಡ. ಎಂತದ್ದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿ, ಯಾರಾದ್ರೂ ಮಾಡ್ಸಿರ್ಲಿ ಮ್ಯಾಮ್, ನೀವು ಪತ್ರಿಜಿ ಸರ್ನ, ಈ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಮಹಾವತಾರ್ ಬಾಬಾಜಿ ಇವರೆಲ್ಲ ಏನಿದ್ದಾರೆ, ಇವ್ರನ್ನ ನಂಬಿ ಕುಳಿತುಕೊಳ್ಳಿ ನೀವು ಧ್ಯಾನ ಮಾಡಕ್ಕೆ, ಖಂಡಿತ ಅವರೇ ನೋಡ್ಕೊಳ್ತಾರಲ್ಲ. ಸರ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಉದಾಹರಣೆ ನೋಡಿದೀನಿ ಮ್ಯಾಮ್, ಅದಕ್ಕೆ ಹೇಳ್ತಾ ಇದ್ದೀನಿ.
ಅಂದ್ರೆ ಈಗ ಬೇರೆ ಬೇರೆ ಪ್ರಾಬ್ಲಮ್ಸ್ ಅದಾವ. ಎಲ್ಲಾರು ಹೇಳೋದು ಈಗ ಟೆರರ್ ರೀಡಿಂಗು ಅದು ಇದು ಅಂದಾಗ ನಮ್ ನಮ್ ಜೊತೆಲೆ ಇರೋರು ನಮ್ಮ ಸಂಬಂಧಿಕರು ಯಾರೋ ಹಂಗ್ ಮಾಡ್ತಿದಾರೆ, ನೀವ್ ಚೆನ್ನಾಗಿರೋದ್ ನೋಡಿದ್ರೆ, ನೀವ್ ಏನೇ ಪ್ರಾಬ್ಲಮ್ ಇದ್ರು ಕೂಡ ನೀವ್ ಆಚೆಯಿಂದ ನೋಡಿದ್ರೆ ಫುಲ್ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಸತ್ತೆ. ನಿಮ್ ಫೇಸ್ ಅಲ್ಲಿ ಒಂದು ಸ್ಮೈಲಿಂಗ್ ಇರುತ್ತೆ. ಬಟ್ ಇನ್ನ ಏನ್ರು ಅದನ್ನ ನೋಡೇ ಸಹಿಸಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮವ್ರು ಯಾರು, ನಮ್ ಶತ್ರುಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಅಲ್ಲಿ ವರಿನೇ ಮಾಡ್ಕೊಳ್ಬೇಡಿ ಮ್ಯಾಮ್. ನಿಮ್ ಪಾಡಿ ನೀವು ಧ್ಯಾನ ಸಾಧನೆಯನ್ನ ಮಾಡ್ತಾ ಹೋಗಿ. ನಿಮ್ಗೆ ಒಳ್ಳೇದ್ ಮಾಡಕ್ ಬರೋರ್ಗೆ ಒಳ್ಳೇದೇ ಆಗುತ್ತೆ. ನಿಮಗ್ ಯಾರಾದ್ರೂ ಕೆಟ್ಟದ್ ಮಾಡಕ್ಕೆ ಬರ್ತಾರೆ ನೋಡಿ, ಕೆಟ್ಟ ದೃಷ್ಟಿ ಇಟ್ಟು ನಿಮ್ಗೆ ಏನಾದ್ರೂ ಕೆಟ್ಟದ್ ಮಾಡಕ್ಕೆ ಯಾರು ಅಂದ್ರೆ ನಿಮ್ ಜೊತೆ ಚೆನ್ನಾಗೇ ಇರ್ತಾರೆ. ಬಟ್ ಅವ್ರ ಹಿಂದೆ ನಿಮ್ಗೇನೋ ಕೆಟ್ಟದ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಅದು ಅವ್ರಿಗೆ ರಿವರ್ಸ್ ಹೊಡೆಯುತ್ತೆ ಮ್ಯಾಮ್, ನಿಜ. ಯಾಕಂದ್ರೆ ನೀವು ಧ್ಯಾನ ಸಾಧನೆಯಲ್ಲಿ ಇದ್ದೀರಾ. ಅದು ನಿಮ್ಗೆ ಅವ್ರು ಯಾರು ಏನು ದುಷ್ಟರುಗಳು ಏನು ಮಾಡಕ್ ಆಗಲ್ಲ ತುಂಬಾ ಧ್ಯಾನ ಮಾಡೋರ್ಗೆ, ಧ್ಯಾನಿಗಳಿಗೆ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಮೇಡಮ್. ಈ ಬ್ಲಾಕ್ ಮ್ಯಾಜಿಕ್ ಇದೆಲ್ಲ ಯಾವಾಗ ವರ್ಕ್ ಆಗ್ತದೆ ಅಂದ್ರೆ ನಿಮ್ಮಲ್ಲಿ ಎನರ್ಜಿ ವೀಕ್ ಇದ್ರೆ ವರ್ಕ್ ಆಗ್ತದೆ. ಆಯ್ತಾ? ನಿಮ್ಮಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಆಯ್ತಂದ್ರೆ ಇದು ಯಾವುದೂ ವರ್ಕ್ ಆಗಲ್ಲ. ಅವ್ರು ಮಾಡಿದ್ರು ವರ್ಕ್ ಆಗಲ್ಲ, ಮತ್ತೆ ಮತ್ತೆ ಮಾಡಿದ್ರು ವರ್ಕ್ ಆಗಲ್ಲ. ಅದಕ್ಕೆ ಹೇಳೋದು, ನೀವು ಧ್ಯಾನ ಮಾಡಿ, ಧ್ಯಾನದ ಜೊತೆಗೆ ಪಿರಮಿಡ್ ವಾಟರು, ಮನೆಯಲ್ಲಿ ಪಿರಮಿಡ್ಗಳು ಇದನ್ನೆಲ್ಲ ಜಾಸ್ತಿ ಜಾಸ್ತಿ ಯೂಸ್ ಮಾಡಿ ಅಂತ ಯಾಕೆ ಹೇಳೋದು ಅಂದ್ರೆ ಇದೇ ಕಾರಣಕ್ಕೆ. ನೀವು ಎನರ್ಜಿ ಲೆವೆಲ್ ಅದು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನನಗೆ ಮಾಟ ಮಾಡಿದ್ದಾರೆ, ಇದನ್ನೆಲ್ಲ ಆತರ ಅನ್ಕೊಳಕ್ ಹೋಗ್ಬೇಡಿ ಮ್ಯಾಮ್. ಕಾನ್ಸೆಪ್ಟ್ ಅದು ಬಿಡಿ. ಮಾಟದ ಕಾನ್ಸೆಪ್ಟ್ ಬಿಟ್ಬಿಟ್ಟು ನಿಮ್ಮ ಯಾವಾಗ್ಲೂ ಪಿರಮಿಡ್ ಎನರ್ಜಿಯನ್ನ ಬಳಸಿ ಧ್ಯಾನವನ್ನ ಮಾಡ್ತಾ ಬನ್ನಿ, ಪಿರಮಿಡ್ ವಾಟರ್ನ ಕುಡಿತಾ ಬನ್ನಿ. ಅರುಣ್ ಸರ್ ಹೇಳ್ದಂಗೆ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರಿ. ನಿಮ್ಮ ಎನರ್ಜಿ ಲೆವೆಲ್ ನ ಯಾವಾಗ್ಲೂ ಹೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಬನ್ನಿ ಮ್ಯಾಮ್. ಅದಕ್ಕೆ ಎಷ್ಟೋ ಟೆಕ್ನಿಕ್ಸ್ ಇದೆ. ನಿಮ್ ಎನರ್ಜಿ ಲೆವೆಲ್ ಹೈ ಆಗ್ಬೇಕು ಅಂದ್ರೆ ಸಡನ್ ಆಗಿ ನಿಮ್ಗೆ ಏನೋ ಒಂದ್ ಬೇಜಾರಾಗುತ್ತಪ್ಪ, ಸಡನ್ ಆಗಿ ನೀವ್ ಅವಾಗ ಏನ್ ಮಾಡ್ಬೇಕು, ನಿಮ್ಗೆ ತುಂಬಾ ಇಷ್ಟವಾದಂತಹ ಒಂದು ಸಂಗೀತವನ್ನ ನೀವು ಪ್ಲೇ ಮಾಡ್ಕೊಂಡು ತಕ್ಷಣ ಕೇಳಿ. ನಿಮ್ಗೆ ಎಷ್ಟು ವಿತಿನ್ ಫ್ಯೂ ಸೆಕೆಂಡ್ಸ್ ನಿಮ್ಮ ಮೈಂಡೇ ಚೇಂಜ್ ಆಗುತ್ತೆ. ಒಂಥರ ಖುಷಿ ಖುಷಿ ಫೀಲ್ ಮಾಡ್ತೀರಾ. ಆಮೇಲೆ ಪ್ರಕೃತಿಯ ಮಡಿಲಿಗೆ ಹೋಗಿ ಗಿಡ ಮರಗಳನ್ನ ಮುಟ್ಟಿ ಬನ್ನಿ, ನೆಲ ಮಣ್ಣಿನ ಮೇಲೆ ನಡಿತು ಬನ್ನಿ, ಗ್ರೌಂಡಿಂಗ್ ಆಗತ್ತೆ. ಎಲ್ಲಾ ತರ ಎಷ್ಟೋ ಇದೆ ಮ್ಯಾಮ್. ನೀವು ಪಾಸಿಟಿವ್ ಆಗಿ ನಿಮ್ಮ ಮೂಡ್ ನ ತಕ್ಷಣ ಎನರ್ಜಿ ಲೆವೆಲ್ ಹೈ ಮಾಡೋದಕ್ಕೆ ಎಷ್ಟೋ ಟಿಪ್ಸ್ ಇದೆ. ನಾನು ನನ್ನ ನಿಖಿತಾಸ್ ಕ್ರಿಯೇಟಿವ್ ಚಾನಲ್ ಅಲ್ಲಿ ಕೂಡ ಅದ ಟಿಪ್ಸ್ ನ ಕೊಟ್ಟಿದ್ದೀನಿ. ನೀವು ನನಗೆ ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನನ್ನ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಕೆ ಮ್ಯಾಮ್. ಸುನೀತಾ ಮಾಸ್ಟರ್ ಮಾತಾಡಿ. ಸೇವ್ ಮಾಡ್ಕೊಡಿ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಮದುವೆ ವಿಷಯದಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ನನಗೆ ತಂದೆ ತೀರ್ಕೊಂಡ್ಮೇಲೆ ನನ್ನ ಮದುವೆಗೆ ಮುಂದೆ ನಿಂತು ನೋಡೋರು ಕೂಡ ನನಗೆ ಯಾರೂ ಇಲ್ಲ. ನಮ್ಮಮ್ಮ ಕೂಡ, ನನ್ನ ತಾಯಿನ ಕೂಡ ನಾನು ಕಳ್ಕೊಂಡೆ. ಆ ನಂತರದಲ್ಲಿ ನನ್ನ ತಂದೆ ತೀರ್ಕೊಂಡು 9 ವರ್ಷ, ಅವರು ತೀರ್ಕೊಂಡು 6 ತಿಂಗಳಲ್ಲಿ ನನ್ನನ್ನ ಒಂದು ಹುಡುಗ ಮೀಟ್ ಮಾಡಿದ್ರು. ಅವ್ರು ನಮ್ಮ ಸೈಡ್ ಅವರೇ ಆಗಿದ್ರು. ಆದ್ರೆ ನಾನು ಅವತ್ ಇದ್ದಿರೋ ಸಿಚುವೇಶನ್ಸ್ ಹೆಂಗಿತ್ತು ಅಂದ್ರೆ, ಭಯ, ದುಃಖ, ಆತಂಕ, ನನ್ಗೆ ಯಾರು ಇಲ್ಲ ಅನ್ನೋ ನೋವು, ಆ ಒಂದು ಪರಿಸ್ಥಿತಿನಲ್ಲಿ ನಾನು ಅವರನ್ನ ಮೀಟ್ ಮಾಡಿದ್ದೆ. ಆ ಟೈಮಲ್ಲಿ ಅವರು ನನ್ನನ್ನ ರಿಜೆಕ್ಟ್ ಮಾಡಿದ್ರು. ರೀಸನ್ ಒಂದೇ, ನಾನು ತುಂಬಾ ಸೈಲೆಂಟ್ ಆಗಿದ್ದೆ. ಯಾರ ಜೊತೆ ಮಿಂಗಲ್ ಆಗೋದಕ್ಕೂ ನನಗೆ ಕಷ್ಟ ಇತ್ತು ಅವತ್ತು ನಾನಿದ್ದ ಪರಿಸ್ಥಿತಿನಲ್ಲಿ. ಅನಂತರ ಅವನಿಗೂ ಕೂಡ ಬಹುಶಃ ಎಲ್ಲೂ ಆಗಿರ್ಲಿಕ್ಕಿಲ್ಲ. ಪ್ರತಿ ವರ್ಷ ಅವನು ನನಗೆ ಕಾಲ್ ಮಾಡ್ತಾ ಇದ್ದ. 1 ದಿನ ಅಥವಾ 2 ದಿನ ಮಾತಾಡ್ತಾ ಇದ್ವಿ, ಮತ್ತೆ ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಬಹುಶಃ ಇವಾಗ 10 ವರ್ಷ ಅಂತ ಅನ್ಕೊಳ್ತೀನಿ. ಇವಾಗ ಮತ್ತೆ ಅವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಮೊದ್ಲಿಂದನೂ ನಾನ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಅವನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಆದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಕ್ ಆಗ್ತಾ ಇರ್ಲಿಲ್ಲ. ನನ್ಗೂ ಕೂಡ ಯಾರು ನೋಡೋರು ಇಲ್ದೇ ಇರೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಗಿತ್ತು ಮದುವೆ ವಿಷಯ. ಇವಾಗ ಮತ್ತೆ ಮದುವೆ ವಿಷಯನೇ ಮತ್ತೆ ಮಾತಾಡ್ವಿ. ಅದು ಯಾವಾಗ ಅಂದ್ರೆ ನಾನು ಗುಡಾಕೇಶಕ್ ಬಂದ ಮೇಲೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಏನೋ ಒಂದು ಹಂತಕ್ಕೆ ಅವ್ರ ಅಪ್ಪ ಅಮ್ಮನ ಜೊತೆನಲ್ಲೂ ಮಾತಾಡಿದೀನಿ. ಅವ್ರ ತಮ್ಮಂದ್ರ ಜೊತೆನಲ್ಲೂ ಮಾತಾಡ್ಸಿದ್ದಾರೆ. ನಿನ್ನೆ ರಾತ್ರಿನೋ ಮೊನ್ನೆ ರಾತ್ರಿನೋ ಮಾತಾಡ್ಸಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಇವಾಗ ಮನ್ಸಲ್ಲಿ ಏನ್ ಬಂತು ಅಂದ್ರೆ, ಇಲ್ಲಿ ಏನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಮದ್ವೆ ಅಂತ. ಅವರು ಪ್ಯೂರ್ ನಾನ್ ವೆಜಿಟೇರಿಯನ್, ನಾನು ಪ್ಯೂರ್ ವೆಜಿಟೇರಿಯನ್. ಏನಾದ್ರೂ ಪ್ರಾಬ್ಲಮ್ ಆಗಬಹುದಾ ಅಂತ ಏನೋ ಒಂದು ಮನ್ಸಲ್ಲಿ ಆತಂಕ ಇದೆ. ನಾಳೆ ನನ್ನ ಧ್ಯಾನಕ್ಕೆ ಏನಾದ್ರೂ ತೊಂದರೆ ಆಗಬಹುದಾ. ಅದೇ ನಾನು ಮೆಡಿಟೇಷನ್ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ. ನನ್ಗೂ ಆಸಕ್ತಿ ಇದೆ ಅಂತ ಹೇಳಿದ್ದಾರೆ. ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲ ನಾನು ಸ್ಟಾರ್ಟ್ ಮಾಡಕ್ ಟೈಮ್ ಬೇಕು, ಆತರ ಎಲ್ಲ ಹೇಳ್ತಾ ಇದ್ರು. ಅವರು ಪ್ಯೂರ್ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾಳೆ ನನ್ಗೇನಾದ್ರೂ ಪ್ರಾಬ್ಲಮ್ ಆಗಬಹುದಾ, ನನ್ ಧ್ಯಾನಕ್ಕೆ ಏನಾದ್ರೂ ಅಡ್ಡಿ ಆಗ್ಬಹುದಾ ಅಂತ ಇವಾಗಿಂದಲೇ ಸ್ವಲ್ಪ ಧ್ಯಾನ ಹೇಳ್ಕೊಡಿ ಅವರಿಗೆ. ಹೇಳಿ. ನಾನು ಹೇಳ್ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಆದ್ರೆ ಅವರು 5 ನಿಮಿಷ ಹೇಳ್ಕೊಡಿ. 5 ಇಲ್ಲ. ನಿಮಿಷ ಮಾಡಿ, 10 ನಿಮಿಷ ಮಾಡಿ ಅಂತ ಹೇಳಿ ಸಾಕು.
ನಾನ್ ವೆಜ್ ಬಿಡಿ ಗಿಡಿ ಅದೆಲ್ಲ ಹೇಳ್ಬೇಡಿ, ಧ್ಯಾನ ಇಲ್ಲ ಇಲ್ಲ, ಹೇಳ್ಕೊಡಿ. ನಾನು ಅದನ್ನ ಹೇಳಿಲ್ಲ. ಆದ್ರೆ ಅವ್ರು ಅವತ್ತು ಏನ್ ಹೇಳಿದ್ರು ಅಂದ್ರೆ, ಒಂದು 3-4 ದಿನದ ಹಿಂದೆ ಕಾಲ್ ಮಾಡಿದವಾಗ ಹೇಳಿದ್ರು, ನಮ್ಮಿಬ್ರಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಾಗತ್ತೆ, ನನ್ಗ್ ಬೇಕಾಗಿರೋ ತರ ನೀನು ಬದಲಾಗ್ಬೇಕು, ನಿನಗ್ ಬೇಕಾಗಿರೋ ತರ ನಾನ್ ಬದಲಾಗ್ತೀನಿ, ಆ ತರ ಎಲ್ಲ ಹೇಳಿದ್ರು. ನನ್ಗೆ ಧ್ಯಾನದ ಗುರು ಕೂಡ ನೀನೆ, ಸಂಗೀತದ ಗುರು ಕೂಡ ನೀನೆ ಅಂತ ಹೇಳಿದ್ರು, ನಾನು ಸಂಗೀತ ಅಭ್ಯಾಸ ಮಾಡ್ತಾ ಇರೋದ್ರಿಂದ. ಆಮೇಲೆ ಅವ್ರು ಹೇಳಿದ್ರು, ನೀನು ನಾನ್ ವೆಜ್ ಬಿಡು ಅಂದ್ರೂ ನಾನು ಬಿಡೋಕ್ ರೆಡಿ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನ್ ಹೇಳ್ದೆ ಬಿಡಿ ಅಂತ ನಾನು ಹೇಳಲ್ಲ ಅಂತಾನೆ ಹೇಳಿರೋದು. ಯಾಕೆಂದ್ರೆ ಒತ್ತಾಯವಾಗಿ ನಾವು ಅವ್ರಿಗೆ ಬಿಡ್ಸಕ್ ಆಗಲ್ಲ. ಹಂಗಾಗಿ ನಾನು ಆಮೇಲೆ ಹೇಳ್ದೆ, ನೀವು ಬಿಡೋ ಟೈಮ್ ಬಂದವಾಗ ನೀವೇ ಬಿಡ್ತೀರಾ, ಯಾಕೆಂದ್ರೆ ನಿಮ್ಗೆ ಅದು ಅರ್ಥ ಆಗಿರುತ್ತೆ ಅವಾಗ ಅಂತ. ಹ್ಮ್ ಒಂದ್ ಒಂದ್ ಮಟ್ಟಿಗೆ ನನ್ಗೆ ಓಕೆ ಅಂತ ಅನ್ಸಿದ್ರು ಅವ್ರು ಯಾವಾಗ್ಲೂ ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ನನ್ಗೆ ಆಮೇಲೆ ಅವ್ರು ಹೇಳಿದ್ರು, ಗುಡಾಕೇಶದಲ್ಲಿ ನಾನು ಕೂತ್ಕೊಳ್ತೀನಿ ಅಂತ ನಾನು ಹೇಳಿದ್ದೆ. ಒಂದಿನ ಅವರು ಅಟೆಂಡ್ ಕೂಡ ಆಗಿದ್ರು ಗುಡಾಕೇಶಕ್ಕೆ, ಒಂದಿನ ಆಗಿರೋದು, 2 ಮಂತ್ ಬ್ಯಾಕ್ ಅಂತ ಅಂದ್ಕೊಳ್ತೀನಿ. ಅಂದ್ರೆ ಬಹುಶಃ ನಾನು ಯಾವ್ಯಾವ ಆಕ್ಟಿವಿಟಿನಲ್ಲಿ ಇದ್ದೀನಿ ಅಂತ ನೋಡೋದಕ್ಕೂ ಇರಬಹುದು. ಯಾಕೆಂದ್ರೆ ನಾನು ಯಾವಾಗ್ಲೂ ಒಂಟಿಯಾಗಿರೋದು ಅಂತ ಅವ್ರಿಗೆ ಗೊತ್ತು. ನನ್ನ ತಂದೆ ತೀರ್ಕೊಂಡಿರೋದು, ತಾಯಿ ತೀರ್ಕೊಂಡಿರೋದು, ಎಲ್ಲ ನನ್ನ ಬಗ್ಗೆ ಎಲ್ಲ ವಿಷಯನೂ ಅವ್ರಿಗೆ ಗೊತ್ತು. ಯಾವ್ದನ್ನು ನಾನು ಮುಚ್ಚಿಟ್ಟಿಲ್ಲ. 9 ವರ್ಷದಿಂದನೂ ಅಂದ್ರೆ 1 ದಿನ 2 ದಿನ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ರು, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೆ. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಗುಡ್ ಒಪಿನಿಯನ್ ಇದೆ. ಮೇನ್ ಇವಾಗ ನನ್ಗೆ ಆಗ್ತಾ ಇರೋದು ನಾನ್ ವೆಜ್ ವಿಷಯದಲ್ಲಿ ಮಾತ್ರ. ಅದೇ ಅವರಿಗೆ ಧ್ಯಾನ ಹೇಳ್ಕೊಡಿ ಇವಾಗ. ಆಮೇಲೆ ಅದೊಂದು ಚಾಲೆಂಜ್, ಟಾಸ್ಕ್ ಅನ್ಕೊಳ್ಳಿ ಅಷ್ಟೇ. ಅವರನ್ನು ಧ್ಯಾನಕ್ಕೆ ಕರ್ಕೊಂಡು ಬಂದು ಅವರಿಗೂ ಒಂದು ವೆಜಿಟೇರಿಯನ್ ಮಾಡಿ ಅಲ್ವಾ? ಹಾ, ಮ್ಯಾಮ್ ಇನ್ನೊಂದ್ ಸಜೆಷನ್ ಹೇಳ್ಬೋದು ಅಂದ್ರೆ, ಅವ್ರಿಗೆ ಪಿರಮಿಡ್ ನ ಕೊಟ್ಬಿಡಿ. ಪಿರಮಿಡ್ ಅವ್ರ ಮನೇಲಿದ್ರೆ ಅವ್ರಿಗೆ ತಿನ್ಬೇಕು ಅಂತ ಅನ್ಸಲ್ಲ, ಅದು ಆ ರೀತಿ ಎನರ್ಜಿ ವೈಬ್ರೇಷನ್ಸ್ ಆ ರೀತಿ ಕಳ್ಸುತ್ತೆ ಅವ್ರಿಗೆ. ಅವ್ರಿಗೆ ತಿನ್ಬೇಕು ಅಂದ್ರೆ ಆಗಲ್ಲ ಅದುವಾಗ. ಆ ತರ ಆಗ್ತಾ ಬರುತ್ತೆ, ದಿನ 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 ಆ ತರ ಆಗ್ತಾ ಬರುತ್ತೆ. ಪಿರಮಿಡ್ ವಾಟರ್ ಕುಡಿರಿ ಅಂತ ಹೇಳಿ ಮ್ಯಾಮ್ ಅಷ್ಟೇ. ನೀವು ಅದನ್ನ ಹೇಳಕ್ ಹೋಗ್ಬೇಡಿ, ನಾನ್ ವೆಜ್ ಬಿಡಿ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲ ಇಲ್ಲ, ನಾನು ಅವ್ರು ಹೇಳಿದ್ರು ಕೂಡ ಬಿಡಿ ಅಂತ ನಾನು ಹೇಳಲ್ಲ ಅಂತಾನೆ ಹೇಳಿರೋದು. ಅಲ್ಲ ಆಯ್ತು, ಪಿರಮಿಡ್ ವಾಟರ್ ನ ಕುಡಿಯಿರಿ ಅಂತ ಹೇಳಿ ಮ್ಯಾಮ್ ಅವ್ರಿಗೆ. ಪಿರಮಿಡ್ ನ ಅವ್ರ ಮನೇಲಿ ಇಡಿ, ಒಂದು ಹೆಡ್ ಕ್ಯಾಪ್ ಆದ್ರೂ ಆಯ್ತು. ಅವ್ರ ಮನೇಲಿ ಪಿರಮಿಡ್ ನ ನೀವ್ ಕೊಡಿ, ಅವ್ರಿಗೆ ಇಟ್ಕೊಳ್ಳಿ ಅವರು. ಓಕೆ ಓಕೆ, ನಾನಿನ್ನು ಅವರನ್ನ ಮೀಟ್ ಮಾಡಿಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕು. ಯಾವಾಗ ಮೀಟ್ ಮಾಡ್ತೀನೋ ಗೊತ್ತಿಲ್ಲ. ಅಂದ್ರೆ ಆಯ್ತು, ನಿಮ್ಮ ಫಸ್ಟ್ ಮೀಟ್ ಅಲ್ಲಿ ಅವ್ರಿಗೆ ನೀವು ಕೊಡೋ ಗಿಫ್ಟ್ ಪಿರಮಿಡ್ ಆಗಿರ್ಲಿ ಮ್ಯಾಮ್. ಓಕೆ ಮ್ಯಾಮ್, ಖಂಡಿತ ಅದು ಅವ್ರ ಲೈಫ್ ನೇ ಬದಲಾಯಿಸುತ್ತೆ. ಓಕೆ ಓಕೆ, ಅದು ಕಾಪರ್ದ್ ಆಗಿರ್ಬೇಕು ಅಂದ್ಕೊಳ್ತೀನಿ ಅಲ್ವಾ? ಕಾಪರ್ ಪಿರಮಿಡ್ ಕೊಡಿ ಮ್ಯಾಮ್. ನಿಮ್ಗೆ ಕಾಪರ್ ತಗೊಳಕ್ ಆಗಿಲ್ಲ ಅಂದ್ರೂ ಬೇರೆದು ಇದು ಫೈಬರ್ದಾದ್ರೂ ಕೊಡಿ, ಒಟ್ನಲ್ಲಿ ಪಿರಮಿಡ್ ಕೊಡಿ. ಒಂದು ಕಾಪರ್ದ್ ಇದೆ, ನಾನು ಇನ್ನೊಂದು ಕಾಪರ್ ತಗೊಂಡ್ಬಿಟ್ಟೆ ಕೊಡ್ತೀನಿ, ನೋ ಪ್ರಾಬ್ಲಮ್. ಕಾಪರ್ದು ಕೊಟ್ರೆ ವಿತ್ ಕಾಪರ್ ಪ್ರಾಪರ್ಟೀಸ್ ಕೂಡ ಆಡ್ ಆಗೋದ್ರಿಂದ ಆ ನೀರ್ನ ಅವ್ರು ಕುಡಿತಾ ಬಂದಾಗ ಖಂಡಿತ ಅವ್ರ ಮನ್ಸೇ ಚೇಂಜ್ ಆಗುತ್ತೆ ಅದರಿಂದ. ಯಾಕಂದ್ರೆ ನಾನು ಇದನ್ನ ಕೇಳಿದೀನಿ ಮ್ಯಾಮ್, ಇದು ಕೂಡ ನಾನು ಎಷ್ಟೋ ಸಜ್ಜನ ಸಂಗತದಲ್ಲಿ ಇದು ಉದಾಹರಣೆ ಕೇಳಿದೀನಿ. ಎಷ್ಟೋ ಜನ ನಾನ್ ವೆಜ್ ತಿಂತಾ ಇರೋರು ಕೂಡ ಅವ್ರ ಮನೆಗ್ ಪಿರಮಿಡ್ ಹೋದ್ಮೇಲೆ ಫಸ್ಟ್ ದಿನ ತೆಗೆದ್ರಂತೆ, ಸೆಕೆಂಡ್ ಡೇ ತೆಗೆದ್ರಂತೆ ಪಿರಮಿಡ್ ಏನಿದೆ ಇಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಆಮೇಲೆ ಅವ್ರು ತೆಗಿಯಕ್ಕೆ ಮನ್ಸ್ ಬರ್ದಲೆ ಅವ್ರಿಗೆ ಒಂಥರ ತುಂಬಾ ಖುಷಿಯಾಗಿ ಆ ಪಿರಮಿಡ್ ಎನರ್ಜಿ ವೈಬ್ರೇಷನ್ಸ್ ಅವ್ರು ಗ್ರಾಸ್ ಮಾಡ್ತಾ 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 ಅವ್ರು ನಾನ್ ವೆಜ್ ನೇ ಬಿಟ್ಟಿದ್ದಾರೆ ಆ ಮನೆಯಲ್ಲಿ. ಓಕೆ ಓಕೆ, ತುಂಬಾ ಉದಾಹರಣೆಗಳಿವೆ ಮ್ಯಾಮ್, ಹಾಗಾಗಿ ಹೇಳ್ತೀನಿ. ಯಾವಾಗ ಬೇಕಾದ್ರೂ ನೀನ್ ಮೀಟ್ ಆಗ್ಬೋದು ಅಂತ ಹೇಳಿದ್ರು. ಅದ್ ಯಾಕೋ ನನಗೆ ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ ಆ ತರ ಮುಂದ್ ಹಾಕೊಂಡೇ ಬಂದೆ 2 ಮಂತ್ ಇಂದ. ಆದಷ್ಟು ಬೇಗ ಮೀಟ್ ಆಗ್ಬಿಟ್ಟು ಪಿರಮಿಡ್ಗೋಸ್ಕರನೇ ಮೀಟ್ ಆಗ್ಬಿಟ್ಟು ಪಿರಮಿಡ್ ಕೊಟ್ಬಿಟ್ಟು ಬರ್ತೀನಿ. ಖಂಡಿತ ಅದರಿಂದ ಅವ್ರ ಲೈಫ್ ಚೇಂಜ್ ಆಗುತ್ತೆ. ನನ್ಗನ್ಸುತ್ತೆ ಅವರ ಲೈಫ್ ನಲ್ಲಿ ನೀವೇ ಅವ್ರ ಲೈಫ್ ಚೇಂಜ್ ಮಾಡೋಕ್ಕೋಸ್ಕರ ಧ್ಯಾನಿ ಹೋಗ್ತಾ ಇದ್ದೀರಾ. ಅವ್ರ ಮನೇಲಿ ಇರೋರ ಯಾರ್ಯಾರು ನಾನ್ ವೆಜ್ ಇದಾರೆ ಅವ್ರನ್ನೆಲ್ಲ ಖಂಡಿತ ನಿಮ್ಮಿಂದ ಅವರೆಲ್ಲರೂ ಬದಲಾಗ್ತಾರೆ ಮ್ಯಾಮ್. ಅದು ನನಗೆ ಅನ್ಸಿರೋದು ಹಾಗೇನೆ. ಯಾಕೆಂದ್ರೆ 9-10 ವರ್ಷದಿಂದ ಅವರಿಗೂ ಕೂಡ ಎಲ್ಲೂ ಸಂಬಂಧ ಆಗಿಲ್ಲ, ನನಗೂ ಕೂಡ ಎಲ್ಲೂ ಆಗಿಲ್ಲ. ಕೊನೆಗೆ ನಾವಿಬ್ರೇನೆ ಮತ್ತೆ ಮಾತಾಡ್ಕೊಂಡು, ಇವಾಗ ಅವ್ರ ಮನೆಯವರೆಲ್ಲರೂ ನನ್ನ ಜೊತೆ ಕಾಲ್ ಮಾಡಿ ಮಾತಾಡ್ತಾರೆ. ನನ್ನ ಬಗ್ಗೆ ಮೊದ್ಲೆಲ್ಲ ಮಾತಾಡಿರ್ಲಿಲ್ಲ ಯಾರ ಜೊತೆನಲ್ಲೂ. ಇವಾಗ ಅಪ್ಪ ಅಮ್ಮನ ಹತ್ರ ಮಾತಾಡ್ಸಿದ್ದಾರೆ. ಅವ್ರ ತಮ್ಮ ಮಲೇಷ್ಯಾದಿಂದ ಬಂದಿದ್ರು, ಅವ್ರ ಜೊತೆ ಮಾತಾಡ್ಸಿದ್ರು. ಆಮೇಲೆ ಬಹುಶಃ ನನ್ಗೆ ಅವತ್ತು ಅನಿಸ್ತು, ನಾನು ಗುಡಾಕೇಶದಲ್ಲಿ ಕೂತ್ಕೊಂಡಿರ್ತೀನಲ್ಲ, ತಮ್ಮನಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾತ್ರಿ ಇಡೀ ಧ್ಯಾನ ಮಾಡ್ಕೊಂಡಿರ್ತಾಳೆ ಅಂತ ಅಂದ್ಬಿಟ್ಟು. ಅವರು ವಿಡಿಯೋ ಕಾಲ್ ಮಾಡಿದ್ರು, ಅವ್ರು ಲೈಟ್ ಆಫ್ ಮಾಡ್ಕೊಂಡಿದ್ರು. ಬಹುಶಃ ತಮ್ಮ ಇದ್ದಾರೆ ಅಂತ ನನ್ಗೆ ಗೊತ್ತಾಗದೆ ಇರ್ಲಿ ಅಂತ ಅನಿಸ್ತು. ಯಾವಾಗ್ಲೂ ಲೈಟ್ ಆನ್ ಮಾಡಿಲ್ವಲ್ಲ ಅಂತ ಅಂದವ ನನ್ಗನ್ನಿಸ್ತು ತಮ್ಮಂಗೆ ತೋರ್ಸೋದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಕೂಡ ಅನ್ನಿಸ್ತು. ಮತ್ತೆ ಮಾರನೇ ದಿನ ಅವ್ರ ತಮ್ಮ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗೇ ಮಾತಾಡಿದ್ರು. ಮೇನ್ ಅಂದ್ರೆ ಅದೇ ತಮ್ಮನೇ ನನ್ನನ್ನ 9 years ಬ್ಯಾಕ್ ರಿಜೆಕ್ಟ್ ಮಾಡಿರೋದು, ಬೇಡ ಅಂತ. ಇವ್ರಾಗಿರ್ಲಿಲ್ಲ. ನಿಮ್ಮನ್ನ ಒಟ್ನಲ್ಲಿ ಅವರು ಮದ್ವೆ ಆದ್ರೆ ಖಂಡಿತ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಅವರು ಸಸ್ಯಾಹಾರಿಗಳಾಗ್ತಾರೆ, ಇನ್ನ ಒಳ್ಳೇದೇ ಆಗುತ್ತೆ ಅವ್ರ ಲೈಫ್ ಅಲ್ಲಿ. ನೀವೊಬ್ರು ಧ್ಯಾನಿ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಂದ್ರೆ.
ಹೌದು. ಅವರು ಮೊದ್ಲಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾ ಚೇಂಜಸ್ ಇದೆ. ಯಾಕೆಂದ್ರೆ ಮೊದ್ಲು ತುಂಬಾ ಆಕ್ಟಿವ್ ಆಗಿದ್ರು. ಇವಾಗ ನಾನು ಫಸ್ಟ್ ರೀಸೆಂಟ್ ಆಗಿ 2 ಮಂತ್ ಬ್ಯಾಕ್ ನಾನು ಮಾತಾಡಿದ್ನಲ್ಲ, ಅವಾಗ ಅವ್ರ ಧ್ವನಿಯಲ್ಲಿ ಜೀವನದಲ್ಲಿ ಸೋತ್ ಹೋಗಿರುವಂತ ಒಂದು ಇದಿತ್ತು. ಸ್ಟಾರ್ಟಿಂಗ್ ಅಲ್ಲಿ ನಾನ್ ಹೆಂಗಿದ್ನಲ್ಲ, ನನ್ನ ವಯಸ್ಸು ಹೆಂಗಿತ್ತಲ್ಲ 9 years ಬ್ಯಾಕ್, ಆ ತರ ಸಿಚುವೇಶನ್ ಅವ್ರದ್ದಿದೆ. ಅಂದ್ರೆ ಯಾರು ಇಲ್ಲ, ಸಂಗಾತಿ ಇಲ್ಲ, ಅಷ್ಟೇ ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಅಥವಾ ಇನ್ನೇನೋ ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಸೋತ್ ಹೋಗಿ ಆತರ ಎಲ್ಲ ಒಂದು ಇದಿತ್ತು. ಮತ್ತೆ ನಾನು ಮಾತಾಡ ಶುರು ಮಾಡಿದ್ಮೇಲೆ ಮತ್ತೆ ಅವರು ಧ್ವನಿಯಲ್ಲಿ ಜೀವ ಕಳೆ ಸ್ಟಾರ್ಟ್ ಆಗಿದೆ ಅಂತ ನನ್ಗನಿಸ್ತು. ಅವ್ರು ಅಟ್ಲೀಸ್ಟ್ ಡೈಲಿ ಆ ಪಿರಮಿಡ್ ನೀವು ಕೊಡ್ತಿರಲ್ಲ, ಅದನ್ನ ಅವರು ಹೆಡ್ಗೆ ಹಾಕೊಂಡು, ಹೆಡ್ ಕ್ಯಾಪ್ ಅದು ಹಾಕೊಂಡು ಡೈಲಿ ಅಟ್ಲೀಸ್ಟ್ 5 to 10 minutes ಮಾಡ್ತಾ ಹೋಗಿ, ಆಮೇಲೆ ಇನ್ಕ್ರೀಸ್ ಮಾಡ್ಕೋತಾ ಅವ್ರ ಏಜ್ ತಕ್ಕಷ್ಟು ಧ್ಯಾನವನ್ನ ಮಾಡಿ ನೋಡಿ. ನಿಮ್ಗೆ ರಿಸಲ್ಟ್ ಬರುತ್ತೆ ವಿತಿನ್ 21 days ಅಥವಾ 41 days ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೀವು ಒಂದ್ಸಲ ಒಂದ್ ಮಾತು ಹೇಳಿರಿ ಮ್ಯಾಮ್ ಅವ್ರಿಗೆ. ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ಹೇಳಿ ನಾನು ಧ್ಯಾನನ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅವರನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರೋಕೆ. ಹಂಗಂತ ಧ್ಯಾನ ಮಾಡಲ್ಲ ಅಂತ ಹೇಳಲ್ಲ, ಧ್ಯಾನ ಅಂದ್ರೆ ನನ್ಗಿಷ್ಟ. ಆದ್ರೆ ಇಷ್ಟೊಂದು ಪ್ರಯೋಜನಗಳಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅದ್ ನಾನ್ ಮಾಡ್ಬೇಕು, ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದೇ ತರ ಹೇಳೋದು, ಇವತ್ತೇ ಮಾಡು ಅಂತ ಕೇಳ್ತೀನಿ ನಾನು, ಇವತ್ತಾಗಲ್ಲ, ನಾಳೆ ಆಗಲ್ಲ, ಆ ತರ. ಆಮೇಲೆ ನನ್ ಬರ್ಡೇ ಆಗ್ಲಿ ಆ ತರ ಎಲ್ಲ ಮಾತಾಡ್ತಾ ಇದ್ರು. February 20th ಅವ್ರದ್ದು ಬರ್ಡೇ ಇದೆ. ಆ ಬರ್ಡೇಗೆ ನಾನು ಅದವ್ರಿಗೆ ಪಿರಾಮಿಡಾನೇ ಗಿಫ್ಟ್ ಕೊಡ್ತೀನಿ. ಇರ್ಲಿ ಮ್ಯಾಮ್, ನೀವು ಪಿರಮಿಡ್ ಕೊಡಿ ಗಿಫ್ಟ್. ಆ ಪಿರಮಿಡ್ ಆ ಕೆಲಸ ಮಾಡಿಸುತ್ತೆ ಬಿಡಿ. ಆ ಎನರ್ಜಿ ವೈಬ್ರೇಷನ್ಸ್ ಅವರು ಧ್ಯಾನಕ್ಕೆ ಬರೋ ಹಾಗೆ ಮಾಡುತ್ತೆ. ನೀವು ಅದು ಫಸ್ಟ್ ಪ್ರಯತ್ನ ಅದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಶುಭವಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್ಸ್. ಅರುಣಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ಕಾರ. ಮೇಡಮ್, ಎಷ್ಟೊಂದು ಅರುಣಗಳಿದ್ದಾರೆ, ಯಾರಿಗೆ ಕೇಳ್ತೀರಾ? ನಿಮ್ಮಿಂದ ಹಿಡಿದು ಎಲ್ಲರೂ ಅರುಣ. ಎಲ್ಲ ಅರುಣಾಮಯ. ನೀವೆಲ್ಲ ಅರುಣನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಿ ಗುಡಾಕೇಶಕ್ಕೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಅದೇ ನಾನು ಈಗ ಮಾತಾಡ್ತಾ ಇದ್ರಲ್ಲ ಆ ಟಾಪಿಕ್ ಬಗ್ಗೆನೆ, ಎಲ್ಲರಿಗೂ ಅದೇ ಅದೊಂದು ಹೇಳಿದ್ರೆ ಎಲ್ಲರದು ಅದೇ ಆಗ್ತಾ ಇದೆ. ಅದು ಸರ್, ನಾನು ಅದೇ ಈಗ ಅಫರ್ಮೇಶನ್ಸ್, ವಿಜುವಲೈಸೇಷನ್ಸ್, ಆಮೇಲೆ ಈ ತರ ಏನೇನು ನಾವ್ ಏನ್ ಅನ್ಕೊಳ್ತೀವಿ ಅದು ನಾವ್ ಏನ್ ಬೇಕಾಗಿದ್ದಕ್ಕೆ ಇದೆಲ್ಲ ಮಾಡ್ಕೊಂಡ್ರೆ ಸಿಗುತ್ತೆ ಅಂತ ಹೇಳಿದ್ರಲ್ಲ ಮೇಡಮ್. ನಾನು ನನ್ನ ಮಗನ್ ಜಾಬ್ ಸಲುವಾಗಿ ಇದೆಲ್ಲ ತುಂಬಾನೇ ಮಾಡಿದೆ ಸರ್. ಈ ಸರಿ ಈಗ ಒಂದು 6 months ಏನೋ ಒಂದು 8-10 months ಇಂದ ಅವ್ನಿಗೊಂದು ಪರ್ಟಿಕ್ಯುಲರ್ ಜಾಬ್ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನು ಕಷ್ಟಪಟ್ಟು ಓದ್ತಾ ಇದ್ದ. ನಾನು ಎಲ್ಲ ತರ ಏನೇನ್ ಮಾಡ್ಬೇಕು, ಸರೆಂಡರ್ ಮೆಡಿಟೇಷನ್ ಅಂತೆಲ್ಲ ಇದೆಯಲ್ಲ ಅದು, ಮತ್ತೆ ವಿಜುವಲೈಸೇಷನ್, ಒಂದು ಫೋಟೋ ಫ್ರೇಮೇ ಮಾಡಕ್ಕೆ, ಅಂದ್ರೆ ಆ ಆಫೀಸರ್ದು ಅವನ ಹೆಸರು, ಅವನ್ ಫೋಟೋ, ಏನ್ ಆಫೀಸರ್ ಆಗ್ಬೇಕು ಅಂತಿದ್ದಾನೆ ಅದೆಲ್ಲ ಹಾಕಿ ಫೋಟೋ ಫ್ರೇಮೇ ಮಾಡಿಸಿ ಅವನಿಗೊಂದು ಕೊಟ್ಟು ನಾನೊಂದು ಇಟ್ಕೊಳ್ಳೋದು, ಮತ್ತೆ ಅಫರ್ಮೇಶನ್ಸ್ ಮಾಡೋದು. ಬೆಳಿಗ್ಗೆ ಹೇಳ್ತಿದ್ದಂಗೆ ನಂಗೆ ಗುಡಾಕೇಶ ಈಗ ಬಂದಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ನಾನು ಮಾಮೂಲಿ ಧ್ಯಾನ ಸ್ವಲ್ಪ ಮಾಡ್ತಾ ಇದ್ದೆ, ಅನಾಪನಸತಿ ಧ್ಯಾನ. ನಾನು ಬೆಳಿಗ್ಗೆ ಎದ್ದೇಳ್ತಿದ್ದಂಗೆನೆ ಎದ್ದು ಬೆಡ್ಡಿಂದ ಬರೋಕ್ ಮುಂಚೆನೆ ಅದು ಅಫರ್ಮೇಶನ್ ಮಾಡಿನೇ ಬರ್ತಾ ಇದ್ದೀನಿ ಸರ್. 21 ಸಲ ಮಾಡ್ಕೋಬೇಕು ರಾತ್ರಿ. ಮತ್ತೆ ರಾತ್ರಿ ಮಲ್ಕೊಳ್ಳುವಾಗ ಅಫರ್ಮೇಶನ್ ಎದ್ದ ತಕ್ಷಣ ಇನ್ನೇನು ಬೇರೆದು ನೆನಪೇ ಮಾಡ್ಕೊಳ್ಳಲ್ಲ, ಅದನ್ನೇ ಮಾಡ್ತಾ ಇದ್ವಿ. ರಾತ್ರಿ ಮಲ್ಕೊಳ್ಳೋವಾಗ್ಲೂ ಅದನ್ನೇ ಮಾಡ್ತಾ ಇದ್ದೆ. ಅವನಿಗೂ ಧ್ಯಾನ ಮಾಡೋಕ್ಕೂ ಹೇಳಿದ್ದೆ. ಅಂದ್ರೆ ಅಷ್ಟೆಲ್ಲ ಒಪ್ಪಲ್ಲ ಹುಡುಗರು. ಈ ತರ ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ಮೇಲೆ ಅವನು ಧ್ಯಾನ ಮಾಡ್ತಾ ಇದ್ದ. ಎಷ್ಟು ಮಾಡ್ತಾ ಇದ್ನೋ ಒಂದು 1/2 hour ಮಾಡಪ್ಪ ಅಂತ ಹೇಳಿದ್ದೆ, ಮಾಡ್ತಾ ಇದ್ದ. ಇಷ್ಟೆಲ್ಲ ಆದ್ರೂನು ಅವನು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದ. ಮತ್ತೆ ಅದ್ರ ಬಗ್ಗೆ ಆಗುತ್ತೋ ಆಗಲ್ವೋ ಅಂತ ಸ್ವಲ್ಪನೂ ಅನುಮಾನನೂ ಬೇಡ ಅನ್ನೋ ತರ, ಒಂದು ನೆಗೆಟಿವ್ ಮಾತು ಆಡ್ಬಾರ್ದು ಅನ್ನೋ ತರ ಎಲ್ಲ ಮಾಡ್ಕೊಂಡಿದ್ವಿ ಸರ್. ಅಂದ್ರೂ ಅದು ಆಗ್ಲಿಲ್ಲ. ಹಂಗಾಗಿ ಯಾಕೆ ನೀವು ಎನರ್ಜಿ ಇರ್ಬೇಕು ಅಂದ್ರೆ, ಎನರ್ಜಿ ಅಂದ್ರೆ ಯಾವ ತರ, ನಾವು ಅದ್ರ ಬಗ್ಗೆ ತುಂಬಾನೇ ಇದ್ ಮಾಡ್ಕೊಂಡಿದ್ವಿ. ಈ ಎನರ್ಜಿ ಅಂದ್ರೆ ಇನ್ಯಾವ ತರ ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್ ನಂಗೆ. ಎನರ್ಜಿ ಅಂದ್ರೆ ಅದೇ ಮೇಡಮ್, ಧ್ಯಾನ ಮಾಡ್ಬೇಕು. ಧ್ಯಾನ ಜಾಸ್ತಿ ಧ್ಯಾನ ಮಾಡಿದ್ರೆ ಹೌದು. ಉಳಿದಿದ್ದೆಲ್ಲ ಅಡಿಷನಲ್ ಅಷ್ಟೇ. ಆದ್ರೆ ಮೊದಲು ಮಾಡ್ಲೇಬೇಕಾದದ್ದು ಧ್ಯಾನ. ನಾನ್ ಮಾಡ್ತಾ ಇದ್ದೆ ಸರ್. ಅಂದ್ರೆ ಆನಾಪಾನಸತಿ ಧ್ಯಾನ 1/2 hour ಅಷ್ಟು ಮಾಡ್ತಿದ್ದೆ. ಇಲ್ಲ, 1/2 hour ಅದು ನಿಮ್ಮ ಡೈಲಿ ಇದಕ್ಕೆ ಕರೆಕ್ಟ್ ಆಗ್ತದೆ. ಅದು ನಿಮಗೆ ಎನರ್ಜಿ ಹೆಂಗ್ ಮತ್ತೆ ಹೈ ಆಗದ ಯಾವಾಗ ಜಾಸ್ತಿ ಆಗ್ಬೇಕಲ್ಲ. ಅಂದ್ರೆ ನಮಗೆ ಎನರ್ಜಿ ಹೈ ಆಗ್ಬೇಕಂದ್ರೆ ಜಾಸ್ತಿ ಮಾಡ್ಬೇಕು ಅಂತಾನೆ ಜಾಸ್ತಿ ಹೇಳೋದು. ಧ್ಯಾನ ಮಾಡಿದ್ರೆ. ಆಮೇಲೆ ಇನ್ನೊಂದು ಹೇಳಿದ್ನಲ್ಲ, ಟೈಮ್ ಪೀರಿಯಡ್ ಎಲ್ಲದಕ್ಕೂ ಒಂದೇ ತರ ಇರಲ್ಲ. ನಿಮ್ಗೆ ಒಂದೇ ತಿಂಗಳಿಗೆ ಸಿಗ್ಬೋದು, ವರ್ಷಕ್ಕೆ ಸಿಗ್ಬೋದು. ಅದ್ ಯಾವತ್ತೋ ಅಲ್ಲ, ಒಂದು ಈಗ ಅದು ಪರ್ಟಿಕ್ಯುಲರ್ ಅದೇ ಎಕ್ಸಾಮ್ಸ್ ಬೇಕಾಗಿತ್ತು, ಅದೇ UPSC ಎಕ್ಸಾಮ್ಸ್ ಸರ್. ಪರ್ಟಿಕ್ಯುಲರ್ ಅದೇ ಜಾಬ್ ಬೇಕು ಅಂತಾನೆ ಅವನು ಇದ್ ಮಾಡ್ತಾ ಇದ್ದ. ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾನೆ. ಈ ಸರಿ ನಾನು ಇದು ಮಾಡೇ ಮಾಡ್ತೀನಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಓದಿದ್ದ. ಈ ಸರಿ ಇವೆಲ್ಲ ಸಿಕ್ಕುದ್ವು ನಮ್ಗೆ, ಅಫರ್ಮೇಶನ್ಸ್, ವಿಜುವಲೈಸೇಷನ್ ಮಾಡೋದು. ಕೆಲವರೆಲ್ಲ ಹೇಳ್ಕೊಟ್ರು, ಕೆಲವು ಕಡೆಯಿಂದ ಗೊತ್ತಾಯ್ತು ನಂಗೆ. ಅದೆಲ್ಲ ಮಾಡ್ತಾ ಇದೀವಿ ಈ ಸರಿ. ಅವನು ಚೆನ್ನಾಗಿ ಎಕ್ಸಾಮ್ ಬರ್ತೀನಿ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದ. ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಎಲ್ಲ ಹೋಯ್ತು.
ಅದೇ ಮೇಡಮ್ ಹೇಳಿದ್ನಲ್ಲ, ಪ್ರಯತ್ನ ಇರಬೇಕು. ಮ್ಯಾಮ್ ಇನ್ನು ಮರಳಿ ಯಾವ ತರ ಮರಳಿ ಮಾಡ್ಬೇಕು? ಯತ್ನವ ಮಾಡುವಂತ ಪ್ರಯತ್ನ ಇರ್ಲಿ ಮ್ಯಾಮ್. ಅದು ಕರ್ಮ ಏನೋ ಇರುತ್ತಲ್ಲ, ಅದು ಕಳಿಬೇಕು ಮ್ಯಾಮ್, ಅಷ್ಟೇನೆ. ಅದೊಂದೇ ಸೊಲ್ಯೂಷನ್. ಖಂಡಿತ ಕರ್ಮ ಕಳಿಯುತ್ತೆ. ಆ ಕರ್ಮ ಅನ್ನೋದು ಕಳೆದ ತಕ್ಷಣ ಅವ್ರಿಗೆ ಸಡನ್ಲಿ ಅದು ಅವ್ರು ಅನ್ಕೊಂಡಿದ್ ನೆರವೇರುತ್ತೆ ಮ್ಯಾಮ್. ಧ್ಯಾನ ಮಾತ್ರ ಮತ್ತೆ ಮತ್ತೆ ಡೈಲಿ ಟೈಮ್ ಸಿಕ್ದಾಗೆಲ್ಲ ಅವ್ರು ಧ್ಯಾನವನ್ನ ಮಾಡ್ತಾ ಇದ್ರೆ ಖಂಡಿತ ಫಸ್ಟ್ ಕರ್ಮಗಳು ದಗ್ಧ ಆಗುತ್ತೆ. ಆ ನಂತರ ಅವ್ರು ಅನ್ಕೊಂಡಿದ್ದು ಖಂಡಿತ ನೆರವೇರ್ತಾ ಬರುತ್ತೆ ಮ್ಯಾಮ್. ನೀವ್ ನೋಡಿ ಬೇಕಾದ್ರೆ ಹಂಗಂತ ಅನ್ಕೊಂಡು ನೆಗೆಟಿವ್ ಅನ್ಕೊಂಡ್ ಬಿಟ್ಬಿಡೋದ್ ಬೇಡ. ಅವರು ಅಂದ್ರೆ ಇಷ್ಟೆಲ್ಲಾ ಮಾಡ್ದೆ ಆಗ್ಲಿಲ್ವಲ್ಲ ಅಂತ ಅನ್ಕೊಳ್ಳೋದೇ ಬೇಡ. ಬಟ್ ಧ್ಯಾನ ಸಾಧನೆಯನ್ನ ಮಾಡ್ತಾನೆ ಇರ್ಲಿ. ಅದ್ ಯಾವಾಗ ಕರ್ಮ ಫುಲ್ ಕಳಿಯುತ್ತೆ ನೋಡ್ರಿ, ಅವಾಗ ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ ಮ್ಯಾಮ್ ಅನ್ಕೊಂಡಿರೋದು. ಮತ್ತೆ ಮೇಡಮ್ ಏನಂದ್ರೆ ಅವ್ನ ಡ್ರೀಮ್ ಜಾಬ್ ಅದೇ ಆಗಿತ್ತು. ತುಂಬಾ ಪ್ರಯತ್ನಗಳನ್ನ ಮಾಡಿದ್ದಾನೆ, ತುಂಬಾ ಅಟೆಂಪ್ಟ್ಸ್ ಮಾಡಿದ್ದಾನೆ. ಇದು ಲಾಸ್ಟ್ ಅಟೆಂಪ್ಟ್ ಆಗಿತ್ತು ಒಂದು. ಹಂಗಾಗಿ ನಮ್ಗೆ ತುಂಬಾ ಬೇಜಾರಾಗಿದೆ ಮೇಡಮ್. ಅದಕ್ಕಿಂತ ಒಳ್ಳೇದು ಯೂನಿವರ್ಸ್ ಪ್ಲಾನ್ ಮಾಡಿರ್ಬೋದು ಮ್ಯಾಮ್ ಅವ್ರಿಗೆ. ಅದಕ್ಕಿಂತ ಒಳ್ಳೆ ಜಾಬ್ ಸಿಗೋ ಪ್ಲಾನ್ ಇರ್ಬೋದು. ಯೂನಿವರ್ಸ್ ಒಳ್ಳೇದಕ್ಕೆ ಮಾಡುತ್ತೆ ಅಂತ ನಂಬಿದ್ರೆ ಖಂಡಿತ ಅವ್ರಿಗೆ ಇನ್ನೂ ಒಳ್ಳೇದೇ ಸಿಗುತ್ತೆ ಮ್ಯಾಮ್. ಆ ರೀತಿ ಕೊರಗಬೇಡಿ ಅಂತ ಹೇಳಿ ಧ್ಯಾನ ಸಾಧನೆಯನ್ನ ಮಾಡ್ತಾ ಹೋಗ್ಲಿ. ಖಂಡಿತ ಅದಕ್ಕಿಂತ ಒಳ್ಳೆ ಪ್ಲಾನ್ ಯೂನಿವರ್ಸ್ ಏನೋ ಮಾಡಿದೆ ಅವ್ರಿಗೆ. ಹಾಗಾಗಿ ಅದು ಸಿಗೋಗ್ ಬಿಟ್ಟಿಲ್ಲ ಅಷ್ಟೇನೆ. ಅಲ್ಲಿ ಹೋಗಿದ್ರೆ ಅವ್ರಿಗೆ ಇನ್ನೇನ್ ಆಗ್ತಿತ್ತೋ ಗೊತ್ತಿಲ್ಲ. ಸೊ ಅವ್ರಿಗೆ ಒಳ್ಳೇದಾಗೋದಕ್ಕೋಸ್ಕರನೇ ಅವ್ರು ಇಷ್ಟೆಲ್ಲ ಪಾಸಿಟಿವ್ ಅಫರ್ಮೇಶನ್ಸ್ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡ್ರು ಹಿಂಗಾಯ್ತು ಅಂದ್ರೆ ಯೂನಿವರ್ಸ್ ಪ್ಲಾನ್ ಅಲ್ಲಿ ಬೇರೆ ಇದೆ. ಇನ್ನೂ ಒಳ್ಳೇದೇನೋ ಸಿಗೋದಿದೆ ಅವ್ರಿಗೆ. ಅದನ್ನ ನಂಬಿ ಮ್ಯಾಮ್. ಹೌದಾ ಮೇಡಮ್? ಅಷ್ಟೇ, ಹಂಗ್ ಹೇಳಿ. ನೀ ಖಂಡಿತ ನಿಜ ಅದು. ನೀ ಯೂನಿವರ್ಸ್ ಏನೋ ನಿನ್ ಬೇರೆ ಪ್ಲಾನ್ ಮಾಡ್ತಿದ್ಯಪ್ಪ, ಅದಕ್ಕಿಂತ ಇನ್ನೂ ಒಳ್ಳೇದು ನಿನ್ಗೆ ಸಿಗೋದ್ರಲ್ಲಿದೆ. ಹಾಗಾಗಿ ಇದು ಕೈ ತಪ್ಪ ಹೋಗಿದೆ ಅಷ್ಟೇ, ಬಿಟ್ರೆ ಇನ್ನೇನು ಅಲ್ಲ. ನೀನ್ ಮಾಡೋ ಪ್ರಯತ್ನ ಮಾಡ್ತಿದ್ಯಾ, ಎಲ್ಲಾ ಮಾಡಿದ್ಯಾ, ಫಲ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಬಿಡು. ಅದು ಗೊತ್ತು ನಿನ್ಗೆ ಯಾವ್ದ್ ಕೊಡ್ಬೇಕಾಗಿತ್ತು ಜಾಬ್. ಇದು ಕೂಡ ನಾನು ಓದಿದೀನಿ ಮ್ಯಾಮ್ ಬುಕ್ಸ್ ಅಲ್ಲಿ. ನಾವೇನಾದ್ರೂ ಅನ್ಕೊಂಡಿದ್ದು ಸಿಕ್ಕಿಲ್ಲ ಅಂದ್ರೆ, ನಾವ್ ಪಾಸಿಟಿವ್ ಅಫರ್ಮೇಶನ್ಸ್ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ, ಆದ್ರೂ ನಾವ್ ಅನ್ಕೊಂಡಿದ್ ಸಿಕ್ಕಿಲ್ಲ ಅಂದ್ರೆ ಖಂಡಿತ ಅಲ್ಲಿ ನಮ್ಗೇನೋ ಕೆಟ್ಟದಿರುತ್ತೆ ಆ ಸರೌಂಡಿಂಗ್ಸ್ ಅಲ್ಲಿ. ಹಾಗಾಗಿ ಯೂನಿವರ್ಸ್ ಏನ್ ಮಾಡುತ್ತೆ, ಅಲ್ಲಿ ಕಳ್ಸಲ್ಲ, ಆ ಜಾಬಿಗೆ ಕಳ್ಸಲ್ಲ. ಬೇರೆ ಯಾವ್ದೋ ಸಿಗೋ ಹಾಗೆ ಇನ್ನೂ ಒಳ್ಳೆ ಪ್ಲಾನೇ ಮಾಡಿರುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ಬೇಕಷ್ಟೇ. ಧ್ಯಾನ ಸಾಧನೆ ಬಿಡಬಾರ್ದು, ಮಾಡ್ತಾ ಹೋಗ್ಬೇಕು ಅಷ್ಟೇ ಮ್ಯಾಮ್. ಇನ್ನೇನು ಇಲ್ಲ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಆನಾಪಾನಸತಿ ಧ್ಯಾನ ಒಂದೇ. ಮತ್ತೆ ನಾವ್ ಹೇಳಿದ್ರೆ ಈ ಹುಡುಗರು ಅಷ್ಟು ಇದಾಗಿ ಧ್ಯಾನ ಮಾಡಲ್ಲ. ನಿಮ್ ನಂಬರೇ ಕೊಡ್ತೀನಿ ಅವ್ನಿಗೆ, ಮಾತಾಡಿ ಒಂದ್ಸರಿ ಮೇಡಮ್. ಮಾತಾಡ್ಸಿ ಮ್ಯಾಮ್. ವಾಟ್ಸಪ್ ಮಾಡಿ ಮ್ಯಾಮ್. ನಾನು ಕಾಲ್ ಪಿಕ್ ಮಾಡಿರಲಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ನಾನು ಅವಾಗ ಮಾತಾಡ್ತೀನಿ. ಬ್ಯುಸಿ ಇದ್ದಾಗ ಪಿಕ್ ಮಾಡಿರೋದಿಲ್ಲ. ನಿಮ್ ಹೆಸರು ಮತ್ತೆ ಪ್ಲೇಸ್ ನ ಹಾಕಿ ಅವಾಗ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಗುಡಾಕೇಶ ಧ್ಯಾನದಿಂದ ಅಂತ, ಅವಾಗ ನಾನು ರಿಪ್ಲೈ ಕೊಡ್ತೀನಿ. ಆಯ್ತಾ? ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ದೆ ಮ್ಯಾಮ್, ಆಗ್ಲೇ ಸೇವ್ ಮಾಡ್ಕೊಳ್ಳಿ. ಸರಿ, ಓಕೆ ಸರ್. ಮತ್ತೆ ಥ್ಯಾಂಕ್ ಯು ಮೇಡಮ್. ಸರ್ ನಿಮ್ಗೆ ಕೇಳ್ಬೋದಾ ಮೇಡಮ್? ನಿಮ್ಗೆ ಕೇಳ್ತೀನಿ. ಅವ್ರು ಹೇಳಿದ ಸರ್ ಕೇಳ್ಬೇಕು ಅಂತಿದ್ದೆ. ರಾತ್ರಿ ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಸರ್ ಹೇಳ್ತಾ ಇರ್ತಾರಲ್ಲ, ಎಚ್ಚರ ಸ್ಥಿತಿಗೆ ಬನ್ನಿ, ಯೋಗ ನಿದ್ರೆಗೆ ಹೋಗ್ಬೇಡಿ, ಜಾಸ್ತಿ ಯೋಗ ನಿದ್ರೆಗೆ ಹೋಗ್ಬೇಡಿ ಅಂತ ಇರ್ತಾರಲ್ವಾ. ಅದು ಯೋಗ ನಿದ್ದೆ ಅಂದ್ರೆ ಹೆಂಗೆ ಅಂತ, ಮತ್ತೆ ನಾವು ನಿದ್ದೆ ಹೋಗ್ಬಿಟ್ಟಿದೀವ, ಯೋಗ ನಿದ್ದೆ ಹೋಗಿದೀವ ಅಂತ ಗೊತ್ತಾಗ್ಬೇಕಾದ್ರೆ ನಂಗೆ ಏನು ಅಂತ ರಾತ್ರಿ ಅವ್ರು ಹೇಳ್ತಾ ಇರೋದು ಕೆಲವೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ ನಂಗೆ. ಗೈಡೆಡ್ ಮೆಡಿಟೇಷನ್ ಅಲ್ಲಿ ಗೈಡ್ ಮಾಡ್ತಾ ಇರೋದು ಕೆಲವೆಲ್ಲ ಗೊತ್ತಾಗ್ತಿಲ್ಲ. ನಿದ್ದೆ ಹೋಗ್ಬಿಟ್ಟಿದ್ನ ಅಥವಾ ಯೋಗ ನಿದ್ದೆಲಿದ್ನ? ಯೋಗ ನಿದ್ದೆಲಿದ್ರೆ ಏನ್ ತೊಂದ್ರೆ ಇಲ್ವಾ? ನಾನು ಈಗ ರಾತ್ರಿ ಎಲ್ಲ ಹೆಚ್ಚಾಗಿ ಯೋಗ ನಿದ್ದೆಗೆ ಹೋಗ್ಬಿಟ್ಟೆ ಅಂದ್ರೆ ನಂದು ಮೆಡಿಟೇಷನ್ ಅಷ್ಟು ಸರಿ ಹೋಗ್ಲಿಲ್ವಾ ಅಂತ ಅನ್ಸ್ತಾ. ಹಾಗೇನಿಲ್ಲ ಮ್ಯಾಮ್. ಯೋಗ ನಿದ್ರೆ ಅಂತಂದ್ರೆ ಅದು ನಿಮ್ಗೆ ಒಳ್ಳೇದೇ ಆಗುತ್ತೆ. ಅದು ಯೋಗ ನಿದ್ರೆ ಏನಕ್ಕೆ ಆಗ್ತಿರುತ್ತೆ ಅಂದ್ರೆ, ನಿಮ್ಗೆ ಫಸ್ಟ್ ನೀವು ಧ್ಯಾನಕ್ಕೆ ಕೂತಾಗ ಧ್ಯಾನ ಏನ್ ಮಾಡುತ್ತೆ ಅಂದ್ರೆ, ಫಸ್ಟ್ ನಿಮ್ಮ ಶರೀರದ ಅಗತ್ಯ ಏನಿದೆ ಅದನ್ನ ನೋಡುತ್ತೆ. ಏನ್ ಬೇಕಾಗಿದೆ ನಿಮ್ಗೆ? ನಿದ್ದೆ ಎಲ್ಲೋ ಕಡಿಮೆ ಆಗಿದ್ಯಾ? ನಿಮ್ ನಿದ್ದೆ ಬರ್ಬೇಕು. ಧ್ಯಾನ ಕೂತಾಗ್ಲೂ ಕೂಡ ಅದು ನಿದ್ದೆ ಬರೋ ಹಾಗೆ ಮಾಡುತ್ತೆ, ಅಂದ್ರೆ ಯೋಗ ನಿದ್ರೆ. ಅವ್ರು ಹೇಳೋದ್ ಇನ್ಸ್ಟ್ರಕ್ಷನ್ಸ್ ಕೆಲವು ಸಲ ಕೇಳಿಸೋದಿಲ್ಲ, ಅಂದ್ರೆ ಅಷ್ಟು ಡೀಪ್ ಆಗಿ ನೀವು ಧ್ಯಾನಕ್ಕೆ ಹೋಗಿರ್ತೀರಾ. ಅಲ್ಲಿ ಅವಾಗ ಯೋಗ ನಿದ್ರೆ ಆಗ್ತಾ ಇರುತ್ತೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಮ್ಯಾಮ್, ಅದೇನ್ ತಪ್ಪಲ್ಲ. ನಿಮ್ಗೆ ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸ್ ಕೇಳಿಸ್ತಾ ಇಲ್ಲ ಅಂದ್ರೂ ಕೂಡ ನೀವು ಅದನ್ನ ಅಕ್ಸೆಪ್ಟ್ ಮಾಡಿ, ನೀವ್ ಕೂತಿದ್ದೀರಾ, ಆಲ್ರೆಡಿ ನೀವು ಧ್ಯಾನ ಕೂತಿದ್ದೀರಾ, ಧ್ಯಾನ ಮಾಡ್ಬೇಕು ಅಂತಾನೆ ಕೂತಿದ್ದೀರಾ. ಆದ್ರೂ ಕೂಡ ನಿಮ್ಗೆ ಗೊತ್ತಾಗ್ತಿಲ್ಲ, ನೀವು ಫುಲ್ ಡೀಪ್ ಆಗಿ ಅದ್ರೊಳಗಡೆ ಹೊಟ್ಟೋಗಿದ್ದೀರಾ ಅಂದಾಗ ನೀವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದೇನ್ ತಪ್ಪೇ ಇಲ್ಲ. ಒಂದೊಂದು ಸ್ಟೇಜ್ ನಿಮ್ಗೆ ಅದು ಧ್ಯಾನ ನೋಡುತ್ತೆ. ನಿಮ್ಗೆ ಏನ್ ಬೇಕಿತ್ತು, ನಿಮಗ್ ನಿದ್ದೆ ಸರಿಗಾಗಿರೋದಿಲ್ಲ, ಏನೋ ಹಿಂದಿನ ದಿನ ಏನೋ ನಿಮ್ಗೆ ನಿದ್ದೆ ಸರಿಯಾಗಿರೋದಿಲ್ಲ, ಎನರ್ಜಿ ಡ್ರೈನ್ ಆಗಿರುತ್ತೆ ಅನ್ಕೊಳ್ಳಿ. ಫಸ್ಟ್ ಅದನ್ನ ಪೂರೈಸುತ್ತೆ. ಯೋಗ ನಿದ್ರೆ ಮೂಲಕ ನಿಮ್ಗೆ ಅದನ್ನ, ನಿಮ್ಗೆ ಏನ್ ಶರೀರಕ್ಕೆ ಅಗತ್ಯ ಇದೆಯೋ ಅದನ್ನ ಫಸ್ಟ್ ಕೊಡುತ್ತೆ ಮ್ಯಾಮ್ ಧ್ಯಾನ. ಅದಾದ ನಂತರ ಎಲ್ಲ ಇನ್ನೇನ್ ಆರೋಗ್ಯ ಸಮಸ್ಯೆ ಇದೆ ಅದನ್ನ ನೋಡುತ್ತೆ.
ಆರೋಗ್ಯ ಸಮಸ್ಯೆನ ಫುಲ್ಫಿಲ್ ಮಾಡ್ತಾ ಬರುತ್ತೆ. ಆ ಸಮಸ್ಯೆ ಹೊರಗಡೆ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೇಕು, ಅದಕ್ಕೆ ಅದು ನೋಡುತ್ತೆ. ಅದಾದ ನಂತರ ನೆಕ್ಸ್ಟ್ ಈ ಪ್ರಾಪಂಚಿಕ ಜೀವನದಲ್ಲಿ ನಿಮ್ಗೆ ಏನ್ ಬೇಕಾಗಿದೆ, ಏನು ನಿಮ್ಮಲ್ಲಿ ಕೊರತೆ ಆಗಿದೆ, ಅದ ಕಡೆ ಗಮನ ಕೊಡುತ್ತೆ. ಹಾಗೆ ಮ್ಯಾಮ್ ಇದು ಫಸ್ಟ್ ನಿಮ್ಮ ಶರೀರದಿಂದ ನೋಡ್ಕೋತಾ ಬರುತ್ತೆ ಧ್ಯಾನ. ಯೋಗ ನಿದ್ರೆ ಬಂದ್ರೆ ಖಂಡಿತ ಅಕ್ಸೆಪ್ಟ್ ಮಾಡಿ, ತಪ್ಪೇನಿಲ್ಲ. ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರೋದು ನನ್ಗೂ ಎಷ್ಟೋ ಸಲ ಗೊತ್ತಾಗೋದೇ ಇಲ್ಲ. ನಾನು ಡೀಪ್ ಆಗಿ ಯೋಗ ನಿದ್ರೆಗೆ ಹೋಗಿರ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ನಾವು. ನಮಗ್ ಶರೀರಕ್ಕೆ ಅಗತ್ಯ ಇರುತ್ತೆ, ಅದನ್ನ ಪೂರೈಸ್ತಾ ಇರುತ್ತೆ ಧ್ಯಾನ ಅನ್ನೋದು ಅಷ್ಟೇ. ಹೇಳಿ ಮ್ಯಾಮ್. ಮತ್ತೆ ಈಗ ನಾನು ಧ್ಯಾನ ಕೂತಾಗ ಈಗ ನನ್ ಮಗಂದ್ ಈ ತರ ಆಯ್ತಲ್ಲ, ಯಾವ ತರ ನಾನು ಏನನ್ನ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಏನ್ ಕೇಳ್ಕೊಬಹುದು ಮೇಡಮ್? ಧ್ಯಾನ ಕೂತಾಗ ಕೇಳ್ಕೊಬೋದಾ ನಾನು? ಅಂದ್ರೆ ಒಂದು ಎಂತದ ಹೇಳ್ತಾರಲ್ಲ, ಮೊದ್ಲು ಸಂಕಲ್ಪ ಮಾಡ್ಕೊಳ್ಳೋದು ಅಂತ ಹೇಳಿ, ಅದನ್ನ ಏನಿಲ್ಲ ಸಂಕಲ್ಪ ಮ್ಯಾಮ್, ನೀವು ಯೂನಿವರ್ಸಿಗೆ ಹೇಳ್ಬಿಡಿ. ಯೂನಿವರ್ಸ್, ಈಗ ನಾವ್ ಇಷ್ಟೆಲ್ಲ ಪಾಸಿಟಿವ್ ಅಫರ್ಮೇಶನ್ಸ್ ಮಾಡ್ಕೊಂಡ್ವಿ, ನಾನು ನನ್ ಮಗ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ವಿ, ಆದ್ರೂ ನೀವು ಅದು ನನಗ್ ಸಿಕ್ಕಿಲ್ಲ, ನನ್ ಮಗಂಗ್ ಸಿಕ್ಕಿಲ್ಲ ಅಂದ್ರೆ ನಾನು ಐ ಟ್ರಸ್ಟ್ ಯು 1000%. ಯೂನಿವರ್ಸ್, ಐ ಟ್ರಸ್ಟ್ ಯು 1000%. ನನ್ಗೆ ಅನ್ಸುತ್ತೆ ನೀನ್ ಅದಕ್ಕಿಂತ ಏನೋ ಒಳ್ಳೇದ್ ನಮಗೆ ಪ್ಲಾನ್ ಮಾಡಿದ್ಯಾ, ನನ್ ಮಗನ್ಗೆ ಅದಕ್ಕಿಂತ ಒಳ್ಳೆ ಜಾಬ್ ಸಿಗೋದು ಏನೋ ಒಂದ್ ನೀನ್ ಪ್ಲಾನ್ ಮಾಡಿದ್ಯಾ, ಹಾಗಾಗಿ ಸಿಕ್ಕಿಲ್ಲ ಅಂತ ನಾನು ಅದನ್ನ ನಂಬ್ತೀನಿ, ಐ ಅಕ್ಸೆಪ್ಟ್ ಇಟ್ ಅಂತ ಹೇಳ್ಬಿಟ್ಟು ನೀವು ಒಂದು ಹೋಪನೋಪನೋ ಪ್ರೇಯರ್, ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಗನು ಹೇಳ್ಕೊಳ್ತಾ ಇರ್ಲಿ, ನೀವು ಹೇಳ್ಕೊಳ್ತಾ ಇರ್ಲಿ, ಅದು ಖಂಡಿತ ವರ್ಕ್ ಆಗುತ್ತೆ, ಒಳ್ಳೇದಾಗುತ್ತೆ ಮ್ಯಾಮ್. ಯೂನಿವರ್ಸ್ ಒಳ್ಳೇದನ್ನೇ ಅದನ್ನ ಕೊಡುತ್ತೆ. ಹೇಳ್ಬಿಟ್ಟು ನಮ್ಗೆ ಅಂದ್ರೆ ಏನೋ ಏನ್ ಕೊಡ್ತೀಯೋ ಕೊಡು ಅಂತ ಹೇಳೋದಷ್ಟೇ. ನಾವು ಈಗ ಬೇಕಂತ ಏನು ಕೇಳಂಗಿಲ್ಲ ನಾವು. ಏನು ಕೇಳೋದ್ ಬೇಡಿ, ಯೂನಿವರ್ಸಿಗೆ ಗೊತ್ತಿದೆ ಏನ್ ಕೊಡ್ಬೇಕು ಅಂತ. ಬಟ್ ನೀವು ಧ್ಯಾನವನ್ನ ಬಿಡಬಾರ್ದು, ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ನಿಮ್ ಮಗ ಅವರು ಕೂಡ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಯೂನಿವರ್ಸ್ ಜೊತೆಗೆ ಡೈಲಿ ಕನೆಕ್ಷನ್ ಅಲ್ಲಿ ಇರ್ಬೇಕು. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋದಾಗಿರ್ಬೋದು. ಅದನ್ನ ನಾವು ಎಷ್ಟೋ ಜನ ನಾವ್ ಕೇಳ್ಕೊಂಡಿದ್ದೆ ಒಂದು, ಯೂನಿವರ್ಸ್ ನಿನ್ ಕೊಟ್ಟಿದ್ದೆ ಒಂದು ಅಂತ ನೆಗೆಟಿವ್ ಥಾಟ್ ಮಾತಾಡ್ಬಿಡ್ತಾರೆ, ನೆಗೆಟಿವ್ ಮಾತಾಡ್ಬಿಡ್ತಾರೆ. ಹಂಗ್ ಮಾತಾಡ್ಬಾರ್ದು, ಯಾಕಂದ್ರೆ ಯೂನಿವರ್ಸ್ ಒಳ್ಳೇದನ್ನೇ ಪ್ಲಾನ್ ಮಾಡಿರುತ್ತಂತೆ. ಅದ್ರಲ್ಲೂ ಧ್ಯಾನಿಗಳಿಗಂತೂ ಧ್ಯಾನ ಮಾಡ್ತಾ ಇದಾರೆ ಅಂದ್ರೆ ಇನ್ನೂ ಒಳ್ಳೇದೇ ಮಾಡುತ್ತೆ ಅದು. ನಮಸ್ತೆ ಮೇಡಮ್. ಹಾಗಾಗಿ ಬೆಳಿಗ್ಗೆ ಯೂನಿವರ್ಸ್ ನಮ್ಗೆ ತಾಯಿ ಇದ್ದಂಗೆ. ನಮಸ್ತೆ ಮೇಡಮ್. ಬೆಳಿಗ್ಗೆ ಫೋನಲ್ಲಿ ಮಾತಾಡಿ ಮೇಡಮ್ ನೀವು. ಯಾರು? ನಾನಾ ಮೇಡಮ್? ಎಲ್ಲಾರು ಕಾಯ್ತಾ ಇದಾರೆ ಅನ್ಸುತ್ತೆ ಮ್ಯಾಮ್. ನಾವು ಬೇರೆ ಪರ್ಸನಲ್ ಆಗಿ ಕಾಲ್ ಮಾಡಿ ಮ್ಯಾಮ್, ಮಾತಾಡೋಣ. ಓಕೆ 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 ಬೆಳಿಗ್ಗೆ ಫೋನಲ್ಲಿ ಮಾತಾಡಿ ಮೇಡಮ್ ನೀವು. ಸರಿ ಮೇಡಮ್. ಯಾರಿಗೆ? ನಿಖಿತಾ ಮೇಡಮ್ ಮಾತಾಡ್ಲಾ? ಹೌದು ಮ್ಯಾಮ್. ಯಾರಿಗ್ ಮಾತಾಡಿ ಅಂತ ಹೇಳ್ತಾರೆ? ಓಕೆ ಮ್ಯಾಮ್. ಹೌದು ಹೌದು, ನನಗೆ ಕಾಲ್ ಮಾಡಿ ಮ್ಯಾಮ್. 12 ಗಂಟೆ ಇದೆ, ಧ್ಯಾನಕ್ಕೆಲ್ಲ ಸ್ವಲ್ಪ ಬೇಕಾಗುತ್ತೆ, ವೇಟ್ ಮಾಡ್ತಾ ಇದಾರೆ ಎಲ್ಲರೂ. ಸರಿ ಸರಿ, ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿನಯ ಮಾಸ್ಟರ್ ಮಾತಾಡಿ, ಸ್ವಲ್ಪ ಬೇಗ ಬೇಗ ಮಾತಾಡಿ. ಸರ್, ನನ್ಗೆ ಇದು ಪಿರಮಿಡ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗೋ, ಅಲ್ಲಿ ನಾವು ಪತ್ರಿಜಿ ಗುರೂಜಿ ಅವರ ಆಶ್ರಮಕ್ಕೆ ಹೋಗಿ ತಕೊಳ್ಬೇಕಾ? ಇಲ್ಲ, ತುಂಬಾ ಜನ ಮಾಸ್ಟರ್ಸ್ ಸಪ್ಲೈ ಮಾಡ್ತಾರೆ. ನಿಮ್ಗೆ ಒಂದು ಮೆಸೇಜ್ ಹಾಕಿ, ನನಗೆ ಮೆಸೇಜ್ ಹಾಕಿ, ನಾನು ಇದು ಮಾಡ್ತೀನಿ. ಅದು ಯಾರು ಅವ್ರ ನಂಬರ್ ಕೊಡ್ತೀನಿ, ನೀವು ಇದು ಮಾಡೋದು, ಆಯ್ತಾ? ಆಯ್ತು ಸರ್. ಇನ್ನೊಂದು ಪ್ರಶ್ನೆ. ಈಗ ಇದು ನಾನು ಇವಾಗ ಒಂದು ಟೂರ್ಗೆ ಹೋಗಿದ್ದೆ, ಅಲ್ಲಿ ನಮ್ಗೆ ಏನ್ ಹೇಳಿದ್ರು ಅಂದ್ರೆ, ನಾನು ಕೆಲವರಿಗೆಲ್ಲ ಅವೇರ್ನೆಸ್ ಕೊಡ್ಬೇಕು ಅಂತ ಇತ್ತು ಈ ಪತ್ರಿಜಿ ಅವ್ರ ಜ್ಞಾನ. ಅಂದ್ರೆ ತುಂಬಾ ಮಂದಿಗೆ ಇದ್ರ ಬಗ್ಗೆ ಗೊತ್ತಿದೆ, ಆದ್ರೆ ಕೆಲವರು ನೆಗೆಟಿವ್ ಹೇಳ್ತಾ ಇದ್ರು. ಏನು ಅಂದ್ರೆ, ನಾವು ಮೆಡಿಟೇಷನ್ ಅಲ್ಲಿ ಡೀಪ್ ಆಗಿ ಹೋಗುವಾಗ ನಮ್ಮ ಆತ್ಮ ಎದ್ದೇಳುತ್ತೆ, ಅದು ತುಂಬಾ ಡೇಂಜರು, ಆಮೇಲೆ ನಾವು ಅದು ಶರೀರ ಹೊರಗಡೆ ಹೋಗುತ್ತೆ ಅಂತೆಲ್ಲ ಏನೋ ಹೆದರಿಸಿದ್ರು. ಸ್ವಲ್ಪ ಹೇಳಿ ಅದ್ರ ಬಗ್ಗೆ ಶಾರ್ಟ್ ಆಗಿ. ಅವ್ರದ್ದು ಎಷ್ಟು ಜನರದ್ದು ಹೋಗಿ ಡೇಂಜರ್ ಆಗಿದೆ ಅಂತ ಆತರ ಹೇಳ್ತಾ ಇದ್ರು, ಅದಕ್ಕೆ ನಾನು ಅದೊಂದು ಕ್ಲಾರಿಫೈ ಮಾಡೋಣ ಅಂತ. ಅದಾವ್ ನಿಜವಾಗ್ಲೂ ಅಷ್ಟು ಡೇಂಜರ್ ಹೌದಾ ಅಲ್ವಾ ಅಂತ. ಅದಕ್ಕೆ ನಿದರ್ಶನಗಳು ಇರ್ಬೇಕಲ್ವಾ? ಬಾಯಲ್ಲಿ ಹೇಳೋದು ಬೇರೆ, ಉದಾಹರಣೆಗಳು ಇರ್ಬೇಕಲ್ವ? ಹೌದಲ್ಲ? ಇಲ್ಲ, ನನ್ಗೆ ಚೆನ್ನಾಗಿ ಅನಿಸ್ತು. ನಾನು ಕಾಯ್ತಾ ಇದ್ದೆ ಒಂದು ಸ್ಟಾರ್ಟ್ ಮಾಡಕ್ಕೆ. ಅದೊಂದು ಸರ್, ಅದು ಆತ್ಮ ಈ ತರ ಸೂಕ್ಷ್ಮ ಇದಕ್ಕೆ ಹೋಗುತ್ತೆ ಅಷ್ಟ್ರಲ್ಲಿಗೆ. ಕೆಲವು ಸರಿ ನಾವು ಡೀಪ್ ಆಗಿ ಹೋಗ್ಬಾರ್ದು, ಅದಕ್ಕೆಲ್ಲ ಹೋಗ್ಬೇಡಿ, ಅದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಇದು ಹೇಳ್ತಾ ಇದ್ರು. ಹೇಳಿದ್ನಲ್ಲ, ಅದೆಲ್ಲ ಅವರು ಎಕ್ಸ್ಪೀರಿಯನ್ಸ್ ಆಗಿ ಅನುಭವ ಪಟ್ಟಿದ್ರೆ ಹೇಳ್ಬೇಕು. ಅದು ಬಿಟ್ಟು ಸುಮ್ನೆ ಅವ್ರಿಗೆ ಅವರ ಆಲೋಚನೆ ಅಷ್ಟು, ಅವ್ರ ಇದು ಅಷ್ಟು, ಅದೇ ಸತ್ಯ ಅಂತಲ್ಲ. ಇವ್ರಿಗೆ ಯಾರಿಗೂ ಹಾಗಾಗಿಲ್ಲ. ಹಾಗಾಗ್ಲಿಕ್ಕೆ ಇಲ್ಲಿ ಒಂದು ದೊಡ್ಡ ಗುರುಶಕ್ತಿ ಇರ್ತದೆ. ಅಷ್ಟು ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನಾವು ಅಷ್ಟೇ ಕುತ್ಕೊಂಡು ಧ್ಯಾನ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋದು ತಪ್ಪು, ಆಯ್ತಾ? ಎಲ್ಲಾ ಮಾಸ್ಟರ್ಸ್ ಇರ್ತಾರೆ, ಮೇಲಿನ
ಒಂದೇ ಮಾತಲ್ಲಿ ಹೇಳಿದ್ರೆ ಇಡೀ ದೇವಲೋಕನೇ ಇರ್ತದೆ. ಹ್ಮ್ ಎಸ್ ಓಕೆ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ಈಗ ನಾವು ವಾಟರ್ ಸಂಕಲ್ಪ ಮಾಡೋಣ, ಆಯ್ತಾ? ಸಂಕಲ್ಪ ಆಮೇಲೆ ನಾವು ವಾಟರ್ ಅಫರ್ಮೇಶನ್ ಮಾಡಿಸ್ತೀವಲ್ವಾ, ಸಂಕಲ್ಪ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಇದೆ, ಆಯ್ತಾ? ನೀವು ಮಾಡಬೇಕಾದದ್ದು ಏನಂದ್ರೆ ಜಾಸ್ತಿ ಧ್ಯಾನ ಮಾಡಿ ಸಾಕು, ಆಯ್ತಾ? ಒಂದು ಮಂಡಲ ಮಾಡಿ, ಒಂದು ಮಂಡಲ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಮಂಡಲ ಸ್ಟಾರ್ಟ್ ಮಾಡಿ, ಇನ್ನೊಂದು ಮಂಡಲ ಸ್ಟಾಪ್ ಮಾಡಿ. ಆವಾಗ ನಿಧಾನವಾಗಿ ಆ ಎನರ್ಜಿ ಲೆವೆಲ್ ಹೈ ಆಗ್ತದೆ. ಅದರಲ್ಲಿ ಪ್ರತಿಯೊಂದನ್ನು ನಾನು ಡಿಸೈನ್ ಮಾಡಿನೇ ಮಾಡಿದ್ದು, ಅದರಲ್ಲಿ ಎಲ್ಲ ಕವರ್ ಆಗಿದೆ. ಅದರಲ್ಲಿ ಮತ್ತೆ ನೀವು ಇದು ಮಾಡೋದೇನಿಲ್ಲ, ಆಯ್ತಾ? ಆ ಒಂದು ನೀರಿಗೆ ಅಷ್ಟು ಶಕ್ತಿ ಇದೆ. ಆ ಬದಲಾವಣೆ ಅನ್ನೋದು ರಾತ್ರೋರಾತ್ರಿ ಆಗೋದಲ್ಲ, ನಿಧಾನ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ರಿಸಲ್ಟ್ ಬಗ್ಗೆ ಯಾವಾಗಲೂ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು, ಆಮೇಲೆ ಪಾಸಿಟಿವ್ ಇರಬೇಕು. ಸಿಗ್ಲಿಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಇನ್ನೊಂದು ಒಳ್ಳೇದೇನೋ ಕಾಯ್ತಾ ಇದೆ ಅಂತ ಹೇಳಿ ವೇಟ್ ಮಾಡ್ಬೇಕು, ಆಯ್ತಾ? ನಿರಾಶೆ ಇರಬಾರ್ದು ಯಾವತ್ತು. ಜೊತೆಗೆ ನಮ್ಮ ಪ್ರಯತ್ನ ಅನ್ನೋದನ್ನ ಯಾವತ್ತು ಸ್ಟಾಪ್ ಮಾಡಬಾರ್ದು. ಓಕೆ ಮಾಸ್ಟರ್, ಇಷ್ಟೇ. ಅದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಾರ್ದು, ಆಯ್ತಾ? ವೆರಿ ಗುಡ್. ಆಮೇಲೆ ರಾತ್ರಿ ಪೂರ್ತಿ ನಾವು ಅಫರ್ಮೇಶನ್ ಮಾಡಿಸ್ತೀವಿ, ಆದ್ರೆ ನಿಮ್ಗೆ ಅವೇರ್ನೆಸ್ ಇರಲ್ಲ ಅಷ್ಟೇ, ಹೌದಾ? ಅದೇ ಹೇಳಿದ್ನಲ್ವಾ, ನಾವು ಹಾಗೆ ಒಬ್ಬರೇ ಇಂಡಿವಿಜುವಲ್ ಆಗಿ ಅಫರ್ಮೇಶನ್ ಮಾಡೋದಕ್ಕೂ ಒಂದು ದೊಡ್ಡ ಎನರ್ಜಿ ಒಳಗೆ ಕನೆಕ್ಟ್ ಆಗಿ ಮೆಡಿಟೇಷನ್ ಮಾಡ್ತಾ ಅಫರ್ಮೇಶನ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಓಕೆ ಮಾಸ್ಟರ್, ಎಲ್ಲರೂ ರಿಲ್ಯಾಕ್ಸ್ ಮಾಡಿ, ವಾಶ್ರೂಮ್ ಹೋಗೋರು ಯಾರಾಗಿದ್ರೆ ಹೋಗಿ ಬನ್ನಿ. ಆಮೇಲೆ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ బ్రహ్మర్షి పితామహ సుభాష్ పత్రి. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే, వీడు అడగలేదు, వాడు చెప్పలేదు. నువ్వెవరిని అడిగితేప్పుడు అహం ఆత్మా గుడాకేశ సర్వభూతాశయ స్థిత అహమాదిశ్చ మధ్యం చ భూతానాం అంతయేవచ. చూసారా, నువ్వు ఎవడవయ్యా అని అడిగినప్పుడు ఏం చెప్పాడు ఆయన? అహం ఆత్మా గుడాకేశ, ఓ నిద్రను జయించినవాడా. నిన్న సముద్ర లక్ష్మణయ్య గారు చెప్పారు, అందరూ మాయలో పడ్డారని చెప్పేసి. అందరూ నిద్రపోతున్నారు, కళ్ళు తెరిచే ఉన్నాయి, సంసారం చేస్తున్నాడు కానీ నిద్రపోతున్నాడు. తెలియదు వాడికి ఏం చేస్తున్నాడు. వాడికి స్లీప్ వాకింగ్ అనమాట. రాత్రి స్లీప్లో నడుస్తుంటాడు వాడు, వాడికి నిద్రపోతున్నాడు కానీ స్లీప్ వాకింగ్ అంటారు. వాడికి తెలియదు ఎక్కడ పోయాడు వాడు. ఆత్మజ్ఞానం లేని వాళ్ళందరూ అలానే జీవిస్తున్నారు, అంత స్లీప్ వాకర్స్. నిన్న సముద్రాల వారు చక్కగా చెప్పారు, వాడికి ఒకసారి గట్టిగా చెప్పగలుగుతాం సముద్రాల వారికి. వీఆర్ ఆల్ స్లీప్ వాకర్స్. గుర్డియేవ్ అని చెప్పేసి గ్రేట్ మాస్టర్ ఉన్నాడు. ఆయన గ్రేట్ స్టేట్మెంట్ ఏంటంటే, ప్రజలందరూ నిద్రపోతున్నారు, అందరూ నిద్రపోతున్నారు, ఒక ఆత్మజ్ఞానం మట్టికే మేల్కొని ఉన్నవాడు, మిగతా అంతా నిద్రపోతున్నవాడే. కనుక నువ్వు ఎవరివయ్యా అని అడిగినప్పుడు అహం ఆత్మ గుడాకేశ అంటే, ఓ నిద్రను జయించినవాడా. నువ్వు నిద్రను జయిస్తే నేను చెప్పే మాట నీకు అర్థమవుతుంది. నువ్వు నిద్ర లోలుడు అయితే, మాయలో పడిపోయి ఉంటే నేను చెప్పే మాట నీకు ఎలా అర్థమవుతుంది? కనుకే గుడాకేశ అన్నాడు, నిద్రను జయించినవాడు. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೇಶ ಜಗತ್ತನ್ನ ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯೋ ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು